ಕದಂಬಿರವನ ಕಾಲಿಂದೀರ ಕೂಲೆ ಕೆಲಿ ಕದಂಬೇರವನ ರತನ ಬೆದೀರಾ ಉಪರ ಬೋಸಬೋದು ಜಾನ राधा कृष्ण प्राण मोरा चुगला किशोरा श्याम गौरी अंगे दिबो चंदनेर गंधा श्याम गौरी अंगे दिबो चंदनेर गंधा चमरादुलाबो कबे तेरी मोख चंद्रिका राधा कृष्ण प्राण मोरा जुगला किशोरा गतिया मला तीर्मला दिबुदोहर गाले गतिया मला तीर्मला दिबुदोहर गाले अधरे तुलिया दिबो कर्पूरा तंबूले राधा कृष्ण प्राण मोरा जुगला किशोरा ललिता विशाखादि जत सखिवृंदा ललिता विशाखादि जत सखिवृंदा गया करीब सेवा चरणारविंदा राधा कृष्ण प्राण मोरा जुगला किशोरा श्री कृष्ण चैतन्य प्रभु दासेरानुदासा श्री कृष्ण चैतन्य प्रभु दासेरानुदासा सेवा विलासा करे नरोत्तम दासा राधा कृष्ण प्राण मोरा जुगला किशोरा राधा कृष्ण प्राण मोरा जुगला किशोरा हरे कृष्ण 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 हरे 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 राम 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 हरे 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 कृष्ण माताजी ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶಯನಾರ್ಥಿ ಹಾಡಿದ ಭವ್ಯ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಶ್ರವಣ ವಿಷಯ. ಇವತ್ತಿನ ಶ್ರವಣ ಬಂದು ಇವತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರ. ಇವತ್ತಿನ ಪ್ರವಚನಕಾರರು ಮೊರಾರಿ ಮಾಧವ್ ಪ್ರಭುಜಿ ಅವರು. ಹರೇ ಕೃಷ್ಣ ಪ್ರಭುಜಿ. हरे कृष्ण. हरे कृष्ण प्रभुजी. दंडवत प्रणाम. हरे कृष्ण. नमो विष्णुपादाय कृष्णप्रेष्ठाय भूतले श्रीमते जयपताक स्वामिन् इति नामिने नमः आचार्यपादाय निताय कृपप्रदायिने गौरकथा दामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशा तारिणे
जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं। हरि ओಂ तत्सत्। हरे कृष्ಣ। ಎಲ್ಲರಿಗೂ ಈ ದಿನದ ಮಲಗುವ ಮುನ್ನ ಮಾಧವನನ್ನೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ಭಾದ್ರಪದ ಪೌರ್ಣಿಮೆ, ಹಾಗೆಯೇ ನಾಳೆಯಿಂದ ಪಿತೃಪಕ್ಷ ಶುರುವಾಗ್ತಾ ಇದೆ. ಹಾಗೆಯೇ ಇವತ್ತು ವಿಶೇಷವಾದಂತ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಘಟನೆ ಕೂಡ ಆಗ್ತಾ ಇದೆ. ಎಲ್ಲರಿಗೂ ತಮಗೆ ಗೊತ್ತಿರುವಂತದ್ದೇ. ಏನಾಗ್ತಾ ಇದೆ ಇವತ್ತು? ಚಂದ್ರಗ್ರಹಣ. ನೋಡಿ, ಇವತ್ತು ಉಗ್ರಾಸ ಚಂದ್ರಗ್ರಹಣ ಇದೆ ನೋಡಿ. ಹಂಗಾಗಿ ಇವತ್ತಿನ ಈ ಒಂದು ಚರ್ಚಾ ವಿಷಯ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಇದ್ರ ಬಗ್ಗೆ ಆಸಕ್ತಿ ಕೂಡ ಇದೆ, ಸಹಜವಾಗಿನೇ ಇವತ್ತಿರುತ್ತೆ. ನೋಡಿ, ಕೃಷ್ಣ ಪ್ರಜ್ಞೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಬಹಳ ವಿಶೇಷ. ಕೆಲವರು ಕೇಳಬಹುದು ಅಲ್ವಾ? ನೋಡಿ, ಮೊದಲನೇ ಮಾತು, ನಾವು 10 ನಾಮ ಅಪರಾಧಗಳನ್ನ ಹೇಳ್ತೀವಿ. ಅದರಲ್ಲಿ ವೇದ ಶಾಸ್ತ್ರಗಳ ಪ್ರಕಾರ ಬಂದಿರುವಂತ ನೋಡಿ ಅದೇನಿದೆ ಅದನ್ನ ವಿರುದ್ಧವಾಗಿ ಅಥವಾ ಒಪ್ಪದೇ ಇದ್ರೆ ಇದು ಕೂಡ ಒಂದು ನಾಮಾಪರಾಧ ಆಗುತ್ತೆ. 10 ನಾಮಾಪರಾಧಗಳನ್ನ ನೀವು ಓದಿದ್ರೆ ಅದು ಕೂಡ ಅಲ್ಲಿದೆ. ಇದು ಜ್ಯೋತಿಷ್ಯ ಶಾಸ್ತ್ರನು ಕೂಡ ವೇದ ಶಾಸ್ತ್ರಗಳ ಒಂದು ಭಾಗ. ನೋಡಿ, ಈ ವೇದ ಶಾಸ್ತ್ರಗಳು ಸತ್ಯನಾ ಅಂತ ತಮ್ಗೇನಾದ್ರೂ ಯಾವತ್ತಾದ್ರೂ ಪ್ರಶ್ನೆ ಬಂದಿದ್ರೆ ನೋಡಿ, ಇವತ್ತಿನ ಘಟನೆನೇ ಗೊತ್ತಾಗತ್ತೆ ವೇದ ಶಾಸ್ತ್ರಗಳು ಎಷ್ಟು ಸತ್ಯ ಪ್ರಮಾಣ ಅಂತ. ಇವತ್ತಿನ ದಿನನೇ ಸಾಕ್ಷಿ. ಇವತ್ತು ಗ್ರಹಣ ಹಿಡಿಯುತ್ತೆ ಅಂತ ಹೇಳಿ ನೋಡಿ, ವಿಜ್ಞಾನಿಗಳು ನೋಡಿ ಅವ್ರದೇ ಆದಂತ ಒಂದು ತಂತ್ರಜ್ಞಾನ ನೋಡಿ, ಸಲಕರಣೆಗಳು ಸವಲತ್ತು ವೈಜ್ಞಾನಿಕವಾಗಿ ಕಂಡಿಡ್ಕೊಂಡಿದ್ದಾರೆ. ಇದೇ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಅದನ್ನೇ ಹೇಳುತ್ತೆ. ಇಷ್ಟನೇ ದಿನ ನೋಡಿ, ಇಷ್ಟು ಗಂಟೆಗೆ ನೋಡಿ ಇದು ಗ್ರಹಣ ಆಗತ್ತೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಖರವಾಗಿ ಹೇಳ್ತಾರೆ. ಅದು ಹೇಳಿದ್ದು ಸತ್ಯ ಆಗುತ್ತೆ ಅನ್ನುವಂಥದ್ದು ಇದು ಸತ್ಯವಾದ್ರೆ ಅಲ್ಲಿ ಇರುವಂತ ಬೇರೆ ಇತರೆ ವಿಷಯಗಳು ಏನದು ನೋಡಿ, ಇವತ್ತು ನಿಖರವಾಗಿ ಇಷ್ಟೇ ಸಮಯಕ್ಕೆ ಗ್ರಹಣ ಆಗತ್ತೆ ಅನ್ನುವಂಥದ್ದನ್ನ ನಾವು ಕಣ್ಣಾರೆ ಕಾಣ್ತೀವಿ. ಆದ್ರೆ ಅದರಲ್ಲಿ ಇರುವಂತ ಇತರೆ ವಿಷಯಗಳನ್ನು ಕೂಡ ನಾವು ಯಾಕೆ ನಂಬಕ್ಕಾಗಲ್ಲ? ಒಂದು ಪುಸ್ತಕ ಇದೆ ಅನ್ಕೊಳ್ಳಿ. ಒಂದು ಪುಸ್ತಕದಲ್ಲಿ ನೋಡಿ, ಮೊದಲನೇ ಪಾಠ ನಮ್ಗೆ ಮೊದಲನೇ ಅಧ್ಯಾಯ ಅರ್ಥ ಆಗುತ್ತೆ, 2ನೇ ಅಧ್ಯಾಯ ಅರ್ಥ ಆಗುತ್ತೆ, 3ನೇ ಅಧ್ಯಾಯ ಅರ್ಥ ಆಗುತ್ತೆ, 4ನೇ ಅಧ್ಯಾಯ ಅರ್ಥ ಆಗಲ್ಲ. ನೋಡಿ, ಅದೇ ಒಂದೇ ಪುಸ್ತಕದಲ್ಲಿದೆ. ನೋಡಿ, ಸಹಜವಾಗಿನೇ ಜ್ಯೋತಿಷ್ಯ ಶಾಸ್ತ್ರವನ್ನ ನೋಡಿ ಇವತ್ತಾಗ್ತಿರುವಂತ ಪುರಾವೆ ಚಂದ್ರಗ್ರಹಣ ನೋಡಿದ್ರೆ ಇದರಿಂದ ನಮಗೆ ಶಾಸ್ತ್ರಗಳಲ್ಲಿ ವಿಶ್ವಾಸ ನಂಬಿಕೆ ಜಾಸ್ತಿ ಆಗ್ಬೇಕು, ಗಾಢವಾಗ್ಬೇಕು, ಬಲ ಆಗ್ಬೇಕು, ಇದೇ ಆಧಾರ ಆಗ್ಬೇಕು. ನೋಡಿ, ಹಂಗೆ ಇದು ವಿಜ್ಞಾನ. ನೋಡಿ, ಇದು ಒಂದು ವಿಷಯ ಬಹಳ ಮುಖ್ಯವಾದದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳೋದು ನಿಖರವಾಗಿ ನೋಡಿ, ಸೂರ್ಯೋದಯ ಎಷ್ಟು ಗಂಟೆ ಆಗತ್ತೆ, ಚಂದ್ರೋದಯ ಎಷ್ಟು ಗಂಟೆಗೆ ಆಗತ್ತೆ, ಸೂರ್ಯಾಸ್ತ ಎಷ್ಟೊತ್ತಿಗಾಗತ್ತೆ. ನೋಡಿ, ಇದು ವಿಜ್ಞಾನ ಅಲ್ವಾ? ನೋಡಿ ಅಲ್ವಾ? ನೋಡಿ, ಅದು ಹೇಳ್ದಂಗೆ ಆಗತ್ತೆ ಅಲ್ವಾ? ನೋಡಿ, ನೀವು ಕವಿರತ್ನ ಕಾಳಿದಾಸ ಫಿಲಂ ನೋಡಿದಿರಲ್ವಾ? ಕವಿರತ್ನ ಕಾಳಿದಾಸ ಫಿಲಂ ಅಲ್ಲಿ ಮೊದಲನೇ ಸೀನು ನೋಡಲ್ಲಿ ಕಾಳಿದಾಸ ಕಾಣಿಸ್ಕೊಳ್ಳುವಂಥದ್ದು ಯಾವ ತರ ಒಂದು ಸೀನ್ ಅಲ್ಲಿ ಕಾಣಿಸ್ಕೊತಾನೆ, ಯಾರಾದ್ರೂ ಹೇಳ್ತೀರಾ? ಕವಿರತ್ನ ಕಾಳಿದಾಸ ಅಂದ್ರೆ ಫಸ್ಟ್ ಸೀನ್ ಅಂದ್ರೆ ಅವನು ಹುಟ್ಟಿದ್ ಹೆಂಗೆ ಅಂತನ ಪ್ರಭು? ಇಲ್ಲ, ಕಾಳಿದಾಸ ಆದಾಗ ಯಾವ ತರ ಇದ್ದ ಅಂತ ಇಲ್ಲ. ಯಾರಾದ್ರೂ ಬೇರೆ ಇನ್ಯಾರಾದ್ರೂ ಹೇಳ್ತೀರಾ? ಏನ್ ನಡೀತಾ ಇರುತ್ತೆ?
ಕುರಿ ಅವನು ಸಡನ್ ಆಗಿ ಚೇಂಜಸ್ ಆಗತ್ತೆ ಪ್ರಭು, ಅವನದು ಸಡನ್ ಹಾಗೆ ಆಗಿರ್ತಾನೆ ಪ್ರಭು, ಬರ್ತಾಳೆ ಪ್ರಭುಜಿ, ದೊಡ್ಡ ದೇವತೆ ಆಗಿರ್ತಾನೆ. ಓಕೆ, ನಾನು ಹೇಳ್ತೀನಿ. ನನಗೆ ಸರಿಯಾದ ಉತ್ತರ ಬರ್ಲಿಲ್ಲ, ಕೆಲವ್ರು ಹೇಳಕ್ ಪ್ರಯತ್ನ ಪಡ್ತಿದ್ರಿ ಅನ್ಸುತ್ತೆ. ಅವನು ವಿದ್ಯಾದೇವಿನ ಅದೇ ಮದುವೆ ಆಗ್ತಾನಲ್ಲ ರಾಜಕುಮಾರಿನ. ನಾನೇ ಹೇಳ್ತೀನಿ ಮಾತಾಜಿ, ಹೇಳಿ. ನಾನು ಹೇಳ್ತೀನಿ. ನನಗೆ ಉತ್ತರ ಸರಿ ಸಿಗ್ಲಿಲ್ಲ. ಎಲ್ಲಾರು ನ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಉಲ್ಟಾ ಮರ ಕಡಿತಿರ್ತಾನೆ ಪ್ರಭುಜಿ, ಅದಾ? ವೆರಿ ಗುಡ್ ಮಾತಾಜಿ. ನೋಡಿ ಮಾತಾಜಿ ಕರೆಕ್ಟ್ ಆಗಿ ಹೇಳ್ಬಿಟ್ರು. ನೋಡಿ ಆತ ನೋಡಿ ಅಲ್ಲಿ ಮರ ಕಡಿತಿರ್ತಾನೆ, ಕುರಿ ಮೇಯಿಸ್ತಿರ್ತಾನೆ, ಒಂದ್ ಮರ ಹತ್ತಿ ಮರ ಕಡಿತಿರ್ತಾನೆ. ಆ ಮರ ಹೆಂಗ್ ಕಡಿತಿರ್ತಾನೆ ಅಂದ್ರೆ ಆತನ ಕೂತಿರೋ ಕೊಂಬೆನ ಆತನೇ ಕತ್ತರಿಸ್ಕೋತಾ ಇರ್ತಾನೆ. ನೋಡಿ ಇದನ್ನ ನೋಡಿ ದಾರಿಲಿ ಹೋಗ್ತಿದ್ದಂತ ಒಬ್ಬ ಕೇಳ್ತಾನೆ, ಅಯ್ಯೋ ಮರಯ್ಯ ಬಿದ್ದು ಹೋಗ್ಬಿಡ್ತೀಯ ಅಂತ ಹೇಳಿ. ನೋಡಿ ಆತ ಹೆಂಗೆ ಬಿದ್ದು ಹೋಗ್ತೀನಿ ಅಂತ ಪ್ರಶ್ನೆ ಅಲ್ಲಿ ಚರ್ಚೆ ಆಗತ್ತೆ. ನೋಡಿ ಈ ತರದೊಂದು ಘಟನೆ ನಡೀತಿದ್ದಾಗ ಅವನು ಬಿದ್ದೋಗ್ತಾನೆ ಅಂತ ಹೇಳೋವಂಥದ್ದು, ಒಂದು ಭವಿಷ್ಯ ಹೇಳೋದು ದೊಡ್ಡ ವಿಷಯನ? ಇದು ಸರಳ ಜ್ಞಾನ ಅಲ್ವಾ? ಸಾಮಾನ್ಯ ತಿಳುವಳಿಕೆ ಅಲ್ವಾ? ಸಾಮಾನ್ಯ ತಿಳುವಳಿಕೆ. ಅವನು ಒಂದು ಕೊಂಬೆ ಮೇಲೆ ಕೂತಿರ್ತಾನೆ, ಆ ಮರನ್ ಕಡಿತಿರ್ತಾನೆ, ಆ ಕೊಂಬೆನ ಕಡಿತಿರ್ತಾನೆ, ಕೂತಿರೋ ಕೊಂಬೆ ಕಡೆಗೆ ಅವನಿರ್ತಾನೆ, ಕೊಂಬೆಗೆ ಯಾವ್ದು ಮರ ಅಂಟ್ಕೊಂಡಿರ್ತ ಆ ಭಾಗನ ಕತ್ತರಿಸ್ತಿರ್ತಾನೆ, ಬಿದ್ದೋಗ್ತಾನೆ. ಇದು ಸಹಜ. ಇದೇನು ದೊಡ್ಡ ಭವಿಷ್ಯನ? ಸರಳ ಬುದ್ಧಿವಂತನಿಗೂ ಗೊತ್ತಾಗುತ್ತೆ. ಹಿಂಗೆ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ನಿಮಗೆ ನೋಡಿ, ನಾನು ಒಬ್ಬ ಶಿಕ್ಷಕ. ನೋಡಿ ಒಂದು ಮಹಾವಿದ್ಯಾಲಯದಲ್ಲಿ, ವಿಶ್ವವಿದ್ಯಾಲಯದಲ್ಲಿ ನಾನು ವಿದ್ಯಾರ್ಥಿಗಳು ನೋಡ್ತೀನಿ. ನೋಡಿ ಆ ವಿದ್ಯಾರ್ಥಿ ಸರಿಯಾಗಿ ಕಾಲೇಜ್ಗೆ ಬರೋದಿಲ್ಲ, ಕ್ಲಾಸ್ ಅಟೆಂಡ್ ಮಾಡಲ್ಲ, ಸರಿಯಾಗಿ ಓದ್ತಾ ಇರೋದಿಲ್ಲ. ಈ ಹುಡುಗ ಪಾಸ್ ಆಗ್ತಾನೆ ಫೇಲ್ ಆಗ್ತಾನೆ ಅಂತ ಭವಿಷ್ಯ ಹೇಳ್ಬೋದಾ, ಹೇಳಕ್ಕಾಗಲ್ವೋ? ಹೇಳ್ಬೋದು ಪ್ರಭುಜಿ, ರಿಸಲ್ಟ್ ಹೇಳ್ಬೋದು. ಇದೇ ಜ್ಯೋತಿಷ್ಯ ಶಾಸ್ತ್ರ ಅಲ್ವಾ? ಹಿಂಗೆ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ನೀವೇನು ಒಂದು ಜನ್ಮ ಜಾತಕದಲ್ಲಿ ಕಾಣ್ತೀರಿ, ಜನ್ಮ ಜಾತಕದಲ್ಲಿ ನೀವೇನು ಇಲ್ಲಿ ನಾನು ಜ್ಯೋತಿಷ್ಯ ಹೇಳ್ಕೊಡಕ್ಕೆ ಅಷ್ಟು ಅರ್ಹನಲ್ಲ. ಈ ವಿಷಯ ಬಗ್ಗೆ ಮಾತಾಡಕ್ಕೂ ಕೂಡ ನನಗೆ ಯೋಗ್ಯತೆ ಇಲ್ಲ. ನೋಡಿ, ಆದ್ರೂ ನಮ್ಮ ಗುರು ಪರಂಪರೆಯಿಂದ, ಹಿರಿಯ ಭಕ್ತರಿಂದ ನೋಡಿ ಸ್ವಲ್ಪ ತಿಳ್ಕೊಳಕ್ ಏನ್ ಪ್ರಯತ್ನ ಮಾಡ್ತಿದ್ದೀನೋ ನೋಡಿ, ಅದನ್ನ ಈ ಸಂದರ್ಭದಲ್ಲಿ ನಿಮ್ ಜೊತೆ ಹಂಚ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನೋಡಿ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ನಿಮ್ಮ ಜಾತಕದಲ್ಲಿ, ಜನ್ಮ ಜಾತಕದಲ್ಲಿ ನೀವೇನ್ ಕಾಣ್ತೀರಿ, 12 ರಾಶಿಗಳು, 9 ಗ್ರಹಗಳು, ಹಾಗೇನೆ 28 ನಕ್ಷತ್ರಗಳು, ಆ ಒಂದೊಂದು ನಕ್ಷತ್ರಗಳಿಗೆ 4 ಪಾದಗಳು, ನೋಡಿ ಅವುಗಳು ಚಲಿಸುವಂತ ಗತಿ, ವೇಗ, ನೋಡಿ ಈ ತರದೆಲ್ಲವನ್ನ ಲೆಕ್ಕಾಚಾರ ಹಾಕಿದ್ರೆ ನೋಡಿ ಒಬ್ಬ ಮನುಷ್ಯ ಆತನ ಹೆಂಗ್ ಬದುಕ್ತಾನೆ, ಆತನ ಆಯುಸ್ಸು ಎಷ್ಟಿರುತ್ತೆ, ಆತನ ಏನಾಗ್ತಾನೆ, ಏನ್ ಮಾಡ್ಬೋದು ಅನ್ನುವಂಥದ್ದನ್ನ ಆ ಜನ್ಮ ಜಾತಕ ಆ ಸಾಂಕೇತಿಕವಾಗಿ ಸೂಚಿಸುತ್ತೆ. ನೋಡಿ ಇದನ್ನ ಆತನು ಜನ್ಮ ಪಡ್ಕೊಂಡಾಗ ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ, ಯಾವ್ಯಾವ ನಕ್ಷತ್ರದಲ್ಲಿ, ಯಾವ ಪಾದದಲ್ಲಿ ಹೆಂಗೆ ಸ್ಥಿತಿಗತಿ, ಯಾವ್ದು ದೃಷ್ಟಿಸಿದೆ ಅಂತ ಒಂದು ವಿಜ್ಞಾನ ಇದು. ಇದೊಂದು ಗಣಿತ ಮೂಲವಾಗಿ ಹೇಳ್ಬೇಕಂದ್ರೆ. ಇದನ್ನ ಲೆಕ್ಕಾಚಾರ ಮಾಡೋದು ನೋಡಿ, ನೋಡಿ ಅದನ್ನ ಒಂದು ವೈಜ್ಞಾನಿಕವಾಗಿ ಅದರ ಸೂಕ್ಷ್ಮತೆಗಳನ್ನು ಕಲ್ತ್ಕೊಂಡು ಹೇಳೋದು ನೋಡಿ. ಇದು ಜ್ಯೋತಿಷ್ಯ ಶಾಸ್ತ್ರ. ಇದು ಹಿಂದಿನ ಜನ್ಮದಲ್ಲಿ ಆ ವ್ಯಕ್ತಿ ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂಥದ್ದು ಈ ಜನ್ಮದಲ್ಲಿ ಏನಾಗ್ತಾನೆ ಅಂತದ್ದು ಅಲ್ಲಿ ಜನ್ಮ ಜಾತಕ ಕಾಣುತ್ತೆ ನೋಡಿ. ಇವತ್ತು ಚಂದ್ರಗ್ರಹಣ ಆಗ್ತಾ ಇದೆ. ಈ ಗ್ರಹಣ ಇವತ್ತಿನ ಪ್ರಪಂಚದ ಮೇಲೆ ಏನಾಗತ್ತೆ ಅನ್ನುವಂಥದ್ದು ಬಹಳ ಟಿವಿಗಳಲ್ಲಿ ಬಹಳ ತರ ತೋರಿಸ್ತಿರ್ತಾರೆ. ಇವತ್ತಿನ ಚಂದ್ರ ಯಾವ ಬಣ್ಣದಲ್ಲಿ ಇರ್ತಾನಂತೆ ಗ್ರಹಣ ಸಂದರ್ಭದಲ್ಲಿ? ಯಾರಾದ್ರೂ ಹೇಳ್ತೀರಿ? ರಕ್ತ ಇರ್ತಾನೆ. ನೋಡಿ ಅಲ್ಲಿ ಅದನ್ನ ನೋಡಿ ಹೇಳ್ತಾರೆ. ಸರಳವಾಗಿ ನೀವು ಕೂಡ ಹೇಳ್ಬೋದು. ಕೆಂಪು ರಕ್ತ ಇದ್ರೆ ಏನಾಗ್ಬಹುದು ಅಂತ ಹೇಳ್ತಾರೆ. ಕೆಂಪು ರಕ್ತವರ್ಣ ಅಂದ್ರೆ ಅಪಘಾತ, ಒಂಥರ ಅಪಘಾತಗಳು, ಅನಾಹುತಗಳು ಎಲ್ಲ ಆಗುತ್ತೆ ಪ್ರಭು, ಕೆಟ್ಟದ್ದಾಗುತ್ತೆ. ಯುದ್ಧಗಳು, ಬೆಂಕಿಗಳು ನೋಡಿ ಈ ತರದ್ದು ಆಗುತ್ತೆ ಅಂತ ಹೇಳೋದು ನೋಡಿ. ಇದು ಒಂದು ನೋಡಿ ಹಿಂಗಿದ್ರೆ ಹಿಂಗಾಗತ್ತೆ ಅಂತ ಹೇಳೋದು ನೋಡಿ. ಈ ತರದ್ದು ಒಂದು ಶಾಸ್ತ್ರ ನೋಡಿ. ಬಹಳಷ್ಟು ಸಂದರ್ಭಗಳಲ್ಲಿ ಈ ತರದ್ದು ಆಗಿದಾವೆ. ಇದು ಲೆಕ್ಕಾಚಾರ ಮಾಡೋರ ಮೇಲೆ ಹೋಗುತ್ತೆ ಯಾರು ನೋಡಿ ಆ ತರದ್ದು. ಈಗ ನನ್ನ ಪ್ರಶ್ನೆ ನೋಡಿ, ಇದರಲ್ಲಿ ವಿಚಾರ ಏನಂತಂದ್ರೆ, ಪುರಂದರದಾಸರು ಹಾಡ್ತಾರೆ,
ಏನಂತ ಹೇಳ್ತಾರೆ ನೋಡಿ, ನಾನು ಇಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಪುರಂದರದಾಸರು ನನಗೆ ಎರಡು ಕೀರ್ತನೆಯಲ್ಲಿ ಈ ವಿಷಯವನ್ನ ಹೇಳ್ತಾರೆ. ಯಾರಾದ್ರೂ ಸಕಲ ಗ್ರಹಗಳ ನೋಡಿ ಒಡೆಯ ನೀನೆ ಅಂತ ಹೇಳುವಂಥದ್ದು ಆ ಕೀರ್ತನೆ ಯಾರಿಗೂ ಗೊತ್ತಾ? ಸ್ಕ್ರೀನ್ ಅಲ್ಲಿ ಇಲ್ಲಿ ಕಾಣ್ತಿದ್ಯಾ ನೋಡಿ, ಸಕಲ ಗ್ರಹ ಬಲ ನೀನೆ ಸರಿಸಿ ಜಾಕ್ಷ. ಯಾರಾದ್ರೂ ಹೇಳ್- ಹಾಡ ಹೇಳ್ತೀರಾ? ಹಾಡ್ತೀನಿ. ಹಾಡಿ ಹಾ ಮತ್ತೆ. ಒಂದ್ ನಿಮಿಷ ಪ್ರಭು. ಸಕಲ ಗ್ರಹ ಬಲ ನೀನೆ ಸರಿಸಿ ಜಾಕ್ಷ, ನಿಖಿಲ ರಕ್ಷಕ ನೀನೆ ವಿಶ್ವವ್ಯಾಪಕನೇ, ರವಿಚಂದ್ರ ಬುಧ ನೀನೆ ರಾಹು ಕೇತುವು ನೀನೆ, ಕವಿ ಗುರುವು ಶನಿಯು ಮಂಗಳನು ನೀನೆ, ದಿನ ರಾತ್ರಿಯು ನೀನೆ ನವವಿಧಾನವು ನೀನೆ, ಭವರೋಗ ಹರ ನೀನೆ ಭೇಷಜನು ನೀನೆ, ಪಕ್ಷ ಮಾಸವು ನೀನೆ ಪರ್ವಕಾಲವು ನೀನೆ, ನಕ್ಷತ್ರ ಯೋಗ ತಿಥಿ ಕರಣಗಳು ನೀನೆ, ಅಕ್ಷಯವೆಂದು ದ್ರೌಪದಿಯ ಮಾನವ ಕಾಯ್ದ ಪಕ್ಷಿವಾಹನ ದೀನ ರಕ್ಷಕನು ನೀನೆ, ಋತುವತ್ಸರವು ನೀನೆ ವ್ರತಯುಗಾದಿಯು ನೀನೆ, ಕ್ರತುವು ಹೋಮ ಯಜ್ಞ ಸದ್ಗತಿಯು ನೀನೆ, ಜಿತವಾಗಿ ಎನ್ನೊಡೆಯ ಪುರಂದರ ವಿಠಲನೆ, ಸ್ತುತಿಗೆ ನಿಲುಕದ ಮಹಾಮಹಿಮನು ನೀನೆ. ಹರೇ ಕೃಷ್ಣ. ನೋಡಿ, ಇದು ಕೃಷ್ಣ ಪ್ರಜ್ಞೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರ. ಸ್ಕ್ರೀನ್ ಕಾಣ್ತಾ ಇದೆಯಾ ಮತ್ತೆ? ಕಾಣ್ತಾ ಇದೆ ಪ್ರಭುಜಿ. ಇದೆ ಪ್ರಭು. ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ನೀವು ಇನ್ನೇನೋ ಅಂತಲ್ಲ, ಸಕಲ ಗ್ರಹ ಬಲ ಹಾಡ್ಬೇಕಾ ಕೃಷ್ಣನೇ. ಪ್ರಭು? ಮತ್ತೆ ಬೇಡ ಅನ್ಸುತ್ತೆ, ಸ್ವಲ್ಪ ಸಮಯ ಆಗುತ್ತೆ. ಸರಿ ಆ, ಪ್ರಭು. ಇನ್ನೊಂದ್ಸತಿ ಹಾಡೋಣ, ಇನ್ನೊಂದ್ಸತಿ ಹೇಳಿದಂತೆ ಬೇಜಾರಾಗ್ಬೇಡಿ. ನೋಡ್ರಿ, ಹಂಗೆ ಈ ಪುರಂದರ ದಾಸರ ನೋಡಿ ಮಹಾಮಹಿಮರು ಪುರಂದರದಾಸರು. ನೋಡಿ, ಏನ್ ಕೃಷ್ಣ ಪ್ರಜ್ಞೆಯಲ್ಲಿ ಜ್ಯೋತಿಷ್ಯ ಅನ್ನೋಂಥದ್ದು ನಾವ್ ಏನ್ ಕಲಿಬೇಕೋ ಈ ಸಾಲುಗಳಲ್ಲಿ 4 ಸಾಲುಗಳಲ್ಲಿ ಕೀರ್ತನೆ ಹೇಳ್ಬಿಡ್ತಾರೆ. ನೋಡಿ, ಇದೊಂದು ಬರೆಯೋ ಒಂದು ಸ್ಟೈಲು. ನಾವು ನಿನ್ನೆ ಮೊನ್ನೆ ಚರ್ಚೆ ಮಾಡ್ತಿದ್ವಿ. ಪಲ್ಲವಿ ನೋಡಿ, ಪಲ್ಲವಿ 2 ಸಾಲು ಇರುತ್ತೆ, ಮುಂದೆ ಹೇಳೋದನ್ನ ಎಲ್ಲಾನು 2 ಸಾಲಲ್ಲಿ ಹೇಳ್ಬಿಡೋದು ನೋಡಿ. ಆಮೇಲೆ ಅದನ್ನೇ ವಿವರಿಸ್ತಾ 4 ಸಾಲಲ್ಲಿ ನೋಡಿ ಕೀರ್ತನೆಗಳನ್ನ ಬರಿತಾ ಹೋಗುತ್ತೆ. ನೀವು ಚಿತ್ರದಲ್ಲಿ ಕಾಣ್ತಿದ್ದೀರಲ್ವ ನೋಡಿ, ಈ ತರ ಹೇಳೋದು ನೋಡಿ. ಹಂಗೆ ಇದನ್ನ ನಾವು ಯಾವತ್ತೂ ಜ್ಞಾಪಕ ಇಟ್ಕೋಬೇಕು. ಸಕಲ ಗ್ರಹ ಬಲ ಬೇರೆ ಯಾರು ಅಲ್ಲ, ಕೃಷ್ಣನೇ ನೋಡಿ. ಆತನೇ ಅಖಿಲ ರಕ್ಷಕ, ಆತನೇ ವಿಶ್ವವ್ಯಾಪಕ. ಯಾರು ವಿಶ್ವರೂಪ ಭಗವದ್ಗೀತೆ ಆ ಒಂದು ಅಧ್ಯಾಯ ಓದಿದರೆ ನೋಡಿ ಅವ್ರಿಗೆ ಚೆನ್ನಾಗಿ ಅರ್ಥ ಆಗತ್ತೆ ನೋಡಿ. ಇಷ್ಟಾಗಿ ಭಗವಂತ ಕೃಷ್ಣನಿಗೆ ಶರಣಾಗ್ಬಿಟ್ರೆ ನೋಡಿ, ನವಗ್ರಹಗಳು ನೈಷತ್ ಹೇಳಿದ್ನೆಲ್ಲ 12 ರಾಶಿಗಳು, 28 ನಕ್ಷತ್ರಗಳು, ಅವುಗಳಿಗೆ 4 ಪಾದಗಳು ನೋಡಿ, 360 ಅವುಗಳ ಡಿಗ್ರಿಗಳು ಎಲ್ಲವೂ ಸೇರ್ಬಿಡುತ್ತೆ ಭಗವಂತನಲ್ಲಿ. ಇನ್ನೇನೂ ಇಲ್ಲ ಹೊರಗಡೆ, ಇನ್ನೇನು ಇಲ್ಲ ನೋಡಿ. ಹಂಗೆ ನೋಡಿ, ಈ ಇದನ್ನ ನಾವು ಹೇಳ್ಕೊತಾ ಇರ್ಬೇಕು. ಇದು ಹಿಂಗೆ ಒಂದಾದ್ರೆ ನೋಡಿ, ಇನ್ನೊಂದು ಕೀರ್ತನೆಯಲ್ಲಿ ಹಾಡ್ತಾರೆ ಮಾತಾಜಿ, ರಸವತಿ ಮಾತಾಜಿಯವರೇ. ಇಂದಿನ ದಿನವೇ ಶುಭ ದಿನವು, ಇಂದಿನ ಯೋಗ ಶುಭವಾರ ಯೋಗ ಹೇಳ್ತೀರಾ ಮಾತಾಜಿ? ಹಾ ಹೇಳ್ತೀನಿ ಪ್ರಭು, ಒಂದ್ ನಿಮಿಷ. ಹೇಳಿ ಮಾತಾಜಿ. ನೋಡಿ, ಹಂಗೆ ನೋಡಿ ನಮ್ಮ ಪುರಂದರದಾಸರು ಇದನ್ನು ಹೇಳ್ತಾರೆ. ಏನ್ ಹೇಳ್ತಾರೆ ಅಲ್ವಾ? ಯಾರು ನೋಡಿ, ಇದು ಕೃಷ್ಣ ಪ್ರಜ್ಞೆ ಇದೆ. ಅದೇನಾದ್ರು ನೋಡಿ, ಚಿತ್ರದಲ್ಲಿ ನೀವು ಕಾಣ್ತಿದ್ದೀರಿ, ಬೇರೆ ಏನೂ ಅಲ್ಲ ನೋಡಿ. ನಾವು ಇವತ್ತು ಏನ್ ಚರ್ಚೆ ಆಗುತ್ತೆ ಅಂತ ಏನ್ ಅನ್ಕೊಂಡು ನೀವೆಲ್ಲ ಕಾರ್ಯಕ್ರಮಕ್ಕೆ ಬಂದ್ರೆ ನನಗೆ ಗೊತ್ತಿಲ್ಲ ನೋಡಿ. ಈ ವಿಷಯ ನೋಡಿ ಇದೇನೆ, ಕೃಷ್ಣ ಪ್ರಜ್ಞೆಯಲ್ಲಿ ಜ್ಯೋತಿಷ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಇದೆ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ, ಇಂದು ಪುರಂದರ ವಿಠಲರಾಯನ ಸಂದರ್ಶನ ಫಲವೇಮಗಾಯಿತು ನೋಡಿ. ಇದು ಪಂಚಾಂಗ ಅಂತ ಹೇಳ್ತಾರೆ. ಪಂಚಾಂಗ ಅಂದ್ರೆ ಏನಂದ್ರೆ ನೋಡಿ, ನೀವು ಈ ಚಿತ್ರದಲ್ಲಿ ಕಾಣ್ತಿರೋಂಗೆ ಸ್ಕ್ರೀನ್ ಅಲ್ಲಿ ಕಾಣ್ತಿದ್ಯಾ ಮತ್ತೆ? ದಿನ ವಾರ ನಕ್ಷತ್ರ ಕಾಣ್ತಾ ಇದೆ ಯೋಗ ಪ್ರಭು. ಕರಣ, ಕಾಣ್ತಾ ಇದೆ ಪ್ರಭು. ಇದು ಪಂಚ ಅಂಗಗಳು ನೋಡಿ. ಈ 5 ಅಂಗಗಳನ್ನ ಇಟ್ಕೊಂಡು ನೋಡಿ ಭವಿಷ್ಯವನ್ನ ಹೇಳೋದು, ಮುಹೂರ್ತಗಳನ್ನ ನೋಡಿ ನಿರ್ಧರಿಸೋದು, ಶುಭ ಮುಹೂರ್ತ ಶುಭಗಳಿಗೆ ನೋಡಿ ಯಾವುದು ಯಾವಾಗ ಏನ್ ಮಾಡ್ಬೇಕು ನೋಡಿ, ಈ ಪ್ರಕಾರ ನಡೀಬೇಕು
ನೋಡಿ, ಈ ಚರ್ಚೆ ಮಾಡ್ಬೇಕು ಅಂತಂದ್ರೆ ನಮ್ಮ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜರು ಈ ವಿಷಯವಾಗಿ ಏನ್ ಹೇಳ್ತಾರೆ ಅನ್ನೋದು ನಮಗೆ ಬಹಳ ಮುಖ್ಯ ಆಗುತ್ತೆ. ನೋಡಿ, ನಾನು ಗುರು ಮಹಾರಾಜ ನೋಡಿ ಏನ್ ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದನ್ನ ನಾನು ಬಹಳ ಸತಿ ಹುಡುಕಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಗುರು ಮಹಾರಾಜರು ಏನ್ ಹೇಳ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ, ಅವರು ಏನ್ ಹೇಳ್ತಿದ್ರು ಅಂದ್ರೆ ಗುರು ಮಹಾರಾಜು ಪ್ರಭುಪಾದ ಹೇಳಿದನ್ನು ಉಲ್ಲೇಖ ಮಾಡ್ತಾರೆ. ಪ್ರಭುಪಾದರು ಏನಂತ ಹೇಳಿದ್ರಂತೆ ಅಂದ್ರೆ ಗುರು ಮಹಾರಾಜ್ ಕೋಟ್ ಮಾಡಿದ್ದು, ಈ ಜ್ಯೋತಿಷ್ಯ ಶಾಸ್ತ್ರವನ್ನ ವಿ ಶುಡ್ ಕನ್ಸಿಡರ್ ಆಸ್ಟ್ರಾಲಜಿ ಆಸ್ ಎ ಪಿಂಚ್ ಆಫ್ ಸಾಲ್ಟ್. ಹಂಗಂದ್ರೆ ಏನು? ಪಿಂಚ್ ಆಫ್ ಸಾಲ್ಟ್. ನೋಡಿ, ಗುರು ಮಹಾರಾಜ್ ಹೇಳ್ತಾರೆ, ರೂಪದ ಹೇಳಿದ್ದು ನಾವೇ ಪಿಂಚ್ ಆಫ್ ಸಾಲ್ಟ್. ನೋಡಿ, ನಾವು ಉಪ್ಪಿಲ್ದೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಕೇಳಿದ್ವಿ. ಉಪ್ಪು ಹಾಕದೆ ರುಚಿನೇ ಇರೋದಿಲ್ಲ. ಆದ್ರೆ ಅಂತ ಹೇಳಿ ಉಪ್ಪನ್ನೇ ತಿನ್ನಕ್ಕಾಗತ್ತಾ? ನೋಡಿ, ಇಟ್ ಈಸ್ ಒನ್ ಆಫ್ ದ ಕನ್ಸಿಡರೇಷನ್. ನೋಡಿ, ನಾವು ಎಷ್ಟೋ ವಿಷಯಗಳು ಇರ್ತವೆ, ಅದರಲ್ಲಿ ಉಪ್ಪು ಕೂಡ ಒಂದು ಅಂಶ ಆಹಾರದಲ್ಲಿ. ನೋಡಿ, ಹಂಗೆ ಹೇಳ್ತಾರೆ ಗುರು ಮಹಾರಾಜ್. ಗುರು ಮಹಾರಾಜ್ ಅವ್ರ ಗುರುಗಳು ಹೇಳಿದ್ರು, ಪ್ರಭುಪಾದ ಹೇಳಿದ್ ಹೇಳ್ತಾರೆ. ಅದನ್ನ ಪರಿಗಣನೆಗೆ ತಗೋಬೇಕು. ಆದ್ರೆ ಎಲ್ಲನೂ ಅದೇ ಅಲ್ಲ. ನೋಡಿ, ಅದು ಒಂದು ಅಂಶ. ಆಹಾರದಲ್ಲಿ ಉಪ್ಪು, ಆಹಾರದ ರುಚಿಗೆ ಉಪ್ಪು ಕೂಡ ಒಂದು ಅಂಶ. ಇದು ವಿಚಾರ. ನೋಡಿ, ಹಂಗೆ ಜಯಪತಾಕ ಸ್ವಾಮಿ ಗುರು ಮಹಾರಾಜರು ವೈಯಕ್ತಿಕ ಬದುಕಲ್ಲಿ ನೋಡಿ, ಅವರೊಬ್ರು ಆಚಾರ್ಯರಾಗಿ ವೇದಶಾಸ್ತ್ರಗಳನ್ನು ಗೌರವಿಸೋದಕ್ಕೋಸ್ಕರ ನೋಡಿ ಅವರೂ ಅನುಸರಿಸ್ತಾರೆ, ಅವರ ಶಿಷ್ಯರುಗಳಿಗೆಲ್ಲನೂ ಕೂಡ ಹೇಳ್ಕೊಡ್ತಾರೆ, ನಾವು ಎಚ್ಚರಿಸ್ತಾರೆ. ನೋಡಿ, ಎಲ್ಲದಕ್ಕೂ ಶುಭ ಸಮಯ ಶುಭಗಳಿಗೆಯನ್ನ ನೋಡಿ ಅಂತ ಹೇಳ್ತಾರೆ ವಿಶೇಷವಾಗಿ. ನೋಡಿ, ಅವರು ನಮ್ಮೆಲ್ಲರಿಗೂ ಮಾದರಿಯಾಗಿರೋದಕ್ಕೆ ನೋಡಿ, ಅವರೆಲ್ಲ ಅತೀತರು ಇದ್ರೇನು ಕೂಡ ಅವರು ಹೇಳ್ತಾರೆ, ಅವರು ಒಂದು ಪ್ರಯಾಣ ಮಾಡ್ಬೇಕಂದ್ರೆ ರಾಹುಕಾಲನ ಗುಳಿಕ ಕಾಲನ ನೋಡಿ, ಇದು ಎಂತ ಸಮಯ ಇದನ್ನು ಕೂಡ ಅವ್ರು ನೋಡ್ತಾರೆ. ಯಾಕೆಂದ್ರೆ ನೀವು ಭಗವದ್ಗೀತೆಯಲ್ಲಿ ತಿಳ್ಕೊಂಡಂಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ? ಕಾಲೋಸ್ಮಿನ್ ಟೈಮ್ ಐ ಆಮ್ ಅಂತ ಹೇಳ್ತಾರೆ. ನೋಡಿ, ನಾನು ಕಾಲ ಅಂತ ಹೇಳ್ತಾರೆ. ನೋಡಿ, ಕಾಲ ಕೃಷ್ಣನ ಒಂದು ಶಕ್ತಿ, ಕಾಲರೂಪಿ ಕೃಷ್ಣ. ಹಂಗೆ ಅದನ್ನ ಗೌರವಿಸ್ಬೇಕು, ಕಾಲವನ್ನ ಗೌರವಿಸ್ಬೇಕು. ನೋಡಿ, ಅದರಲ್ಲಿ ಭಗವಂತ ನೋಡಿ ಕೆಲವೊಂದು ಗ್ರಹಗಳಿಗೆ ನೋಡಿ ರಾಹುಕಾಲ ನೋಡಿ ಅವುಗಳಿಗೆ ಅಧಿಕಾರವನ್ನ ಕೊಟ್ಟಿದ್ದಾನೆ. ಆ ಅಧಿಕಾರವನ್ನು ನಾವು ಗೌರವಿಸ್ಬೇಕು. ನೋಡಿ, ಇದನ್ನ ಗುರು ಮಹಾರಾಜರು ವೈಯಕ್ತಿಕ ಬದುಕಲ್ಲಿ ಅನುಸರಿಸ್ತಾರೆ. ನೋಡಿ, ನಮ್ಮ ಶಿಷ್ಯರಿಗೂ ಕೂಡ ನೋಡಿ ಅದಕ್ಕೆ ಉತ್ತೇಜನ ಮಾಡ್ತಾರೆ, ಸಮಯವನ್ನ ಗೌರವಿಸಿ, ಕಾಲವನ್ನ ಗೌರವಿಸಿ. ಅಂದ್ರೆ ಕೃಷ್ಣನನ್ನ ಗೌರವಿಸ್ಬೇಕು ಅಂದ್ರೆ ಕಾಲವನ್ನ ಗೌರವಿಸ್ಬೇಕು. ನೋಡಿ, ಭಗವಂತ ನೀವು ಗಮನಿಸಿದಿರಿ, ಯಾವುದೇ ಅವತಾರ ಒಂದು ನಿರ್ದಿಷ್ಟ ಸಮಯಕ್ಕೋಸ್ಕರ ಅದು ಬರಬೇಕು. ಆ ಗ್ರಹಗತಿಗಳೆಲ್ಲ ಹಂಗೆ ಕೂಡಿ ಬರಬೇಕು. ಆವಾಗ ಭಗವಂತನ ಆವಿರ್ಭವಿಸ್ತಾರೆ. ಅದು ವಿಶೇಷ ಸಂದರ್ಭ. ಅಲ್ಲಿನ ಶಾಸ್ತ್ರಗಳಲ್ಲಿ ಭಾಗವತನ ಎಲ್ಲ ಓದಿದ್ರೆ ಅದರಲ್ಲಿ ಗೊತ್ತಾಗತ್ತೆ, ಭಗವಂತನು ಆ ಜನ್ಮ ಪಡ್ಕೊಳ್ಳೋದಕ್ಕೋಸ್ಕರ ಆ ಗ್ರಹಗತಿಗಳು ಆ ಒಂದೊಂದೊಂದೊಂದು ಸ್ಥಳಗಳನ್ನು ಅಲಂಕರಿಸ್ತವಂತೆ. ನೋಡಿ ನೋಡಿ ಹಿಂಗೆ ನೀವು ಸಾಧ್ಯವಾದ್ರೆ ಪ್ರಭು ಶ್ರೀರಾಮಚಂದ್ರನ ಜನ್ಮ ಜಾತಕ ನೋಡಿ. ಮುಂದೆ ಯಾವಾಗ್ಲಾದ್ರೂ ಚರ್ಚೆ ಮಾಡೋಣ. ಶ್ರೀರಾಮಚಂದ್ರನ ಜನ್ಮ ಜಾತಕದಲ್ಲಿ ಬಹಳ ವಿಶೇಷ ಲಕ್ಷಣಗಳಿದ್ದಾವೆ. ಯಾರಾದ್ರೂ ಜ್ಯೋತಿಷ್ಯ ಶಾಸ್ತ್ರ ಕಲಿಬೇಕು ಅಂದ್ರೆ ಪ್ರಭು ಶ್ರೀರಾಮಚಂದ್ರನ ಜನ್ಮ ಜಾತಕವನ್ನ ಅಧ್ಯಯನ ತೋರಿಸ್ತಾರೆ. ನೋಡ್ರಿ, ಇಂತಿಂತ ಗ್ರಹಗಳು ಹಿಂಗಿತ್ತು, ಅದಕ್ಕೋಸ್ಕರ ಪ್ರಭು ಶ್ರೀರಾಮಚಂದ್ರನ ಬದುಕಲ್ಲಿ ಹಿಂಗಿಂಗ್ ಆಯ್ತು ಅಂತ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನೋಡುವಂತ ಒಂದು ಪ್ರಯತ್ನ ಮಾಡೋಣ. ಆ ಜಾತಕವನ್ನ ನೋಡೋದೇ ಭಗವಂತನ ಸಾಕ್ಷಾತ್ ಸ್ವರೂಪವನ್ನ ದರ್ಶನ ಮಾಡ್ದಂಗೆ ರಾಮಾಯಣ ಕಥೆಯೆಲ್ಲ ಆ ಜಾತಕದಲ್ಲಿ ಕಾಣುತ್ತೆ. ರೋಮಾಂಚನ ಆ ಜಾತಕವನ್ನ ನೋಡುವಂಥದ್ದು. ಅದೇ ಪ್ರಭು ಶ್ರೀರಾಮಚಂದ್ರನ ನೋಡಿ, ಭಗವಂತ ಕೃಷ್ಣನ ಜಾತಕನೂ ಕೂಡ ನೋಡಿ ಹಂಗೆ ನೋಡಿ. ಅದೆಲ್ಲ ನೋಡಿ, ಕೆಲವರು ನಾವು ಒಬ್ಬರು ವ್ಯಕ್ತಿಗೆ ಜಾತಕ ಇದೆ ಅಂತಂದ್ರೆ ಆತನ ಜನ್ಮ ನಿಜವಾಗ್ಲೂ ನಡೆದದ್ದು ಆ ಜಾತಕದಲ್ಲಿ ನೋಡಿದ್ರೆ ಅದು ತುಂಬಾ ಮ್ಯಾಚ್ ಆಗುತ್ತೆ. ನೋಡಿ, ಈಗ ನಮಗೆ ಕೆಲವ್ರಿಗೆಲ್ಲನೂ ಡೌಟ್ ಆಗತ್ತೆ, ರಾಮ ಇದ್ನೋ ಇಲ್ವೋ, ನೋಡಿ ಕೃಷ್ಣ ಇದ್ನೋ ಇಲ್ವೋ, ಕಟ್ಟು ಕಥೆನು ಅಂತ. ಚೈತನ್ಯ ಮಹಾಪ್ರಭುಗಳು ಇದ್ರೋ ಇಲ್ವೋ, ಇತಿಹಾಸದಲ್ಲಿ ದಾಖಲೆ ಇದೆಯೋ ಇಲ್ವೋ? ಇದೆ ಪ್ರಭುಜಿ.
ಈಗ ಇದು ಯಾರಿಗಾದ್ರೂ ಡೌಟ್ ಇದೆಯಾ? ಬೇಕಿದ್ರೆ ರಾಮ ಇದ್ನೋ ಇಲ್ವೋ, ಕೃಷ್ಣ ನೋಡಿ ಒಂದು ಕಟ್ಟುಕತೆ ಇರಬಹುದು ಅಂತ ಡೌಟ್ ಬರ್ದು. ಆದ್ರೆ ಚೈತನ್ಯ ಮಹಾಪ್ರಭುಗಳು ನೋಡಿ ನಮ್ಮ ನಾಡಗೀತೆಯಲ್ಲೇ ಬರುತ್ತೆ, ಚೈತನ್ಯ ಪರ ವಿವೇಕ ಪರಮಹಂಸರ ಜಯ ಭಾರತ ಜನನೀಯ ತನುಜಾತೆ ಅಂತ ಬರುತ್ತೆ. ಚೈತನ್ಯ ಮಹಾಪ್ರಭು ಹೆಸರು ನಮ್ಮ ನಾಡಗೀತೆಯಲ್ಲಿ. ನೋಡಿ ಚೈತನ್ಯ ಮಹಾಪ್ರಭುಗಳು, ನೀವು ಚೈತನ್ಯ ಚರಿತಾಮೃತ ಓದಿದ್ರೆ, ಶ್ರೀಮದ್ ಭಾಗವತ ಓದಿದ್ರೆ, ಭಗವದ್ಗೀತೆ ಓದಿದ್ರೆ ನೋಡಿ, ಅಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಬಹಳ ಸತಿ ಉಲ್ಲೇಖಗಳು ಬರುತ್ತೆ, ಒಳ್ಳೊಳ್ಳೆ ಉದಾಹರಣೆಗಳು ಬರುತ್ತೆ. ಅಷ್ಟೇ ಅಲ್ಲ, ಕೆಲ ಪ್ರಭುಪಾದರ ಲೀಲಾಮೃತವನ್ನು ಓದಿದ್ರೇನು ಕೂಡ ಅಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ನೋಡಿ ಅಲ್ಲಿ ಪುರಾವೆ, ಅಲ್ಲಿ ಪ್ರಸ್ತಾಪಗಳು ಬರ್ತವೆ. ಹೀಗೆ ಯಾರಾದ್ರೂ ಚೈತನ್ಯ ಚರಿತಾಮೃತದಲ್ಲಿ ಆ, ಇದ್ದಂತ ಉಲ್ಲೇಖಗಳನ್ನ ಹೇಳ್ತೀರಾ? ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯಜ್ಞರು ಯಾರಾದ್ರೂ ಅವ್ರ ಹೆಸರುಗಳು ಹೇಳ್ತೀರಾ? ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರಜ್ಞರ ಹೆಸರುಗಳು ಹೇಳ್ತೀರಾ ಚೈತನ್ಯ ಚರಿತಾಮೃತದಲ್ಲಿ? ಚಕ್ರವರ್ತಿ ಅವ್ರದ್ದು ವೆರಿ ಗುಡ್. ಯಾರವರು, ಏನಾಗಿದ್ರು? ಅವ್ರಿಗೂ ಶಶಿಧರ್ ಅವ್ರ ಅಪ್ಪ ಅಂತ ಅನ್ಕೊಂಡೆ. ಚೈತನ್ಯ ಮಹಾಪ್ರಭು ಅವರ ತಾತ, ಅಮ್ಮನ ಅಪ್ಪ, ನೀಲಾಂಬರ ಚಕ್ರವರ್ತಿ ಅಂತ ಬಹಳ ಪ್ರಸಿದ್ಧವಾದಂತ ಜ್ಯೋತಿಷಿ. ಚೈತನ್ಯ ಮಹಾಪ್ರಭುಗಳು ಹುಟ್ಟಿದ್ದು ಆವತ್ತಿನ ದಿನ ಏನಾಗಿರುತ್ತೆ? ಚೈತನ್ಯ ಮಹಾಪ್ರಭುಗಳು ಹುಟ್ಟಿದಾಗ ಅವತ್ತಿನ ದಿನ ಏನು? ಹುಣ್ಣಿಮೆ ಗ್ರಹಣ ಇರುತ್ತೆ. ನೋಡಿ, ಗ್ರಹಣ. ಇವತ್ತಿನ ತರನೇ ಅವತ್ತು ಕೂಡ ಚಂದ್ರಗ್ರಹಣ ಇರುತ್ತೆ, ಹುಣ್ಣಿಮೆ ಆಗಿರುತ್ತೆ. ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತು ಹುಣ್ಣಿಮೆ ದಿನ ಚಂದ್ರಗ್ರಹಣ ಆಗೋದು, ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಆಗೋದು. ನೋಡಿ, ಚೈತನ್ಯ ಮಹಾಪ್ರಭುಗಳು ಹುಟ್ಟಿದ್ದು ಕೂಡ ಗೌರ ಪೂರ್ಣಿಮಾ ಆ ಸಂದರ್ಭದಲ್ಲಿ ಚಂದ್ರಗ್ರಹಣ ಆಗುತ್ತೆ. ಜನಗಳೆಲ್ಲ ಆ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು? ಏನ್ ಮಾಡ್ತಿದ್ರು? ಜಪ ಮಾಡ್ತಾ ಇದ್ರು. ಎಲ್ಲರೂ ಹರೇ ಕೃಷ್ಣ ಮಂತ್ರವನ್ನ ಗಂಗಾನದಿ ಜಪಿಸ್ತಾರೆ. ಎಲ್ಲರೂ ಸ್ನಾನ ಮಾಡ್ತಾ ಹರಿಬೋಲ್ ಹರಿಬೋಲ್ ಅಂತ ಇದ್ರು ಎಲ್ಲರೂ. ನೋಡಿ, ಅಂತ ಒಂದು ಸಂದರ್ಭದಲ್ಲಿ ಹರಿಬೋಲ್ ಹರಿಬೋಲ್ ಅನ್ನೋ ಸಂದರ್ಭದಲ್ಲಿ ಭಗವಂತನ ಅವತರಿಸ್ತಾನೆ. ನೋಡಿ, ಅದನ್ನ ನೀಲಾಂಬರ ಚಕ್ರವರ್ತಿಗಳು ನೋಡಿ ಎಲ್ಲ ಲೆಕ್ಕಾಚಾರ ಎಲ್ಲ ಮಾಡ್ತಾರೆ. ನೋಡಿ, ಅಲ್ಲಿ ಗೊತ್ತಾಗತ್ತೆ ಅವರಿಗೆ, ಇದು ಸಾಮಾನ್ಯ ಮನುಷ್ಯನ ಜಾತಕ ಅಲ್ಲ, ಇದು ದೇವೋತ್ತಮ ಪರಮ ಪುರುಷನೇ ಅಂತ ಗೊತ್ತಾಗುತ್ತೆ. ನೋಡಿ, ಹೀಗೆ ಈ ತರದ ಒಂದು ಪ್ರಸ್ತಾಪ ಬರುತ್ತೆ. ನೋಡಿ, ಅದರ ನಂತರ ಚೈತನ್ಯ ಮಹಾಪ್ರಭುಗಳ ಬದುಕಲ್ಲಿ ನೋಡಿ ಇನ್ನೊಂದು ಪ್ರಸ್ತಾಪ ಆಗುತ್ತೆ. ಒಬ್ಬ ಆಸ್ಟ್ರಾಲಜರ್ ಹೇಳ್ತಾನೆ ನೋಡಿ, ಅವರು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ನೋಡಿ ಒಂದು ಪ್ರಿಡಿಕ್ಷನ್ ಕೊಡ್ತಾರೆ. ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ ಅಂತ ಹೇಳುವಂತ ಒಂದು ಪ್ರಯತ್ನ. ನೋಡಿ, ಹಂಗೆ ಚೈತನ್ಯ ಚರಿತಾಮೃತದಲ್ಲಿ ಬಹಳ ಕಡೆ ಉಲ್ಲೇಖ ಬರುತ್ತೆ. ಮೊನ್ನೆ ರಥಯಾತ್ರಾನಂದ ಪ್ರಭುಜಿಯವರು ನೋಡಿ ಸನಾತನ ಗೋಸ್ವಾಮಿಗಳು ಹೇಗೆ ಜೈಲಿಂದ ತಪ್ಪಿಸ್ಕೊಂಡು ಬರ್ತಾರೆ ಅನ್ನೋದು ಕಥೆ ಹೇಳ್ತಿದ್ರು. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಜ್ಯೋತಿಷ್ಯ ಅಲ್ಲಿ ಒಂದು ಶಾಸ್ತ್ರ ಬರುತ್ತೆ, ಚಿನ್ನದ ನಾಣ್ಯಗಳನ್ನೆಲ್ಲ ಇವ್ರಿಗೆ ಜೈಲರ್ಗೆ ಕೊಡ್ತಾರೆ ಪ್ರಭು. 7,000 ಚಿನ್ನದ ನಾಣ್ಯಗಳನ್ನು ಕೊಡ್ತಾರೆ. ಮತ್ತೆ ಇನ್ನ ಒಂದು 7-8 ಮಿಕ್ಕಿರುತ್ತೆ, ಅದನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗಳಿಗೆ ಒಬ್ಬ ಸೇವಕ ಇರ್ತಾನೆ. ನೋಡಿ, ಜೈಲಿಂದ ಬಿಡಿಸ್ಕೊಂಡು ಬಂದಾಗ ಆತನು ಕೂಡ ಸನಾತನ ಗೋಸ್ವಾಮಿ ಜೊತೆನೇ ಬರ್ತಾನೆ. ಒಂದು ಬೆಟ್ಟ, ಒಂದು ಊರು ದಾಟಿ ಇನ್ನೊಂದ್ ಕಡೆ ಹೋಗ್ಬೇಕಿರುತ್ತೆ. ಅವತ್ತು ಅಲ್ಲೇ ಉಳ್ಕೊಳ್ಳೋ ಒಂದು ಪ್ರಯತ್ನ ಆಗುತ್ತೆ. ಸನಾತನ ಗೋಸ್ವಾಮಿಗಳ ಸರ್ವೆಂಟ್, ಸೇವಕನ ಪಾಕೆಟ್ ಅಲ್ಲಿ ಕೆಲವೊಂದು ಚಿನ್ನದ ನಾಣ್ಯಗಳಿರ್ತವೆ. ನೋಡಿ, ಚಿನ್ನದ ನಾಣ್ಯಗಳು ಇವ್ರ ಹತ್ರ ಇದಾವೆ ಅಂತ ಹೇಳಿ ನೋಡಿ ಆತನು ಜ್ಯೋತಿಷಿ ಹೇಳ್ತಾನೆ. ಎಂತ ಶಾಸ್ತ್ರ ಅಲ್ವಾ ಇದು, ಅಲ್ವಾ? ಎಂತ ಶಾಸ್ತ್ರ ಇದು! ಆ ಮಟ್ಟಕ್ಕೆ ನಮ್ಮ ಹತ್ರ ಎಷ್ಟು ಚಿನ್ನದ ಕಾಸುಗಳಿದಾವೆ ಅಂತ ಕೂಡ ನಿಖರವಾಗಿ ಹೇಳ್ಬೋದು. ಅಂದ್ರೆ ಇದು ಎಂತ ಶಾಸ್ತ್ರ ಇದು, ಅಲ್ವಾ? ನೋಡಿ, ಹಿಂಗೆ ನಮ್ಗೆ ಹಲವಾರು ಉಲ್ಲೇಖಗಳು ನಮ್ಮ ಇತಿಹಾಸದಲ್ಲಿ, ಪುರಾಣಗಳಲ್ಲಿ ನೋಡಿ ಈ ತರ ಅವ್ರ ಬದುಕುಗಳಲ್ಲಿ. ಹೆಸರು ಈಶಾನು ಅಂತ ಪ್ರಭು, ಈಶಾನ. ನೋಡಿ, ಈ ತರ ಒಂದು ಉಲ್ಲೇಖ ಸಂದರ್ಭ ಅಲ್ಲಿ ಬರುತ್ತೆ, ಅಲ್ವಾ? ನೋಡಿ, ಹಂಗೆ ಇಷ್ಟು ನಿಖರವಾಗಿ ಹೇಳ್ಬೋದು. ನೋಡಿ, ಶ್ರೀಮದ್ ಭಾಗವತದಲ್ಲಿ ನೋಡಿದ್ರೆ ನೋಡಿ, ಈ ಶ್ಲೋಕ ಶ್ರೀಮದ್ ಭಾಗವತದ 1ನೇ ಸ್ಕಂದದ 12ನೇ ಅಧ್ಯಾಯದ 29ನೇ ಶ್ಲೋಕ. ಇದು ಪರಿಸ್ಥಿತಿ ಹೇಗಿರುತ್ತೆ ನೋಡಿ, ಪರೀಕ್ಷಿತ ಮಹಾರಾಜನ ಜನನ ಸಂದರ್ಭ. ಯಾರಾದ್ರೂ ಓದ್ತೀರಾ ಮಾತಾಜಿ ಕನ್ನಡದಲ್ಲಿ?
ಮೊದಲನೇ ಸ್ಕಂದದ 12ನೇ ಅಧ್ಯಾಯದ 29ನೇ ಶ್ಲೋಕ. ನೋಡಿ ಇಲ್ಲಿ ಏನಾಗತ್ತೆ ಅಂದ್ರೆ, ಪರೀಕ್ಷಿತ ಮಹಾರಾಜ ನೋಡಿ ಹುಟ್ಟಿರ್ತಾನೆ. ಹುಟ್ಟಿದಾಗ ನೋಡಿ ಯುಧಿಷ್ಠಿರ ಮಹಾರಾಜ ನೋಡಿ ಹರೇ ಹುಟ್ಟದಂತ ಕೃಷ್ಣ ಮಗು ಪ್ರಭು, ಬಗ್ಗೆ ಅನುವಾದ ಓದ್ಬೇಕಾ ಪ್ರಭು? ಅನುವಾದ ಮಾತ್ರ ಓದಿ. ಓಕೆ ಪ್ರಭು. ಅನುವಾದ: ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ಜಾತಕ ಕರ್ಮಾಚರಣೆಯಲ್ಲಿ ತಜ್ಞರಾದವರು ಹೀಗೆ ಮಹಾರಾಜ ಯುಧಿಷ್ಠಿರನಿಗೆ ಮಗುವಿನ ಭವಿಷ್ಯದ ಬಗ್ಗೆ ಹೇಳಿದರು. ಬಳಿಕ ಅವರು ಪುಷ್ಕಳವಾಗಿ ದಕ್ಷಿಣೆಯನ್ನು ಪಡೆದು ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು ಅಂತ ಹೇಳಿದ್ದಾರೆ ಪ್ರಭು. ಹಾ. ಹರೇ ಕೃಷ್ಣ. ಅಲ್ಲಿ ಭಾವಾರ್ಥದಲ್ಲಿ ನೀವು ಹಂಗೆ ಓದಿದ್ರೆ ಅಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇದೆಯಾ ಮಾತಾಜಿ ಅಲ್ಲಿ ಏನಾದ್ರು? ಇದೇ ಪ್ರಭು. ಜ್ಯೋತಿಷ್ಯ ಮತ್ತು ಆಯುರ್ವೇದ ಶಾಸ್ತ್ರಗಳು ಶ್ರೀ ಸಾಮಾನ್ಯನಿಗೆ ಅಗತ್ಯವಾದ 2 ಪ್ರಮುಖ ಶಾಖೆಗಳಿವೆ ಅಂತ ಇದೆ ಪ್ರಭು. ಹ್ಮ್. ನೋಡಿ ಆಮೇಲೆ ಮುಂದೆ ಓದಿ ಮಾತಾಜಿ, ಮುಂದಿನ ಶ್ಲೋಕದ ಅನುವಾದನೆ ಓದ್ಕೊಂಡು ಹೋಗಿ ಮುಂದೆ. ಓಕೆ ಪ್ರಭು. ಈ ಹುಡುಗ ಲೋಕದಲ್ಲಿ ಪರೀಕ್ಷಿತ್ ಎಂದು ವಿಖ್ಯಾತನಾಗುವನು, ಏಕೆಂದರೆ ಇವನು ತನ್ನ ಜನನಕ್ಕೆ ಮುಂಚೆ ಕಂಡ ವ್ಯಕ್ತಿತ್ವವನ್ನು ಎಲ್ಲ ಮಾನವರಲ್ಲಿ ಪರೀಕ್ಷಿಸುವನು. ಹೀಗೆ ಅವನು ಸತತವಾಗಿ ಭಗವಂತನ ಧ್ಯಾನದಲ್ಲಿರುವನು. ಹಂಗೆ ಶುಕ್ಲ ಓದ್ತಾರೆ. ಪಕ್ಷದ ಚಂದ್ರನು ದಿನೇ ದಿನೇ ವೃದ್ಧಿ ಹೊಂದುವಂತೆ ರಾಜಕುಮಾರನು ತಾತಂದಿರ ರಕ್ಷಣೆ ಮತ್ತು ಪೂರ್ಣ ಸೌಕರ್ಯಗಳನ್ನು ಪಡೆದು ಬೇಗನೆ ಸಮೃದ್ಧನಾಗಿ ಬೆಳೆದನು. ಈ ಸಮಯದಲ್ಲಿಯೇ ರಾಜ ಯುಧಿಷ್ಠಿರನು ತನ್ನ ದಾಯಾದಿಗಳೊಂದಿಗೆ ಮಾಡಿದ ಯುದ್ಧದ ಪಾಪವನ್ನು ಕಳೆದುಕೊಳ್ಳುವುದಕ್ಕಾಗಿ ಅಶ್ವಮೇಧ ಯಾಗವೊಂದನ್ನು ಆಚರಿಸಬೇಕೆಂದು ಆಲೋಚಿಸುತ್ತಿದ್ದನು. ತೆರಿಗೆ ಮತ್ತು ದಂಡ ಸಂಗ್ರಹವನ್ನು ಬಿಟ್ಟು. ಓಕೆ ಪ್ರಭು. ಹರೇ ಕೃಷ್ಣ. ನೋಡಿ ಹಿಂದಿನ ಶ್ಲೋಕಗಳಿಗೆ ಹೋದ್ರೆ ನೋಡಿ, ಹುಟ್ಟದಂತ ಮಗುಗೆ ಜನ್ಮ ಜಾತಕವನ್ನ ಆಗಿನ ಕಾಲದಲ್ಲಿ ಬರೆಸ್ತಿದ್ರು. ಆ ಕ್ಷಣದಲ್ಲಿ ಹುಟ್ಟುವಂತ ಸ್ಥಳಕ್ಕೆ ಆ ಜ್ಯೋತಿಷಿಗಳನ್ನ ಕರೆಸಿಟ್ಟಿರ್ತಿದ್ರು. ನೋಡಿ ಅಲ್ಲಿ ನೋಡಿ ಹುಟ್ಟಿದಾಗ ನೋಡಿ ಇಲ್ಲಿ ಹೇಳ್ತಾರೆ, ಆಫ್ಟರ್ ಇನ್ಕ್ವೈರಿಂಗ್ ಅಬೌಟ್ ದ ಪ್ರಾಪರ್ ಸೆಲ್ಫ್. ನೋಡಿ ಏನ್ ಹೇಳ್ತಾರೆ ಅಂದ್ರೆ, ಆ ಅಧ್ಯಾಯದಲ್ಲಿ ಬರುತ್ತೆ, ಏನ್ ಬರುತ್ತೆ ಅಂದ್ರೆ, ಪರೀಕ್ಷಿತ ಮಹಾರಾಜ ಈತನ ಎಂತ ವ್ಯಕ್ತಿ ಆಗ್ತಾನೆ ಅಂತ ಅಲ್ಲಿ ಉಲ್ಲೇಖ ಬರುತ್ತೆ. ಮತ್ತೆ ಹುಡುಕಿ ಹೇಳಿ ಅದು ಎಲ್ಲಿ ಬರುತ್ತೆ ನೋಡಿ. ಅಲ್ಲಿ ಆತ ಹೇಳ್ತಾರೆ, ಜ್ಯೋತಿಷಿ ಏನಂತ ಹೇಳ್ತಾರೆ ಅಂದ್ರೆ, ಮಹಾರಾಜ ನಿಮ್ಮ ಮೊಮ್ಮಗ ಥೇಟ್ ನಿಮ್ಮಂಗೆ ಆಗ್ತಾನೆ. ಆತನು ಎಂತ ಪರಾಕ್ರಮಿ ಆಗಿರ್ತಾನೆ, ಪ್ರಜೆಗಳ ರಕ್ಷಕನಾಗಿರ್ತಾನೆ, ಆತನು ಹೇಗೆ ಬದುಕ್ತಾನೆ ಅಂತ ಹೇಳೋದ್ರ ಜೊತೆಗೆ ಆತನು ಹೇಗೆ ಸಾಯ್ತಾನೆ ಅಂತ ಕೂಡ ಹೇಳಿ. ನೋಡಿ ಅಲ್ಲಿ ಹುಡುಕಿ ಹೇಳಿ ನೋಡಿ. ನೋಡಿ ಅಲ್ಲಿ ಈತ ಹಾವು ಕಚ್ಚಿ ಸಾಯ್ತಾನೆ ಅಂತ ಕೂಡ ಹೇಳುತ್ತಾರೆ ನೋಡಿ. ಅದು ಶ್ರೀಮದ್ ಭಾಗವತದಲ್ಲಿ ಇದೆ ನೋಡಿ. ಪರೀಕ್ಷಿತ ಮಹಾರಾಜ ನೋಡಿ ಹಂಗೆ ಹಾವು ಕಚ್ಚಿ ಸಾಯ್ತಾನೆ ಅಂತ ಕೇಳಿದ್ರೇನು ಕೂಡ ಧರ್ಮರಾಜ ಯುಧಿಷ್ಠಿರ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಎಲ್ಲರೂ ಸಾಯೋದೆ ಅಲ್ವಾ, ಹೆಚ್ಚು ಪ್ರಾಮುಖ್ಯತೆ ಕೊಡೋದಿಲ್ಲ. ಆತ ಹೆಂಗೆ ಬದುಕಿ ಜನರನ್ನ ರಕ್ಷಣೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಪರೀಕ್ಷಿತ ಮಹಾರಾಜ ಅತ್ಯಂತ ಹೆಚ್ಚು ಗಮನವನ್ನ ಕೊಡ್ತಾನೆ ನೋಡಿ. ಅದ್ರ ಬಗ್ಗೆ ಹೆಮ್ಮೆ ಪಡ್ತಾನೆ ನೋಡಿ. ಸಾಯುವಂತದ್ರ ಬಗ್ಗೆ ಅದರಲ್ಲಿ ಪ್ರಸ್ತಾಪ ಇದ್ರೇನು ಕೂಡ ಹೆಚ್ಚಿಗೆ ಏನು ಹೇಳೋದಿಲ್ಲ ನೋಡಿ. ಅದ್ರ ಬಗ್ಗೆ ಕಾಳಜಿ ಇರೋದಿಲ್ಲ. ಹಿಂಗೆ ಏನಂದ್ರೆ ನೋಡಿ, ಇದು ಕೃಷ್ಣ ಪ್ರಜ್ಞೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ನೋಡಿ, ಶ್ರೀಲ ಪ್ರಭುಪಾದ್ರೆ ಹೇಳ್ದಂಗೆ, ಗುರು ಮಹಾರಾಜರು ಅದನ್ನ ಹೇಳ್ದಂಗೆ, ಅದನ್ನ ಎ ಪಿಂಚ್ ಆಫ್ ಎ ಸಾಲ್ಟ್ ನೋಡಿ, ಒಂದು ಚಿಟಿಕೆ ಉಪ್ಪು ಹೆಂಗೆ ತಗೋಬೇಕೋ ಆ ರೀತಿ ತಗೋಬೇಕು ಅಂತ ಹೇಳುವಂಥದ್ದು ಇದು ವಿಷಯ ನೋಡಿ. ಹಂಗೆ ನೋಡಿ ಹೇಳ್ತಾ ಹೋದ್ರೆ ನೋಡಿ ಹಲವಾರು ಪ್ರಶ್ನೆಗಳು ಉದ್ಭವ ಬರ್ತವೆ ಅಲ್ವಾ. ನೋಡಿ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಯಾರಾದ್ರೂ ಏನಾದ್ರು ಪ್ರಶ್ನೆ ಕೇಳೋದಿದೆಯಾ? ಹರೇ ಕೃಷ್ಣ ಪ್ರಭು. ಇವಾಗ ಈ ಮನುಷ್ಯನ ನಡತೆ ಎಲ್ಲ ನೋಡ್ಕೊಂಡು ಈ ಒಂದು ಜಾತಕಕ್ಕೆ ಒಂದು ಹೋಲಿಸಿದ್ರೆ ಪರ್ಫೆಕ್ಟ್ ಆಗಿ ಹೇಳ್ತಾರೆ ಅಂತ ಹೇಳಿದ್ರಲ್ಲ ಪ್ರಭು. ಅಂದ್ರೆ ಪರ್ಫೆಕ್ಟ್ ಆಗಿ ಕೆಲವ್ರು ಹೇಳೋದಿಲ್ವಲ್ಲ ಪ್ರಭು? ಹಾ ನೋಡಿ, ಇದೊಂದು ವಿಜ್ಞಾನ. ಇದಕ್ಕೆ ಕೆಲವೊಂದು ಲೆಕ್ಕಾಚಾರಗಳು ಬೇಕಾಗ್ತವೆ. ಅದಕ್ಕೊಂದು ಬೇಕಾಗಿರುವಂತ ಒಂದು ಶುದ್ಧತೆ ಬೇಕಾಗತ್ತೆ ನೋಡಿ. ಆ ಶುದ್ಧತೆ ನೋಡಿ, ಆ ನಿಖರತೆ, ಆ ಪ್ರಾವೀಣ್ಯತೆ ಇಲ್ಲದೆ ಇದ್ರೆ ನೋಡಿ ಆ ಲೆಕ್ಕಾಚಾರಗಳು ತಪ್ಪಾಗ್ತವೆ. ಅರ್ಥ ಆಯ್ತಾ? ನೋಡಿ ಎಲ್ಲರೂ ಗಮನಿಸುವಂಥದ್ದು ಒಂದೇ ತರ ಗಮನಿಸೋದಿಲ್ಲ ನೋಡಿ. ಅದರಲ್ಲಿ ನೋಡುವಂಥದ್ದು ಕೆಲವು ಸರಿಯಾಗಿ ನೋಡುವಂಥದ್ದನ್ನ ನೋಡಕ್ ಆಗೋದಿಲ್ಲ
ನೋಡಿ ನೀವೇ ನೋಡಿರ್ತೀರಿ, ನಿಮ್ ಮುಂದೆ ಒಂದು 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 ಮೊಳೆ, ಒಂದು ಪಿನ್ ಬಿದ್ದಿರುತ್ತೆ, ನೀವು ಸುತ್ತಮುತ್ತ ಹುಡುಕ್ತಿರ್ತೀರ, ಸಿಕ್ಕೋದೇ ಇಲ್ಲ ಅಲ್ವಾ? ಈ ತರ ಆಗಿರುತ್ತೆ ಕೆಲವು ಸತಿ, ಅಲ್ಲೇ ಬಿದ್ದಿರುತ್ತೆ. ಹೌದು ಪ್ರಭು, ಅಲ್ಲೇ ಇರುತ್ತೆ ಬಟ್ ಹಾ, ಗೊತ್ತಾಗಲ್ಲ. ನೀವು ಹುಡುಗ ಅಂತನ ಅರ್ಥ, ನಿಮ್ಗೆ ಗೊತ್ತು, ಗ್ಯಾರಂಟಿ ಗೊತ್ತು ಇಲ್ಲೇ ಇದೆ ಅಂತ ಅಲ್ವಾ? ಗ್ಯಾರಂಟಿ ಗೊತ್ತು ಇಲ್ಲೇ ಇದೆ. ನೋಡ್ರಿ ಹೆಂಗೆ, ಯಾಕೆ ಹಿಂಗ್ ತಪ್ಪಾಗತ್ತೆ ಅನ್ನೋದು ನೋಡ್ರಿ ಈ ತರ ವಿಷಯ. ನೋಡೋರು ಸರಿಯಾಗಿ ನೋಡೋದಕ್ಕೆ ಆಗೋದಿಲ್ಲ, ಹಂಗಾಗಿ ಈ ತರ ಆಗೋ ಸಾಧ್ಯತೆಗಳಿದೆ. ನಿಖರವಾಗಿ ನೋಡುವಂಥದ್ದು ಒಂದು ವಿಜ್ಞಾನ. ಹಂಗೆ ನೋಡಿ, ಇಲ್ಲಿ ನೀವು ಸ್ಕ್ರೀನ್ ಅಲ್ಲಿ ಕಾಣ್ತಿರೋಂಗೆ ಚೈತನ್ಯ ಮಹಾಪ್ರಭುಗಳ ಜನ್ಮದ ಸಂಬಂಧವಾಗಿ ನೋಡಿ, ಚೈತನ್ಯ ಚರಿತಾಮೃತದಲ್ಲಿ ನೋಡಿ ಇಲ್ಲಿ ಉಲ್ಲೇಖ ಇದೆ. ಹಾಗೇನೆ ನೋಡಿ, ನಮ್ಮ ಶ್ರೀ ಪ್ರಭುಪಾದರ ಗುರು ಮಹಾರಾಜ ಯಾರು, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು, ಅವ್ರಿಗೆ ಸಿದ್ಧಾಂತ ಅಂತ ಬರ್ದದಕ್ಕೆ ಅವರು ನೋಡಿ ಚಿತ್ರದಲ್ಲಿ ಕಾಣ್ತಿರೋಂಗೆ ಸೂರ್ಯ ಸಿದ್ಧಾಂತ ಅನ್ನೋ ಒಂದು ಗ್ರಂಥವನ್ನ ರಚನೆ ಮಾಡ್ತಾರೆ ನೋಡಿ. ಆ ಸಿದ್ಧಾಂತ ಅಂತ ನೋಡಿ ಬರ್ದಂಥದ್ದು ಬಹಳ ಚೆನ್ನಾಗಿ ಬರೀತಾರೆ ನೋಡಿ. ಇಲ್ಲಿ ಸೂರ್ಯ ಸಿದ್ಧಾಂತ ನೋಡಿ, ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ. ಆ ಸಿದ್ಧಾಂತ ಬರೆದದಕ್ಕೆ ಅವ್ರಿಗೆ ಈ ಪದವಿ ಟೈಟಲ್ ಸಿಗುತ್ತೆ. ಹಂಗಾಗಿ ಇವರು ಬಹಳ ವಿಶೇಷವಾದಂತ ನೋಡಿ ಆಸ್ಟ್ರಾಲಜರ್ ಆಗಿರ್ತಾರೆ ನೋಡಿ. ಶ್ರೀ ಪ್ರಭುಪಾದರು ಬಹಳ ಕಡೆ ಅದನ್ನು ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ನಮ್ಮ ಗುರುಗಳು ನೋಡಿ ಪ್ರೊಫೆಸರ್ ಆಫ್ ಆಸ್ಟ್ರಾಲಜಿ ಅಂತ ಹೇಳ್ತಾರೆ ನೋಡಿ. ಹಂಗೇನೆ ವಿಶ್ವನಾಥ ಚಕ್ರವರ್ತಿನೂ ಕೂಡ ನೋಡಿ, ನಿಮಗೆ ಇದು ಶ್ರೀಮದ್ ಭಾಗವತದಲ್ಲಿ ಇಲ್ಲಿ ಉಲ್ಲೇಖ ಬರುತ್ತೆ. 8ನೇ ಸ್ಕಂದದ 18ನೇ ಶ್ಲೋಕದ 5ನೇ ಬರುತ್ತೆ. ಅನ್ ಎಕ್ಸ್ಪರ್ಟ್ ಆಸ್ಟ್ರಾಲಜರ್ ಎಕ್ಸ್ಪ್ಲೇನ್ ದ ವರ್ಡ್ ನಕ್ಷತ್ರ ತಾರಾಧ್ಯ ಅಂತ ಬರುತ್ತೆ ನೋಡಿ. ಹಂಗೆ ಬಹಳಷ್ಟು ನಮ್ಮ ಪರಂಪರೆಯಲ್ಲಿ ನೋಡಿ ಕಾಣ್ಬೋದು. ಶ್ರೀಲ ಪ್ರಭುಪಾದರ ಬಗ್ಗೆ ಏನಾದ್ರೂ ಜನ್ಮ ಜಾತಕದಲ್ಲಿ ಏನಾದ್ರೂ ವಿಶೇಷ ವಿವರಣೆಗಳು ಇದಾವ? ಯಾರಿಗಾದ್ರೂ ಏನಾದ್ರೂ ಗೊತ್ತಾ? ಹೌದು ಪ್ರಭುಜಿ, ಹೇಳಿರ್ತಾರೆ ಅವರು 108 108 ದೇಶಗಳನ್ನ ಇದ್ ಮಾಡ್ತಾರೆ ಅನ್ನೋದು ಹೇಳ್ತಾರೆ. ಹೊರದೇಶಕ್ಕೂ ಹೋಗ್ತಾರೆ ಅಂತ ಹೇಳಿ ದೇವಸ್ಥಾನ ಕಟ್ತಾರೆ ಅಂತ. 108 ದೇವಸ್ಥಾನಗಳನ್ನ ಸಮುದ್ರವನ್ನ ದಾಟಿ ಹೋಗಿ ಅಷ್ಟೊಂದು ಟೆಂಪಲ್ ಕಟ್ಟಿರ್ತಾರೆ. ಇಳಿ ವಯಸ್ಸಿನಲ್ಲಿ ಅವರು ಟೆಂಪಲ್ ಕಟ್ತಾರಂತ ಹೇಳಿರ್ತಾರೆ. ಹಾ ನೋಡ್ರಿ, ಹಂಗೆ ಆಗುತ್ತೋ ಆಗಲ್ವೋ? ಆಗಿದೆ ಪ್ರಭುಜಿ, ನಮ್ಮ ಮಗ ಕೂಡ ಹಂಗೆ ಹೇಳಿದ್ದಾರೆ ನೋಡಿ. ಹಂಗೆ ನೋಡಿ, ಶ್ರೀಲ ಪ್ರಭುಪಾದರು ಅವ್ರು ಬರೆಯುವಂತ ಕೆಲವು ಭಾವಾರ್ಥ ನೋಡಿ, ಆ ಸಂದರ್ಭವಾಗಿ ನೋಡಿ ಇದನ್ನ ಉಲ್ಲೇಖ ಮಾಡ್ತಾರೆ ನೋಡಿ. ನನ್ನ ಜನ್ಮ ಜಾತಕದಲ್ಲೂ ಈ ತರದಿದೆ ಅಂತ ಹೇಳಿ ನೋಡಿ ಬಹಳಷ್ಟು ಕಡೆ ಉಲ್ಲೇಖ ಹೇಳ್ತಾರೆ ನೋಡಿ. ಹಂಗೆ ನೋಡಿ, ಇಲ್ಲಿ ವಾಣಿ ಕೋಟ್ಸ್ ಅಂತ ಇದಿದೆ ನೋಡಿ, ನಾನು ತೋರ್ಸೋ ಪ್ರಯತ್ನ ಮಾಡ್ತಿದ್ದೀನಿ. ಪ್ರಭುಪಾದರು ಏನ್ ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಅಂತ ನೋಡಿ. ಅವರ ಹಲವಾರು ರೂಮ್ ಕಾನ್ವರ್ಸೇಷನ್ಸ್ ಅಲ್ಲಿ ನೋಡಿ, ಅವರ ಪುಸ್ತಕಗಳಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ ಪ್ರಭುಪಾದರು ನೋಡಿ. ಅದನ್ನ ನಿಮ್ಗೆ ಇಲ್ಲಿ ಪ್ರತ್ಯಕ್ಷ ತೋರ್ಸೋಕ್ಕೆ ನೋಡಿ ಪ್ರಯತ್ನ ಮಾಡ್ತಿದ್ದೀನಿ ನೋಡಿ. ಓಪನ್ ಆಗೋಕ್ಕೆ ಸ್ವಲ್ಪ ಸಮಯ ಆಗ್ತದೆ ನೋಡಿ. ಹೀಗೆ ಇಲ್ಲಿದ್ರೆ ಗೂಗಲ್ ಸರ್ಚ್ ಕೊಡ್ತಿರ್ತೀನಿ ನೋಡಿ. ನೋಡಿ, ಪ್ರಭುಪಾದರು ಅವ್ರ ಪುಸ್ತಕಗಳಲ್ಲಿ ಹಲವಾರು ಕಡೆ ನೋಡಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಅವರ ಏನೇನು ಹೇಳ್ತಾರೆ ಪ್ರಭುಪಾದರು ಅಂದ್ರೆ ನೋಡಿ, ಕೆಲವು ಸಂದರ್ಭದಲ್ಲಿ ಪ್ರಭುಪಾದರು ನೋಡಿ ಅದನ್ನ ಹೆಚ್ಚಾಗಿ ಮೆಚ್ಕೊಳ್ಳಲ್ಲ ನೋಡಿ. ಈಗ ಹೇಳಿದಲ್ಲ ಪಿಂಚ್ ಆಫ್ ಸಾಲ್ಟ್ ಅನ್ನೋಂಥರದ್ದು ನೋಡಿ. ಇಲ್ಲಿ ನಿಮಗೆ ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ. ಪ್ರಭುಪಾದರು ಏನ್ ಹೇಳ್ತಾರೆ ಇದು ನಮಗೆ ಮುಖ್ಯ ಅಲ್ವಾ? ಗುರು ಮಹಾರಾಜ್ ಏನ್ ಹೇಳ್ತಾರೆ ನೋಡಿ, ಅದು ನಮ್ಗೆಲ್ಲದಕ್ಕಿಂತ ಬಹಳ ಮುಖ್ಯ ಆಗುತ್ತೆ. ಇದನ್ನು ಓಪನ್ ಮಾಡೋ ಪ್ರಯತ್ನ ಮಾಡ್ತೀನಿ ನೋಡಿ. ಇಲ್ಲಿ ಹೇಳ್ತಾರೆ, ಕೃಷ್ಣ ಕಾನ್ಶಿಯಸ್ನೆಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಆಸ್ಟ್ರಾಲಜಿ, but it is general custom that as soon as a child is born, the astrologers will come there ನೋಡಿ. ಹಂಗೆ ಈ ತರದ್ದು ಒಂದೇ ಹೇಳ್ತಾರೆ ವಿಷಯ, ಏನದು ಕೃಷ್ಣ ಪ್ರಜ್ಞೆಗೂ ಇದಕ್ಕೆ ನಥಿಂಗ್ ಟು ಡೂ ಅಂತ ಹೇಳ್ತಾರೆ. ಯಾಕೆ ಹಿಂಗೆ ಹೇಳಿ, ಇದನ್ನ ಇದು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸ್ವಲ್ಪ ಸಮಯ. ಹರೇ ಕೃಷ್ಣ ಪ್ರಭು. ಭಕ್ತಿ ವಿನೋದ ಠಾಕೂರ್ ಅವರು ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಹೇಳಿದ್ದಾರೆ,
ಭಗವಂತನು ಅವತರಿಸಿದಾಗ ಗ್ರಹಗಳು ಮತ್ತು ತಾರೆಗಳು ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ಭಗವಂತನ ಜನ್ಮ ಆಚರಿಸಲು ಅತಿ ಮಂಗಳಕರವಾದ ಸ್ಥಾನದಲ್ಲಿತ್ತಂತೆ ಪ್ರಭು ಎಲ್ಲ ಗ್ರಹಗಳು ಕೂಡ. ಹೌದು ಹೌದು. ನೋಡಿ, ಈ ವಾಣಿ ಕೋಟ್ಸ್ ಅನ್ನೋಂಥದ್ದು ತುಂಬಾ ನಿಮ್ಗೆ ಪ್ರೂಫ್ ಆದ್ರೆ ಏನ್ ಹೇಳ್ತಾರೆ ಅಂತ ನೀವು ಎಲ್ಲಾದ್ರೂ ಹುಡುಕ್ಬೇಕು ತಕ್ಷಣ ಅಂತಂದ್ರೆ ಈ ವೆಬ್ಸೈಟ್ಗೆ ಹೋಗಿ waniquotes.org ಪ್ರೂಫ್ ಆದ್ರೆ ಈ ವಿಷಯದಲ್ಲಿ ಏನ್ ಹೇಳ್ತಾರೆ ಅನ್ನೋಂಥದ್ದು ನಮಗೆ ಮುಖ್ಯ ಆಗುತ್ತೆ. ನೋಡಿ ಇಲ್ಲಿ ಹೇಳ್ತಾರೆ, ನೋಡಿ ಇಲ್ಲೇ ನೋಡ್ಬಿಡೋಣ, ನಿಮ್ಗೆ ಇಲ್ಲಿ ಓಪನ್ ಆಗ್ತದೆ, ಕಷ್ಟ ಆಗ್ತದೆ. ನೋಡಿ ರೂಮ್ ಕನ್ವರ್ಸೇಷನ್ ಅಲ್ಲಿ ಹೇಳ್ತಾರೆ ಪ್ರೂಫ್ ಆದ್ರೂ ಆಸ್ಟ್ರಾಲಜಿ we say simply mathematical calculation. If the moon is in this position and the other stars is in this position, ನೋಡಿ ಚಂದ್ರ ಈ ಒಂದು ರಾಶಿಯಲ್ಲಿದ್ರೆ, ನೋಡಿ ಈ ಒಂದು ನಕ್ಷತ್ರದಲ್ಲಿದ್ರೆ, ನೋಡಿ ಇಂಥ ಪರಿಣಾಮಗಳು ಆಗ್ತವೆ ಅಂತ ಹೇಳೋದು. ನೋಡಿ ಇವತ್ತು ಗ್ರಹಣ ಯಾವ ರಾಶಿಯಲ್ಲಿ ಆಗ್ತಾ ಇದೆ? ಕುಂಭರಾಶಿ, ಕುಂಭರಾಶಿಯಲ್ಲಿ ನಿಮ್ಗೆಲ್ಲ ಜ್ಯೋತಿಷ ಮಕರ ರಾಶಿನೂ ಇದೆ ಅಂತ ಹೇಳ್ತಾರೆ ಪ್ರಭು. ಮಕರ ರಾಶಿ ಸ್ವಲ್ಪ ಜ್ಯೋತಿಷ್ಯ ಗೊತ್ತಿದೆ. ಕೃಷ್ಣ, ನಿಮ್ಗೆ ಯಾರಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಹಾಕ್ಬೋದು. ನೋಡಿ ಈ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕ್ಬೋದು, ಕ್ವಶನ್ ಹಾಕ್ಬೋದು. ನೋಡಿ ಅಲ್ಲಿ ಹೇಳ್ತಾರೆ, ನೋಡಿ ಯಾರಾದ್ರೂ ಜಾಯ್ನ್ ಆಗದೆ ಇದ್ರೆ ರೆಕಾರ್ಡಿಂಗ್ ಇರುತ್ತೆ, ದಯವಿಟ್ಟು ಕ್ಷಮೆ ಇರ್ಲಿ. ನೋಡಿ ಇಲ್ಲಿ ಹೇಳ್ತಾರೆ, ನೀವೆಲ್ಲ ಹೇಳ್ತಿದ್ರಿ ಇವತ್ತು ಯಾವ ರಾಶಿಯವರಿಗೆ ಹೆಚ್ಚು ಪರಿಣಾಮ ಅವ್ರ ಮೇಲೆ ಇರುತ್ತೆ? ಕುಂಭರಾಶಿ. ಯಾವ ನಕ್ಷತ್ರಗಳು? ಶತಭಿಷ ನಕ್ಷತ್ರ ಪ್ರಭುಜಿ. ಪೂರ್ವಭಾದ್ರ ನಕ್ಷತ್ರ ಶತಭಿಷ. ಹಾ ನೋಡಿ ಹಂಗೆ ನೋಡಿ ಇಂತಿಂತ ನಕ್ಷತ್ರ ಇಂತಿಂತ ರಾಶಿಯಲ್ಲಿ ಇಂಥ ಒಂದು ಇವತ್ತು ನೋಡಿ ಗ್ರಹಣ ಆಗ್ತಾ ಇದೆ, ಇಂಥ ಗ್ರಹ ಇಂದವ್ರಿಗೆ ಇಂಥದ್ದು ಆಗತ್ತೆ. ನೋಡಿ ಇದಕ್ಕೂ ಬಹಳಷ್ಟು ವಿಷಯಗಳಿರ್ತವೆ. ಇದು ಗ್ರಹಚಾರ ಫಲ ಅಂತ. ದಯವಿಟ್ಟು ಹಿಂಗ ಆಗ್ತಾ ಇದೆ, ಕುಂಭರಾಶಿಯವರೆಲ್ಲ ಎದುರ್ಕೊಂಡಿರುವಂತ ಅವಶ್ಯಕತೆ ಇಲ್ಲ. ದಯವಿಟ್ಟು ಈ ಕ್ಷಣದಲ್ಲಿ ಅದ್ರ ಭಯವನ್ನು ಬಿಟ್ಬಿಡಿ. ಇದು ಗ್ರಹಚಾರ ಫಲ. ಇದನ್ನ ಗೋಚಾರ ಫಲ ಅಂತ ಹೇಳ್ತಾರೆ. ಗೋಚಾರ ನೋಡಿ ಹಂಗಂದ್ರೆ ಏನಂದ್ರೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಒಬ್ಬ ವ್ಯಕ್ತಿ ಮೇಲೆ ಇರುತ್ತೆ ಅಂದ್ರೆ ಶೇಕಡ 10-15% ಇರ್ಬಹುದು ಅಷ್ಟೇ ಅಂತ ಹೇಳ್ತಾರೆ. ನೋಡಿ ಚಂದ್ರ ನೋಡಿ 2 ದಿನಗಳಿಗೆ ಒಂದ್ಸತಿ ರಾಶಿಗಳನ್ನ ನಕ್ಷತ್ರಗಳನ್ನ ನೋಡಿ ಕೆಲವು ಗಂಟೆಗಳಿಗೆ ನಕ್ಷತ್ರಗಳನ್ನ ಬದಲಾಯಿಸಿರ್ತಾನೆ. ನೋಡಿ ಪ್ರತಿ ದಿನ ಒಂದೊಂದು ನಕ್ಷತ್ರ ಒಂದೊಂದು ರಾಶಿಯಲ್ಲಿ ಇರ್ತಾನೆ. ನೋಡಿ ನಕ್ಷತ್ರಗಳಲ್ಲಿ ಇರ್ತಾನೆ. ನೋಡಿ 28 ನಕ್ಷತ್ರಗಳಿದಾವೆ, ಒಂದೊಂದು ದಿನ ಒಂದೊಂದು ನಕ್ಷತ್ರದಲ್ಲಿ ಇರ್ತಾನೆ. ನೋಡಿ ಆ ನಕ್ಷತ್ರಗಳಂದ್ರೆ ಆತನ ಪತ್ನಿಯರು, ಆತನ ಮನೆ, ಅದು ಆಕ್ಚುಲಿ ಆ ಪತ್ನಿಯರ ಮನೆಗಳಿಗೆ ಹೋಗ್ತಾನೆ, 28 ಹೋಗ್ತಾನೆ. ಹಂಗಾಗಿ ಒಂದು ತಿಂಗಳಿಗೆ ನಿಮ್ಗೆ ನೋಡಿ 28-30 ದಿನಗಳು ಬರೋದು. 28 ನಕ್ಷತ್ರಗಳು, ಅಮಾವಾಸ್ಯೆ, ಹುಣ್ಣಿಮೆ, ಹಿಂಗೆ ಪ್ರತಿದಿನ ಒಂದೊಂದು ಇರ್ತಾನೆ. ಅವೆಲ್ಲವೂ ನಿಮ್ಗೆ ಪ್ರಭಾವ ಕೊಡೋದಿಲ್ಲ, ಯಾರು ಹೆದರ್ಕೋಬೇಡಿ. ಇದು ಕೃಷ್ಣ ಪ್ರಜ್ಞೆಯಲ್ಲಿ ಜ್ಯೋತಿಷ್ಯಾಸ್ತ್ರ ಇದೆ. ಇದು ಎಷ್ಟು ಶೇಕಡ ಫಲ ಇರುತ್ತೆ ಅಂದ್ರೆ ಒಂದು 15-20. ಹಾಗಿದ್ರೆ ಏನಾಗತ್ತೆ ಬಾಕಿ ಅಂತಂದ್ರೆ ಜನ್ಮ ಜಾತಕ ಬಹಳ ಪ್ರಮುಖ ಆಗತ್ತೆ ಅಂತ ಹೇಳಿ. ನೋಡಿ ಹಂಗೆ ಹುಟ್ಟಿದಾಗ ಯಾವ ಜನ್ಮ ಜಾತಕ ಇರುತ್ತೋ ಅದು ಪ್ರಮುಖ ಆಗತ್ತೆ. ಇದು ಕೂಡ ಒಂದು ಸ್ವಲ್ಪ ಪರಿಣಾಮ ಇರುತ್ತೆ. ಅದಕ್ಕೆ ಹೇಳಿದ್ದು ಎ ಪಿಂಚ್ ಆಫ್ ಸಾಲ್ಟ್ ಅಂತ ರೂಪಾದ ಹೇಳ್ತಾರೆ ಅಂತ ಹೇಳಿ. ನೋಡಿ ಅದಕ್ಕೆ ನೋಡಿ ಆಹಾರ ಅಂದ್ರೆ ಬರೀ ಉಪ್ಪೇನಾ ಮಾತಾಜಿ? ರುಚಿ ಸಿಗ್ಬೇಕಂದ್ರೆ ಬರೀ ರುಚಿ ಸಿಗುತ್ತಾ? ಹಂಗಾಗಿ ಇವತ್ತು ಕುಂಭರಾಶಿ ನಮ್ದು, ಕುಂಭರಾಶಿಯಲ್ಲಿ ಈ ತರ ಆಗ್ತಿದೆ, ಇಂಥ ನಕ್ಷತ್ರ ನಮ್ದು ನೋಡಿ ಅಂತ ಯಾರು ಹೆದರ್ಕೊಳ್ಬೇಕಾಗಿಲ್ಲ. ನಾವು ಭಗವಂತನಲ್ಲಿ ಶರಣಾಗಬೇಕು. ಅದೆಲ್ಲ ಸಕಲ ಗ್ರಹ ಬಲ ನೀನೇ ಸರಿಸಿದಾಗ್ತ ಅಂತ ಪ್ರಾರ್ಥನೆ ಮಾಡ್ಕೊಬೇಕು. ನೋಡಿ ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ ಇಲ್ಲಿ. ಸೊ ಯು ಹ್ಯಾವೆಂಟ್ ಗಾಟ್ ಟು ಮೇಕ್ ರಿಸರ್ಚ್ ಇಟ್ ಇಸ್ ಆಲ್ರೆಡಿ ದೇರ್. ನೋಡಿ ಇಂತಿಂತ ಜಾಗಗಳಲ್ಲಿ ಇಂತಿಂತ ಚಂದ್ರ ನೋಡಿ ಇಂತಿಂತ ನಕ್ಷತ್ರಗಳಲ್ಲಿ ರಾಶಿಗಳಲ್ಲಿ ಇದ್ರೆ ಹಿಂಗಿಂಗ್ ಆಗತ್ತೆ ಅಂತ. ಅವಾಗ್ಲೇ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಕವಿರತ್ನ ಕಾಳಿದಾಸ ಆ ಕೊಂಬೆ ಮೇಲೆ ಇದ್ದು ಕೊಂಬೆ ಕತ್ತರಿಸ್ಕೋತಾ ಇದ್ರೆ ಅದನ್ನ ಬೀಳ್ತಾನೆ ಅನ್ನೋದು ಅದು ಎಲ್ಲ ಗೊತ್ತಿರೋದೆ. ಅದೇನು ದೊಡ್ಡ ಆಶ್ಚರ್ಯನ? ನೋಡಿ ಹಿಂಗೆ ರೂಮ್ ಕಾನ್ವರ್ಸೇಷನ್ ಅಲ್ಲಿ ಪ್ರೂಫ್ ಆದ್ರೆ ಒಂದ್ಸತಿ ಹೇಳ್ತಾರೆ. ನೋಡಿ ಅದೇ ತರನೇ ಇನ್ನೊಂದ್ಸತಿ ಹೇಳ್ತಾರೆ. ಸ್ವರೂಪ್ ದಾಮೋದರ ನೋಡಿ ಸ್ವಾಮಿಗಳ ಜೊತೆ ಚರ್ಚೆದ್ರಲ್ಲಿ ಹೇಳ್ತಾರೆ, ಪ್ರಭುಪಾದ್, ಆರ್ ದಿಸ್ ಆಸ್ಟ್ರಾಲಜರ್ಸ್, ಕ್ಯಾನ್ ವಿ ಬಿಲೀವ್ ಇನ್ ದಮ್ ವಾಟ್ ದೇ ಸೇ
ಕಾಲ್ಡ್ ಸೂಡೋ ಸೈನ್ಸ್. ನೋಡಿ ಇವರು ಸೈಂಟಿಸ್ಟ್. ಇವರು ಸ್ವರೂಪ್ ದಾಮೋದರ ಗೋಸ್ವಾಮಿಗಳು ಒಬ್ಬ ವಿಜ್ಞಾನಿ ಆಗಿರ್ತಾರೆ ನೋಡಿ. ಅವರು ಕೆಮಿಸ್ಟ್ರಿಯಲ್ಲಿ ಡಾಕ್ಟರೇಟ್ ಮಾಡಿರ್ತಾರೆ ನೋಡಿ. ಅವರು ಈ ತರ ಪ್ರಶ್ನೆ ಕೇಳ್ತಾರೆ, ಇದು ಸೂಡೋ ಸೈನ್ಸ್ ಇದು ಅಂತ ಕೇಳ್ತಾರೆ ಅವರು. ಇದು ನಂಬೇಕು. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ನೋ ಆಸ್ಟ್ರಾಲಜಿ ಇಸ್ ಎ ಸೈನ್ಸ್ ಅಂತ ನೋಡಿ. ಅದೊಂದು ವಿಜ್ಞಾನ ಅಂತ ಹೇಳ್ತಾರೆ ಪ್ರಭುಪಾದ. ದಟ್ ಐ ಶಲ್ ಗೋ ಟು ದ ಫಾರಿನ್ ಕಂಟ್ರೀಸ್ ಅಂಡ್ ಥ್ರೂಔಟ್ ದ ವರ್ಲ್ಡ್ ಐ ವಿಲ್ ಎಸ್ಟಾಬ್ಲಿಷ್ ಸೋ ಮೆನಿ ಟೆಂಪಲ್ಸ್, ಸೋ ಮೆನಿ ಥಿಂಗ್ಸ್. ನೋಡಿ ಇದೆಲ್ಲ ಪ್ರಭುಪಾದರ ಜಾತಕದಲ್ಲಿತ್ತು ನೋಡಿ. ಅದೇ ತರ ಆಯ್ತು ನೋಡಿ. ಈಗ ಪ್ರಭುಪಾದರ ಬದುಕೇ ಉದಾಹರಣೆ. ಇದೆಲ್ಲ ಮುಂದೆ ಇಟ್ಕೊಂಡು ಜ್ಯೋತಿಷ್ಯ ಶಾಸ್ತ್ರವನ್ನು ಸುಳ್ಳು ಅಂತ ಹೇಳ್ಬೇಕಾ ನಿಜ ಅಂತ ಹೇಳ್ಬೇಕು? ನಿಜ. ಸತ್ಯ ನಿಜ ಪ್ರಭುಜಿ. ನೋಡಿ, ಅದು ನಮ್ಮ ಪೂರ್ವ ಕರ್ಮಗಳ ಪ್ರಕಾರ ನೋಡಿ ಆ ಜಾತಕ ಬಂದಿರುತ್ತೆ ನೋಡಿ. ಹಿಂಗೆ ಕೆಲವೆಲ್ಲನೂ ಹಿಂಗಿರ್ತವೆ ಹಂಗೆ. ಆಮೇಲೆ ಹೇಳ್ತಾರೆ, ಸೊ ದೇ ಹ್ಯಾವ್ ಸಮ್ ಇಂಟೆಲಿಜೆನ್ಸ್ ಟು ಟೆಲ್ ದಟ್. ಈ ಜ್ಯೋತಿಷ್ಯಗಳಿಗೆ ಸ್ವಲ್ಪ ಬುದ್ಧಿ ಇರುತ್ತಾ ಇದನ್ನೆಲ್ಲ ಹೇಳೋದಕ್ಕೆ ಇದ್ದ. ರೂಪಾದ ಹೇಳ್ತಾರೆ, ನೋ ನೋ, ದಟ್ ಈಸ್ ಕ್ಯಾಲ್ಕುಲೇಷನ್, ಲೆಕ್ಕಾಚಾರ. ಈಗ ಜಮುನಾ ಮಾತಾಜಿಯವರ ಪ್ರಶ್ನೆಗೆ ಇದೇ ಉತ್ತರ. ಜಮುನಾ ಮಾತಾಜಿ, ನಿಮಗೆ ಉತ್ತರ ಸಿಕ್ತಾ? ಲೆಕ್ಕಾಚಾರಗಳು ಕೆಲಸಕ್ಕೆ ತಪ್ಪಾಗ್ಬಿಡುತ್ತೆ ಮಾತಾಜಿ. ಓಕೆ ಪ್ರಭು. ಲೆಕ್ಕ ಹಾಕಕ್ ಹೋಗ್ತಾರೆ ನೋಡಿ. ನಿಮ್ಗೆ ಗಣಿತ ನಿಮ್ ಸ್ಕೂಲಲ್ಲಿ ಕಾಲೇಜಲ್ಲಿ ಓದಿದ್ರೆ ನೀವು ಗಣಿತ ಲೆಕ್ಕ ಮಾಡಿದಾಗ ಎಲ್ಲ ಕರೆಕ್ಟೇ ಬರುತ್ತೆ ಮಾತಾಜಿ? ಇಲ್ಲ ಪ್ರಭುಜಿ, ಕೆಲವು ಸಲ ತಪ್ಪು ಬರುತ್ತೆ ಆನ್ಸರ್. ನನಗಂತೂ ಬಹಳ ಸತಿ ತಪ್ಪಾಗಿರುತ್ತೆ ಅಲ್ವಾ. ನೋಡ್ರಿ, ಹಂಗೆ ಕೆಲವರು ಗಣಿತ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಅವ್ರಿಗೆ. ಲೆಕ್ಕಾಚಾರ ಕರೆಕ್ಟಾಗಿ ಮಾಡಿ ಕರೆಕ್ಟ್ ಉತ್ತರ ಬರ್ತಾರೆ ನೋಡಿ. 100/100 ತಗೊಳ್ತಾರೆ. ಕೆಲವರು ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ತಪ್ಪು ಮಾಡ್ತಾರೆ, ಮುಂದೆ ಲೆಕ್ಕಗಳು ಹಂಗೆ ಮಾಡ್ಕೊಂಡು ಇಡೀ ಪೇಜ್ ಲೆಕ್ಕ ಮಾಡ್ಕೊಂಡು ಹೋಗಿರ್ತಾರೆ. ಮೊದಲೇ ಒಂದು ಪಾಯಿಂಟ್ ತಪ್ಪಾಗ್ಬಿಟ್ಟಿರುತ್ತೆ, ಎಲ್ಲ ರಾಂಗ್ ಆಗ್ಬಿಡುತ್ತೆ ಅಲ್ವಾ. ನೋಡಿ, ಇದೇ ಕ್ಯಾಲ್ಕುಲೇಷನ್ ಅಂದ್ರೆ ಅದೇ ನೋಡಿ. ಹಂಗೆ ಇಲ್ಲಿ ಪ್ರಭುಪಾದ ಹೇಳ್ತಾರೆ, this astrologer was a very big astrologer, and when I was in service Dr. Bose laboratory, so Dr. Bose was treating one patient. ನೋಡಿ, ಒಬ್ಬ ಪ್ರಭುಪಾದರು ಬೋಸ್ ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಒಬ್ಬ ಪೇಷಂಟ್ ಬಂದಿರ್ತಾನೆ, ಆತ ರಕ್ತವನ್ನ ವಾಂತಿ ಮಾಡ್ಕೊತಿರ್ತಾನೆ ನೋಡಿ. ಆತನು ಇವ್ರು ಅಂದ್ಕೊಂಡು ಏನಂತ ಡಾಕ್ಟರ್ ಅಂದ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ ಅಂದ್ರೆ, ಅವನಿಗೆ TB ಕಾಯಿಲೆ ಬಂದ್ಬಿಟ್ಟಿದೆ ಅಂತ ಅಂದ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ ನೋಡಿ. ಆದ್ರೆ ಅದು ಸರಿನೇ ಹೋಗ್ತಾ ಇರೋದಿಲ್ಲ. ಅದಕ್ಕೆ ಕೊಡ್ಬೇಕಾಗಿರೋ ಎಲ್ಲ ಔಷಧಿ ಕೊಡ್ತಾರೆ, ಅದು ಸರಿನೇ ಹೋಗೋದಿಲ್ಲ ನೋಡಿ. ಪ್ರಭುಪಾದರ ಜನ್ಮ ಜಾತಕವನ್ನು ಬರ್ದಿರ್ತಾರೆ ನೋಡಿ ಜ್ಯೋತಿಷಿ. ಆತನನ್ನ ಕರೆಸ್ತಾರೆ ನೋಡಿ. ಆತ ಅಲ್ಲಿರ್ತಾನೆ, ಆತನ ಕರೆಸ್ತಾರೆ. ಆತ ಲೆಕ್ಕಾಚಾರ ಮಾಡ್ತಾನೆ ನೋಡಿ. ಆ ಡಾಕ್ಟ್ರೇ ಕರೆಸ್ತಾನೆ ನೋಡಿ. ಲೆಕ್ಕಾಚಾರ ಮಾಡಿದಾಗ ಅವ್ರು ಕೇಳ್ತಾನೆ, ಪಂಡಿತ್ ಜಿ, ಕ್ಯಾನ್ ಯು ಟೆಲ್, ನೀವು ಹೇಳಕ್ ಇದೇನು ರೋಗ ಅಂತ ಹೇಳ್ತೀರ ಅಂದ್ರೆ, ಆತ ಹೇಳ್ತಾನೆ, ಆ ಪಂಡಿತ್ ಜಿ, ಜ್ಯೋತಿಷಿ, ಯು ಆರ್ ಮೇಕಿಂಗ್ ರಾಂಗ್ ಟ್ರೀಟ್ಮೆಂಟ್. ನೀವು ತಪ್ಪಾದಂತ ಒಂದು ರೋಗಕ್ಕೆ ಉಪಚಾರ ಮಾಡ್ತಿದ್ದೀರಿ. ಮೊದಲನೇದು ಗುರುತಿಸಿರೋದೇ ತಪ್ಪು ಗುರುತಿಸ್ಬಿಟ್ಟಿದ್ದಾನೆ ಡಾಕ್ಟರ್ ನೋಡಿ. he has got some sore in the throat. ಗಂಟ್ಲಲ್ಲಿ ಏನೋ ಒಂದು ಗಾಯ ಆಗಿರುತ್ತೆ, ಅದಕ್ಕೋಸ್ಕರ ಅವನು ವಾಂತಿ ಮಾಡಿದಾಗ ರಕ್ತ ಬರ್ತಿರುತ್ತೆ ನೋಡಿ. ಈತ ಕೊಡ್ತಿರೋಂಥ ಟ್ರೀಟ್ಮೆಂಟ್ TB ಕಾಯಿಲೆ ಅಂತ ಕೊಡ್ತಿರ್ತಾರೆ. ಒಬ್ಬ ಜ್ಯೋತಿಷಿ ಆತನ ಜನ್ಮ ಜಾತಕವನ್ನು ನೋಡಿ ಈತನಿಗೆ ಏನ್ ಕಾಯಿಲೆ ಇಂದ ಈತ ಈ ಪ್ರಸ್ತುತ ಸಂದರ್ಭದಲ್ಲಿ ನರಳ್ತಿದ್ದಾನೆ ಅಂತ ಹೇಳ್ತಾರೆ ನೋಡಿ. ಇಟ್ ಇಸ್ ನಾಟ್ ಹಾರ್ಟ್, ಅಂಡ್ ಈ ಟ್ರೀಟೆಡ್ ಅಂಡ್ ಈ ವಾಸ್ ಕ್ಯೂರ್ಡ್. ಇದನ್ನ ಹೇಳ್ತಿರೋದು ಯಾರು? ಪ್ರಭುಪಾದರು. ಯಾರಿಗೆ ಹೇಳ್ತಿರೋದು? ಯಾರಿಗೆ ಹೇಳಿದ್ರು ಪ್ರಭುಪಾದರು ಈ ಮಾತನ್ನ? ದಾಮೋದರ ಗೋಸ್ವಾಮಿಗಳು, ಅವ್ರು ಏನಾಗಿದ್ರು? ಸೈಂಟಿಸ್ಟ್. ಕೆಮಿಸ್ಟ್ರಿಯಲ್ಲಿ ಡಾಕ್ಟರೇಟ್ ಮಾಡಿದ್ರು, ಅದು ಅಮೆರಿಕಾದಲ್ಲಿ ನೋಡಿ. ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಜ್ಯೋತಿಷ್ಯ ಅಂತಂದ್ರೆ ನೋಡ್ರಿ ಹಿಂಗೆ ಈ ಮಟ್ಟದಲ್ಲಿ ಇರುತ್ತೆ ನೋಡಿ. ಹಂಗೆ ನೋಡಿ ಇಲ್ಲಿ ನೀವು ಮತ್ತೆ ಚಿತ್ರದಲ್ಲಿ ಕಾಣ್ತಿದ್ದೀರಿ. ಸೊ ಅವರ್ ಆಸ್ಟ್ರಾಲಜಿ ಇಸ್ ಕ್ಯಾಲ್ಕುಲೇಟೆಡ್ ಬೈ ಪೊಸಿಷನ್ ಆಫ್ ದ ಸ್ಟಾರ್ಸ್. ಬೈ ಆಸ್ಟ್ರಾನಮಿ ಯು ಕ್ಯಾಲ್ಕುಲೇಟ್ ದ ಪೊಸಿಷನ್ ಆಫ್ ದ ಸ್ಟಾರ್ ಅಂಡ್ ದೇ ನೋ ಇಫ್ ದ ಸ್ಟಾರ್ ಇನ್ ಸಚ್ ಅಂಡ್ ಸಚ್ ಪೊಸಿಷನ್ ನೋಡಿ. ಇಂತಿಂತ ಸ್ಥಳದಲ್ಲಿ ಇಂತಿಂತದಿದ್ರೆ ನೋಡಿ ಹಿಂಗ ಆಗತ್ತೆ ಅಂತ ಹೇಳುವಂತ ಒಂದು ಪ್ರಯತ್ನ ನೋಡಿ. ಹಿಂಗೆ ಪ್ರಭುಪಾದರ ಕೆಲವೊಂದು ಕಡೆ ಇದಕ್ಕೆ ಹೆಚ್ಚಾಗಿ ಉತ್ತೇಜನ ಕೊಡ್ತಾರೆ, ಕೆಲವು ಕಡೆ ನೋಡಿ 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 ಹಿಂಗೆ ಇದೊಂದು ಜ್ಯೋತಿರ್ವೇದ ನೋಡಿ. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಓ ಎಸ್, ಆಸ್ಟ್ರಾಲಜಿ ಮೀನ್ಸ್ ದಟ್ ಇಸ್ ವೇದಿಕ್. ಜ್ಯೋತಿರ್ವೇದ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ವೇದಾಸ್. ಬ್ರಾಹ್ಮಣಸ್ ದೇ ಲರ್ನ್ ದಿಸ್ 3 ಥಿಂಗ್ಸ್. ಏನದು? ಆಸ್ಟ್ರಾಲಜಿ ಅಂಡ್ ಮೆಡಿಸಿನ್.
ನೋಡಿ ಬ್ರಾಹ್ಮಣರು ಈ ತರದ್ದು ಒಂದು ಕೆಲಸಗಳಿಂದ ಮಾಡ್ತಿದ್ರು. ನೋಡಿ ನೋಡಿ ಅವರು ಈ ರೀತಿ ವೈದ್ಯರಾಗ್ತಾ ಇದ್ರು. ವೈದ್ಯ ಅಂತಂದ್ರೆ ನೋಡಿ ಅವ್ರಿಗೆ ಜ್ಯೋತಿಷ್ಯ ಬರ್ಬೇಕಿತ್ತು, ನೋಡಿ ಔಷಧ ಉಪಚಾರಗಳು ಗೊತ್ತಾಗ್ಬೇಕಿತ್ತು. ಪಂಡಿತ್ ಜಿ ಅಲ್ವಾ. ನೋಡಿ ಇಂತಿಂತ ತಿಥಿ ಇಂತಿದ್ದದು ಅಂತೆಲ್ಲ ನೋಡಿ ಹಿಂದೆ ಅವರು ನೋಡಿ ಹೇಳೋದು. ಮನೆಗಳೇನಾದ್ರೂ ಏನೋ ಒಂದು ಶುಭ ಕಾರ್ಯ ಮಾಡ್ಬೇಕಂದ್ರೆ ಅವ್ರ ಹತ್ರ ನಾವು ಹೋಗಿ ಕೇಳೋದು. ನೋಡಿ ರಾಜರುಗಳು ಕೂಡ ಯಾವಾಗ್ಲೂ ಅವ್ರನ್ನ ಜೊತೆಲಿ ಇಟ್ಕೊಂಡಿರ್ತಿದ್ರು. ನೋಡಿ ಅವಾಗಲೇ ಚೈತನ್ಯ ಚರಿತಾಮೃತದಲ್ಲಿ ಓದಿದ್ವಲ್ವಾ, ಆ ಊರಿನ ಜಮೀನ್ದಾರ್ ಗೌಡ ಚೈತನ್ಯ ಚರಿತಾಮೃತ ಸನಾತನ ಗೋಸ್ವಾಮಿಗಳ ನೋಡಿ ಅವರ ಸೇವಕನ ಪಾಕೆಟ್ ಅಲ್ಲಿ ಎಷ್ಟು ದುಡ್ಡಿದೆ ಅಂತ ಕೂಡ ಹೇಳ್ತಾರೆ. ನೋಡಿ ಹಿಂಗೆ ನೋಡಿ ಪ್ರಭುಪಾದರು ನೋಡಿ ಜ್ಯೋತಿಷ್ಯ ಶಾಸ್ತ್ರವನ್ನ ನೋಡಿ ನೋಡಿ ಅಷ್ಟಾಗಿನೂ ಕೂಡ ಏನು ಅದನ್ನ ಪಿಂಚ್ ಆಫ್ ಸಾಲ್ಟ್ ಅಂತ ಅನ್ಕೋಬೇಕು ಅಷ್ಟೇನೆ ಅಂತ ಹೇಳಿ. ನೋಡಿ ಹಂಗೆ ನೋಡ್ರಿ ಇಲ್ಲಿ ಕಾಣ್ತದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ಆಸ್ಟ್ರಾಲಜಿ ಏನಂದ್ರೆ ನೋಡಿ ಅದೊಂಥರ GPS ಇದ್ದಂಗೆ, ರೋಡ್ ಮ್ಯಾಪ್ ತೋರಿಸುತ್ತೆ. ನೋಡಿ ಹುಟ್ಟಿರೋ ಬದುಕಲ್ಲಿ ಏನೇನೆಲ್ಲ ಸವಾಲುಗಳು ಬರ್ತವೆ. ನೋಡಿ ಇದು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಈಗ ಇವತ್ತು ಮಳೆ ಬರುತ್ತೆ ಅಂತ ವೆದರ್ ರಿಪೋರ್ಟರ್ ಹೇಳ್ತಾರೆ. ಇವತ್ತು ವೆದರ್ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರೆ ನಾವು ಅವಾಗ ಅದಕ್ಕೆ ಮಳೆ ಬರುತ್ತೆ ಅಂತ ಹೇಳಿದಾಗ ನಾವು ಅದಕ್ಕೆ ಪೂರ್ವ ತಯಾರಿ ಮಾಡ್ಕೊಂಡು ಹೋಗ್ಬೇಕೋ ಬೇಡವೋ, ಕೊಡೆ ಇಟ್ಕೊಂಡು ಹೋಗ್ಬೇಕೋ ಬೇಡವೋ? ಮಾಡ್ಕೋಬೇಕು. ಮಳೆ ಬರುತ್ತೆ ಅಂದ್ರೆ ಮಳೆ ಬಂದೇ ಬರುತ್ತೆ. ಅದಕ್ಕೆ ನಾವು ತಯಾರಿ ಆಗ್ಬೇಕು ಅಂತ ಹೇಳ್ಕೊಡೋದು. ಇದು ಕೃಷ್ಣ ಪ್ರಜ್ಞೆಯಲ್ಲಿ ಜ್ಯೋತಿಷ್ಯ. ನೋಡಿ ನಮ್ಮ ಬದುಕಲ್ಲಿ ಈ ತರದ ಹೇಳುತ್ತೆ, ಇಂತಿಂಥದ್ದು ಇಂತಿಂಥ ದಿನಗಳ ಸಂದರ್ಭಗಳಲ್ಲಿ ನೋಡಿ ಈ ವ್ಯಕ್ತಿಗೆ ನೋಡಿ ಪ್ರಭುಪಾದರು ಮನೆ ಬಿಟ್ಟು ಹೋಗ್ತಾರೆ, 108 ದೇವಸ್ಥಾನ ಕಟ್ತಾರೆ ಅಂತ ಹೇಳಿದ್ರು ಅಲ್ವಾ. ಅದೇ ತರನೇ ಕೆಲವು ಬದುಕಲ್ಲಿ ನೋಡಿ ಈಗ ರೋಗ ಬಗ್ಗೆ ಒಬ್ಬ ಜ್ಯೋತಿಷಿ ಹೇಳಿದ್ ನೋಡಿ, ಆತರ ಇಂತಿಂಥ ವ್ಯಕ್ತಿಗೆ ಇಂತಿಂಥ ಘಟನೆಗಳು ಇಂತಿಂಥ ಸಂದರ್ಭಗಳಲ್ಲಿ ಆಗತ್ತೆ ಅಂತ ಹೇಳಿದಾಗ ಅದಕ್ಕೆ ನಾವು ತಯಾರಿಯಾಗಿ ರೆಡಿ ಆಗಿರ್ಬೇಕು. ಅದು ವಿಚಾರ. ಮಳೆ ಬರುತ್ತೆ ಅಂತ ನೋಡಿ ನಮ್ಮ ಹವಾಮಾನ ವರದಿಯಲ್ಲಿ ಹೇಳಿದ್ರೆ ಅಥವಾ ಹೆಂಗೆ ಛತ್ರಿ ಇಟ್ಕೊಂಡು ಹೋಗ್ಬೇಕಾಗುತ್ತೋ ನೋಡಿ ಆ ತರ ನಮ್ಮ ಬದುಕಿನ ಪ್ರಯಾಣ ನೋಡಿ ಇಂತಿಂಥ ದಿನಗಳಲ್ಲಿ ಹಿಂಗಿರುತ್ತೆ ಅಂತ ಹೇಳಿದ್ರೆ ನಾವು ಅದು ಪೂರ್ವ ತಯಾರಿ ಮಾಡ್ತೀವಿ. ನೋಡಿ ಆ ಪ್ರಕಾರವಾಗಿ ನೋಡಿ ಇರ್ಬೇಕು ಅನ್ನೋಂಥದ್ದು ಒಂದು ಎಚ್ಚರಿಕೆ. ನೋಡಿ ಹಂಗೆ ನೋಡಿ ಇದು ತುಂಬಾ ದೊಡ್ಡ ಶಾಸ್ತ್ರ. ನೋಡಿ ಇಲ್ಲಿ ನಂದ ಮಹಾರಾಜ ಕೂಡ ಕೃಷ್ಣನ್ ಹುಟ್ಟಿದಾಗ ಗರ್ಗಮುನಿಗಳಲ್ಲಿ ನೋಡಿ ಜಾತಕವನ್ನ ಬರೆಸ್ತಾರೆ ಕೃಷ್ಣನಲ್ಲಿ. ನೋಡಿ ಗರ್ಗಮುನಿಗಳ ಹೇಳ್ತಾರೆ, ನಂದ ಮಹಾರಾಜ ನಿನ್ ಮಗ ನೋಡಿ ಆತ ಹಿಂದಿನ ಯುಗಗಳಲ್ಲೂ ಕೂಡ ಹುಟ್ಟಿದ್ದ, 4 ಬಣ್ಣಗಳಲ್ಲಿ ಹುಟ್ಟಿದ್ದ. ನೋಡಿ ಅದ್ರಲ್ಲಿ ಹೇಳ್ತಾರೆ ಶುಕ್ಲ ರಕ್ತ ಪೀತ ಕೃಷ್ಣ. ಹಿಂದೆ ಈ ತರ ಬಣ್ಣಗಳಲ್ಲಿ 3 ಬಣ್ಣಗಳಲ್ಲಿ ಬಂದಿದ್ದ. ನೋಡಿ ಈತ ಯುಗಗಳಲ್ಲೂ ಅವತಾರ ತಾಳ್ತಾನೆ. ಈಗ ಕೃಷ್ಣ ಬಣ್ಣದಲ್ಲಿ ಕಪ್ಪು ಬಣ್ಣದಲ್ಲಿ ಬಂದಿದ್ದಾನೆ ನಿನ್ ಮಗ ಅಂತ ಹೇಳುವಂತ ನೋಡಿ ಒಂದು ಉಲ್ಲೇಖ ಶ್ರೀಮದ್ ಭಾಗವತದಲ್ಲಿ ಬರುತ್ತೆ. ಶ್ರೀಮದ್ ಭಾಗವತದ 10ನೇ ಸ್ಕಂದದ 8ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಬರುತ್ತೆ. ಗರ್ಗಮುನಿ ಮಹಾಪಂಡಿತರು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ನೋಡಿ ಹಿಂಗೆ ಒಬ್ಬ ವ್ಯಕ್ತಿಯನ್ನ ನೋಡಿ ಹಿಂಗೆ ಏನು ನೋಡಿ ಈಗ ಯಮುನಾ ಮಾತಾಜಿಯವರು ಒಂದು ಪ್ರಶ್ನೆ ಕೇಳಿದ್ರಲ್ಲ, ಲೆಕ್ಕಾಚಾರಗಳು ತಪ್ಪಾಗ್ಬಿಡ್ತವಲ್ಲ, ಸರಿ ಬರೋದಿಲ್ಲ, ಸರಿಯಾಗಿ ಹೇಳಕ್ ಆಗಲ್ಲ ಅಂದ್ರೆ ಅದ ಕಾರಣಗಳನ್ನು ಹೇಳ್ತಾರೆ ನೋಡಿ. ನೋಡಿ ಕೆಲವು ಹುಡುಗ ಹುಡುಗಿ ಜಾತಕ ನೋಡ್ತಾರೆ, ಸರಿ ಬರೋದಿಲ್ಲ, ಹೆಸರು ಬಲ ಬರೋದಿಲ್ಲ, ಹೆಸರೇ ಬದಲಾಯಿಸ್ಕೊಂಡ್ ಬಂದ್ಬಿಡ್ತಾರೆ. ನೋಡಿರ್ತೀರಾ? ಅವ್ರ ಹೆಸರೇ ಚೇಂಜ್ ಹೌದು ಪ್ರಭು. ಟೈಮ್ ಚೇಂಜ್ ಮಾಡ್ಬಿಡ್ತಾರೆ. ಆವಾಗ ಈಗಾದ್ರೂ ಒಂದುತ್ತ ಅಂತ ನೋಡ್ತಾರೆ. ನೋಡಿ ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ನನಗೆ ಬಹಳ ಇಷ್ಟವಾಗುತ್ತೆ. ಇಫ್ ಯು ಕಾಲ್ ಎ ರೋಸ್ ಬೈ ಎನಿ ಅದರ್ ನೇಮ್ ಅದರ್ ದನ್ ರೋಸ್ ವಿಲ್ ಇಟ್ ಸ್ಮೆಲ್ ಅದರ್ ದನ್ ರೋಸ್. ಒಂದು ರೋಸಾ ಹೂವು ಇರುತ್ತೆ, ಗುಲಾಬಿ ಹೂವು, ಅದನ್ನ ನೀವು ಚೆಂಡು ಹೂವು ಅಂತಿರೋ, ನೀವು ಸೇವಂತಿಗೆ ಅಂತಿರೋ, ಅದರ ಗುಣಲಕ್ಷಣಗಳು ಬದಲಾಗ್ಬಿಡುತ್ತಾ ನೀವು ಅದನ್ನ ಬೇರೆ ಹೆಸರಿಂದ ಕರೆದ್ಬಿಟ್ರೆ? ನೋಡಿ ಈ ತರದ್ದೆಲ್ಲನೂ ನೋಡಿ ಕೆಲವರೆಲ್ಲನೂ ಈ ತರ ಇದೆಲ್ಲ ಮಾಡ್ತಾರೆ. ನೋಡಿ ಅದನ್ನ ಬದಲಾಯಿಸಕ್ ಆಗೋದಿಲ್ಲ ಕೆಲವರೆಲ್ಲ. ನೋಡಿ ಹಂಗೆ ಕೆಲವರು ಸರಿಯಾದ ತಪ್ಪು ಲೆಕ್ಕಾಚಾರಗಳು ಹಾಕ್ತಾರೆ. ನೋಡಿ ಹಂಗೆ ಕೆಲವರು ನೋಡಿ ನೀವು ಟಿವಿಗಳಲ್ಲಿ ನೋಡ್ತಿರ್ತೀರಿ, ಭಯ ಹುಟ್ಟಿಸ್ತಾರೆ, ಹುಟ್ಟಿಸಿ ನೋಡಿ ಅವರು ದುಡ್ಡು ಕಿತ್ಕೊಳ್ಳೋಕೆ ಏನೋ ಮಾಡ್ತಾರೆ. ಆ TRP ಅಂತ ಇದೆ ನೋಡಿ, ಅದನ್ನ ತೋರ್ಸೋದಕ್ಕೆಲ್ಲಾನು ಮತ್ತೆ ಅದನ್ನೇ ತೋರಿಸ್ತಾರೆ. ಕೆಂಪು ಚಂದ್ರ ನೋಡಿ, ಪ್ರಳಯ ಆಗೋಗ್ಬಿಡುತ್ತೆ, ಯುದ್ಧ ಆಗುತ್ತೆ, ಅದು ಇದು ಎಲ್ಲ ಹೈಪ್ ಮಾಡ್ತಿರ್ತಾರೆ. ನೋಡಿ ಇನ್ನೊಂದು ಮುಖ್ಯ ವಿಷಯ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳುವಂಥದ್ದಂದ್ರೆ, ಈ ಗೋಚಾರ ಫಲ ಇದೆಯಲ್ಲ, ಅಂದ್ರೆ ಇವತ್ತು ಆಗ್ತಿರೋ ಗ್ರಹಣ,
ಇದೆಲ್ಲ ಎಲ್ಲಿ ಯಾವ್ರ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ವಿಶ್ವದ ಘಟನೆಗಳ ಮೇಲೆ ಪರಿಣಾಮ ಬೀರುತ್ತೆ. ಇದು ನೋಟ್ ಮಾಡ್ಕೊಡಿ ಪಾಯಿಂಟ್. ದಿಸ್ ಇಸ್ ದ ಪಾಯಿಂಟ್. ಇದು ವ್ಯಕ್ತಿಗಳ ಮೇಲೆ ಅಷ್ಟಾಗಿ ಪರಿಣಾಮ ಇದು ಬೀರೋದಿಲ್ಲ. ಇದು ವಿಚಾರ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಅರ್ಥ ವಿಶ್ವದ ಆಗ್ತಾ ಇದೆ. ಘಟನೆಗಳ ಮೇಲೆ ವ್ಯಕ್ತಿ ಮೇಲೆ ಪರಿಣಾಮ ಬೀಳಲ್ಲ ಅಂತ ಹೇಳಿ. ಅಂದ್ರೆ ಅಷ್ಟಾಗಿ ಪರಿಣಾಮ ಬೀಳಲ್ಲ ಬೀಳಲ್ಲ ವಿಶ್ವದ ಅಂದ್ರೆ ಮೇಲೆ. ಬೀಳೋದೇ ಇಲ್ಲ ಅಂತಲ್ಲ. ನೋಡಿ, ನಮ್ಮ ಬದುಕು ನಮ್ಮ ಜನ್ಮ ಜಾತಕದ ಪ್ರಕಾರ ನಡೆಯುತ್ತೆ ಬಹುಪಾಲು. ನೋಡಿ ಶೇಕಡ ನೋಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲೇ ನೀವು ಆಳವಾಗಿ ಅಧ್ಯಯನ ಮಾಡಿದ್ರೆ ಅಲ್ಲಿ ಸಿಗುತ್ತೆ ಈ ಅಂಶ. ಇದನ್ನ ಗೋಚಾರ ಫಲ ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿನ ಘಟನೆ, ಇವತ್ತೇನಾಗ್ತಾ ಇದೆ, ಆಕಾಶ ಕಾಯಗಳು ಎಲ್ಲೆಲ್ಲಿದ್ದಾವೆ, ಯಾವ ರಾಶಿ, ಯಾವ ನಕ್ಷತ್ರ, ಇದು ವಿಶ್ವದ ಘಟನೆಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ವಿಚಾರ ಜ್ಞಾಪಕ ಇಟ್ಕೊಳ್ಳಿ. ವ್ಯಕ್ತಿಗಳ ಮೇಲೆ ಆಗತ್ತಾ ಅಂದ್ರೆ ಆಗಬಹುದು, ಒಂದು ಕೆಲವು ಶೇಕಡ ಅಂತ, 15-20 ಈ ತರ. ಜನ್ಮ ಜಾತಕ ಬಹಳ ಮುಖ್ಯ ಆಗುತ್ತೆ ಅನ್ನೋದು ವಿಚಾರ. ಆದ್ರೇನು ಕೂಡ ನಾವೊಂದು ಕೆಲವು ನೋಡಿ ಪರಿಹಾರೋಪಾಯಗಳು, ಯಾಕಂದ್ರೆ ಇದು ಕಾಲ ಕೃಷ್ಣ ಅಲ್ವಾ, ನಾವು ಗೌರವಿಸ್ಬೇಕು. ನೋಡಿ ಅದಕ್ಕೆ ಸೂಕ್ತವಾದಂತ ಪರಿಹಾರಗಳು ನೋಡಿ. ಈ ಈ ಜಗತ್ತಲ್ಲಿ ದುಃಖಾಲಯ ಶಾಶ್ವತಂ ಅನ್ನೋ ಒಂದು ತಿಳುವಳಿಕೆ ನೋಡಿ, ಇವೆಲ್ಲವನ್ನ ನಾವು ಇಟ್ಕೊಬೇಕು. ನೋಡಿ ಇದಕ್ಕೋಸ್ಕರ ನೋಡಿ ಈ ತರ ಎಲ್ಲ ಘಟನೆಗಳಾಗ್ತವೆ. ನೋಡಿ ಚಂದ್ರ ನೋಡಿ ಈ ವಿಶ್ವಕ್ಕೆ ತಾಯಿ ಇದ್ದಂತೆ, ತಾಯಿ ಕಾರಕ, ಮಾತೃಕಾರಕ. ಸೂರ್ಯ ಪಿತೃಕಾರಕ. ನೋಡಿ ಆ ಅಂತ ಸೂರ್ಯಚಂದ್ರರಿಗೆ ಈ ತರ ಕಾಡೋರಿದ್ದಾರೆ ಅನ್ನುವಂಥದ್ದು ನಮ್ಗೆ ಬೇಕು ಮೆಸೇಜ್. ಇನ್ನು ನಮ್ಮಂತ ನಿಮ್ಮಂತ ನರಮಾನವರಿಗೆ ನೋಡಿ ಜನಗಳು ಕಾಡ್ಸಲ್ವಾ, ಪೀಡ್ಸಲ್ವಾ ಅನ್ನುವಂಥದ್ದು ಒಂದು ಬೇಕು ಮೆಸೇಜ್. ನೋಡಿ ಹಂಗೆ ನೋಡಿ ಕೆಲವು ಬದುಕಲ್ಲಿ ನಮ್ಗೆ ಕೂಡ ನೋಡಿ ಏನೇನೋ ಸವಾಲುಗಳು ಬರ್ತವೆ. ನೋಡಿ ಕೆಲವರು ದುಡ್ಡು ಕಿತ್ಕೊಳ್ಳೋಕೆ ಹೆದರ್ಸ್ತಾರೆ. ನೀವು ಹೋದ್ರೆ ಅವರು ನಿಮ್ಮ ಹತ್ರ ಮಾರ್ಕೆಟಿಂಗ್ ಮಾಡಿಸ್ತಾರೆ. ನೋಡಿ ನಿಮ್ ಕೈ ಉಂಗ್ರ ಇಂಥದ್ದು ಹಾಕೊಳ್ಳಿ, ಇಂಥದ್ದು ಹಾಕೊಳ್ಳಿ. ನೋಡಿ ನೋಡಿದಿರಾ ಕೆಲವು ಸತಿ ಕೆಲವು ಹೆದರ್ಸೋವಂಥವ್ರು ಜಾಸ್ತಿ. ದುಡ್ಡು ಬೇಕು, ನಿಮ್ ದುಡ್ಡು ಅವ್ರಿಗೆ ಬೇಕು ಅನ್ನೋ ತರದ್ದು ಕೂಡ ಕೆಲವರು ಇರ್ತಾರೆ. ನೋಡ್ರಿ ಒಬ್ಬ ಒಳ್ಳೆ ಜ್ಯೋತಿಷಿ ಏನ್ ಮಾಡ್ತಾರೆ ಅಂದ್ರೆ, ನೋಡಿ ಒಬ್ಬ ಒಳ್ಳೆ ಜ್ಯೋತಿಷಿ ಆತನನ್ನ ಯಾರು ಬಂದಿರ್ತಾನಲ್ಲ ಆತನಿಗೆ ಒಳ್ಳೆ ಸಲಹೆ ಸೂಚನೆಗಳು ಕೊಟ್ಟು ಕೃಷ್ಣ ಪ್ರಜ್ಞೆ ಕಡೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ. ಶಾಶ್ವತವಾದದ್ದು ಏನು ಪರಿಹಾರನೋ ನೋಡಿ ಅದನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಅದೇ ನೋಡಿ ಇಲ್ಲಿ ನಾನು ಇಲ್ಲಿ ತೋರ್ಸಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ಓಪನ್ ಆಗ್ತಿಲ್ಲ ನೋಡಿ. ಆದ್ರೆ ಇಲ್ಲಿ ಏನ್ ಹೇಳಕ್ಕೆ ತೋರ್ಸಕ್ಕೆ ಇಲ್ಲಿ ಪರಮ ಪೂಜ್ಯ ರಾಧಾನಾಥ ಸ್ವಾಮಿ ಮಹಾರಾಜರ ಮಾತು ಒಂದು ನಾನು ಇಲ್ಲಿ ತೋರ್ಸಕ್ಕೆ ಹೇಳ್ಕೊಂಡು ಬರ್ತಿದ್ದೀನಿ. ಇದು ಓಪನ್ ಆಗ್ತಾ ಇಲ್ಲ. ಇಲ್ಲಿ ಏನ್ ಹೇಳಕ್ ಮಹಾರಾಜರು ಹೇಳ್ತಾರೆ ಅಂದ್ರೆ, ನೋಡಿ ನಿಮ್ಗೆ ಎಸ್ ಕೆ ಜೈನ್ ಅಂತ ಒಬ್ರು ಆಸ್ಟ್ರಾಲಜರ್ ಗೊತ್ತಲ್ವಾ? ಅವರು ಉದಯ ಟಿವಿಯಲ್ಲಿ ಬಹಳಷ್ಟು ಸತ್ಯ ಹೌದು ಪ್ರಭು. ಗೊತ್ತು ಪ್ರಭುಜಿ. ಅವರು 2023 ನಮ್ಮ ರಥಯಾತ್ರೆಗೆ ಮುಖ್ಯ ಅತಿಥಿ ಆನ್ ದ ಸ್ಟೇಜ್ ಬಂದಿದ್ದಾರೆ. ಆನ್ ದ ಸ್ಟೇಜ್. ಈ ವರ್ಷ ರಥಯಾತ್ರೆ ಅಲ್ಲ, ಅದಕ್ಕಿಂತ ವರ್ಷ ಅಲ್ಲ, ಅದಕ್ಕಿಂತ ಬಂದಿದ್ದಾರೆ. ನೋಡಿ ಅವರು ನಮ್ಮ ಗುರು ಮಹಾರಾಜರ ಹತ್ರ ದೀಕ್ಷೆ ತಗೊಂಡಿರುವಂತ ನೋಡಿ ಪಾರಂಪರಿಕ ಜ್ಯೋತಿಷಿ ಅವರು. ನೋಡಿ ಕಾಲಚಕ್ರ ಅಂತ ಹೇಳಿ ನೋಡಿ ಅವರು ಇದನ್ನು ಕೂಡ ಬರ್ದಿದ್ದಾರೆ, ಪಂಚಾಂಗಗಳ ಇವನ್ನೆಲ್ಲಾನು ಬರ್ದಿದ್ದಾರೆ. ನೋಡಿ ನೋಡಿ ಅವ್ರ ಬಗ್ಗೆ ಇಲ್ಲಿ ಮಹಾರಾಜರು ಇಲ್ಲಿ ಹೇಳ್ತಿದ್ರು. ನಾನು ಅದನ್ನ ತೋರ್ಸೋಣ ಅನ್ಕೊಂಡ್ರೆ ನೋಡಿ ಇಲ್ಲಿ ಓಪನ್ ಆಗ್ತಾ ಇಲ್ಲ. ನೋಡಿ ಏನೇ ಆಗ್ಲಿ ಅದರ ಅರ್ಥ ಇಷ್ಟೇನೆ. ಏನಂದ್ರೆ ನೋಡಿ ಅರ್ಥ ಏನಂದ್ರೆ ಈ ರೀತಿ ಇರುತ್ತೆ. ಅವರು ಮಹಾರಾಜರು ಏನ್ ಹೇಳ್ತಿದ್ರು ಅಂದ್ರೆ, ನೋಡಿ ಒಳ್ಳೆ ಕೆಲವು ಜ್ಯೋತಿಷಿಗಳು ಇದ್ದಾರೆ, ಬೆಂಗಳೂರಲ್ಲಿ ಒಬ್ರು ಇದ್ದಾರೆ. ಅವರು ನೋಡಿ ಅವ್ರ ಹತ್ರ ಹೋದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವರು ಭಗವಂತನ ಭಕ್ತಿ ಮಾಡ್ಸಕ್ಕೆ ಹೇಳ್ಕೊಡ್ತಾರೆ. ನೋಡಿ ನಮ್ಮ ಅಣ್ಣವರು ಒಂದ್ಸತಿ ಅವ್ರ ಹತ್ರ ಹೋಗಿದ್ರು. ನೋಡಿ ಅವರು ಕೂಡ ನಮ್ಮ ಅಣ್ಣವ್ರಿಗೆ ಇದನ್ನೇ ಹೇಳಿದ್ರು, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ, ಇದು ಮಹಾಮಂತ್ರ, ಇದು ಈ ಮಂತ್ರವನ್ನ ಜಪಿಸ್ತಾ ಇರಿ, ನಿಮ್ಮ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತವೆ. ನೋಡಿ ಜ್ಯೋತಿಷ್ಯ ಮಾಡ್ಬೇಕಾಗಿದೆ ಕೆಲಸ ಇದೆ. ನೋಡಿ ಹಂಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಗ್ರಹಗತಿಗಳನ್ನು ನೋಡಿ ಅವ್ರಿಗೆ ಹೇಗೆ ಅವ್ರಿಗೆ ಪರಿಹಾರ ಕೊಡ್ಬೇಕು ಅಂದ್ರೆ, ಶಾಶ್ವತವಾದಂತ ಪರಿಹಾರ ಯಾವ್ದಂದ್ರೆ ಇದು ಭಗವಂತ ಕೃಷ್ಣನ ಭಕ್ತರು ಮಾಡಿ ನೋಡಿ ಅದೇ ಪರಮ ಪರಿಹಾರ. ಯಾಕೆ ನೋಡಿ ಇದೆಲ್ಲ ಇಸ್ಕಾನ್ ಅವರು ಒಂದು ಟೆಕ್ನಿಕ್ ಅಂತ ಅನ್ಕೋಬೇಡಿ. ನೋಡಿ ಈಗ ನೀವು ಓದಿದ್ರಲ್ವ, ಸಕಲ ಗ್ರಹ ಬಾಲ ನೀನೇ ಸರಿಸಿಜಾಕ್ಷ ಅಂತ ಓದಿದ್ವೋ ಇಲ್ಲಿ? ಹೌದು ಪ್ರಭು. ನೋಡಿ ಸಕಲ ಗ್ರಹ ಬಲ ನೀನೇ ಸರಿಸಿಜಾಕ್ಷ ಅಂತ ಹೇಳಿ ಓದಿದ್ವಿ ಅಲ್ವಾ? ಅದು ನಿಜ.
ಎಲ್ಲ ದಾರ್ಶನಿಕರು ನೋಡಿ ಇವರೆಲ್ಲ ಅದನ್ನೇ ಹೇಳೋದು. ಇದೇನು ಒಂದು ಹೊಸ ಇಸ್ಕಾನ್ ಅವ್ರು ಯಾರೋ ಒಂದು ಟೆಕ್ನಿಕ್ ಕಲ್ತ್ಕೊಂತಿದ್ದಾರೆ, ಹಂಗಲ್ಲ ಅಲ್ವಾ. ನೋಡಿ ಈ ತರದ ವಿಚಾರಗಳು ನೋಡಿ. ಆ, ನೋಡಿ ಹಂಗಾಗಿ ನೋಡಿ ಇಲ್ಲಿ ವಿಜೇತ ಮತ್ತಿದ್ದೀರ ಒಂದು ಪ್ರಶ್ನೆ ಕೇಳಿದ್ರೆ, ಕೆರಿಯರ್ ಚೂಸ್ ಮಾಡೋಕೆ ಜ್ಯೋತಿಷ್ಯ ಕನ್ಸಿಡರ್ ಮಾಡ್ಬೇಕಾ? ಹೌದು, ಖಂಡಿತ ಮಾಡ್ಬೇಕು. ನೋಡಿ ಆ ನಾವು ನಮಗೆ ಇವತ್ತೇನಾಗ್ತಾ ಇದೆ ಅಂದ್ರೆ ವಿಜೇತ ಮತ್ತಿದ್ದೀರ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಅಪ್ರೂವ್ ಆಗಿದೆ. ನೀವು ಹಂಗೆ ನೋಡಿ ಕೇಳಿ ನೋಡಿ, ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ನಿಮಗೆ ಪರಿಚಯದವ್ರು ಯಾರನ್ನಾದ್ರೂ ಕೇಳಿ. ಬಹುಪಾಲು ಜನ ಇಲ್ಲ ಅಂತ. ನೋಡಿ ಒಬ್ಬ ಸತ್ವಗುಣದಲ್ಲಿರೋವನು ಹೋಗಿ ನೋಡಿ ಒಬ್ಬ ತಮೋ ಗುಣದ ಕೆಲಸಗಳನ್ನು ಮಾಡ್ತಿರ್ತಾನೆ. ತಮೋ ಗುಣದವನನ್ನ ತಂದು ಸತ್ವಗುಣದವ್ರು ಮಾಡ್ಬೇಕಾಗಿರೋ ಕೆಲಸದ ಸ್ಥಾನದಲ್ಲಿ ಕೂರಿಸ್ಬಿಟ್ಟು ನೋಡಿ ಈ ತರದ್ ಏನೇನೋ ವಿಚಿತ್ರಗಳಾಗ್ತಿದೆ. ನೋಡಿ ಒಂದು ಉದಾಹರಣೆಗೆ ನಾನು ಇಂಡಿಯನ್ ಡಿಫೆನ್ಸ್ ನೋಡಿ ಒಂದು ಸೇನೆ ಬಗ್ಗೆ ಹೇಳ್ತೀನಿ. ನೋಡಿ ಆ ಸೇನೆಯಲ್ಲಿ ಇರಬೇಕಾಗಿ ಹೋರಾಡಿ ಅಂತವ್ರಿಗೆ ಎಂತ ಗುಣ ಇರಬೇಕು, ಅವ್ರು ಯಾವ ಗುಣದಲ್ಲಿ ಇರಬೇಕು ಮಾತಾಜಿ ಹೇಳ್ತೀರಾ? ರಜೋಗುಣ ಇರ್ಬೇಕು. ಗುಣದಲ್ಲಿ ಇರ್ಬೇಕು, ಪ್ಯಾಷನ್ ಇರಬೇಕು, ಹೋರಾಟ ಮಾಡೋ ವೃತ್ತಿ ಇರಬೇಕು. ನೋಡಿ ಆತನು ಹೋರಾಟ ಮಾಡಿ ನೋಡ ಸಾಹಸ, ಧೈರ್ಯ ನೋಡಿ ನೋಡಿ ದೃಢತೆ ನೋಡಿ ಇದೆಲ್ಲ ಆತನ ಗುಣ. ಮಹಾಭಾರತದಲ್ಲಿ ನೋಡಿ ಕರ್ಣ ತನ್ನ ಗುರುಗಳು ಆತನ ತೊಡೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಿರ್ತಾರೆ ಪರಶುರಾಮ. ನೋಡಿ ಆ ಒಂದು ಇಂದ್ರ ಬಂದು ಉಡವಾಗಿ ತೊಡೆಯನ್ನು ಕಚ್ತಾನೆ. ಆತ ಕಚ್ಚುತ್ತಾ ಇದ್ರೆ ರಕ್ತ ಸೋರ್ತಿರುತ್ತೆ, ಆತನ ಒಂಚೂರು ಅಲುಗಾಡದು. ತೊಡೆ ಮೇಲೆ ಗುರುಗಳು ನೋಡಿ ಮಲ್ಕೊಂಡಿರ್ತಾರೆ. ಆ ಗುರುಗಳು ನಿದ್ದೆವೆಲ್ಲ ಮಾಡಿ ಎದ್ದು ನೋಡ್ತಾರೆ, ಒಂದು ಹುಳ ಕಚ್ಕೊಂಡಿದೆ ತೊಡೆನ, ರಕ್ತ ಸುರಿತಾ ಇದೆ, ಇವನು ಒಂದು ಚೂರು ಅಲುಗಾಡಿದ್ರಿ. ನೋಡಿ ಇದರಿಂದ ಅವ್ರಿಗೆ ಗೊತ್ತಾಗತ್ತೆ ಈತ ಇಷ್ಟು ತಡ್ಕೊಳ್ಳೋಂತ ಶಕ್ತಿ. ನೋಡಿ ರಕ್ತನ ಹರಿತಾ ಇದೆ, ಹುಳ ಕಚ್ತಾ ಇದೆ, ನೋವು, ಬಾಧೆ, ಪೀಡೆ. ನೋಡಿ ಹಿಂದಿನ ಕಾಲದಲ್ಲಿ ನಮ್ಮ ಈ ಸೈನಿಕರಿಗೆ ಇವ್ರಿಗೆಲ್ಲ ಹಿಂಗೆ ಶಿಕ್ಷಣ ಕೊಟ್ಟಿದ್ದು ಅಂದ್ರೆ, ನೀನು ಈ ದೇಹ ಅಲ್ಲ ಆತ್ಮ ಅಂತ ಹೇಳ್ಕೊಟ್ಟಿತ್ತು. ಆತ್ಮ ಪ್ರಜ್ಞೆಯಲ್ಲಿ ಇರ್ತಿದ್ರು ಇವರಿಗೆ. ನೋಡಿ ಅವರು ಸಾವಿಗೆ ಹಿಂತಿರ್ಲಿಲ್ಲ, ನೋವನ್ನೇ ಲೆಕ್ಕಕ್ಕೆ ಇಟ್ಕೊತಿರ್ಲಿಲ್ಲ. ನೋಡಿ ಆ ತರದೊಂದು ತರಬೇತಿ ಆಗಿರ್ತಿತ್ತು. ಸಂಸ್ಕಾರ ನೋಡಿ, ಸಂಸ್ಕಾರದ ಭವೇ ದ್ವಿಜ, ಹಿಂಗೆ ದ್ವಿಜರಾಗ್ತಿದ್ವಿ. ಹೇಡಿಗಳ ನೋಡಿ ನೋಡಿ ಆ ಥರದ್ದಲ್ಲ. ನೋಡಿ ಅದನ್ನ ನೋಡಿ ರಕ್ತ ನೋಡಿ ಅವನನ್ನ ಆ ಲಕ್ಷಣ ನೋಡಿ ಹೇಳ್ಬಿಡ್ತಾರೆ, ನೀನು ಖಂಡಿತ ನೀನು ಯಾರಾಗಿದೆಯಾ, ಯಾವ ವರ್ಣ ಅಂತ ಹೇಳ್ತಾರೆ ಅವ್ರಿಗೆ, ವರ್ಣ ಕ್ಷತ್ರಿಯ. ಕ್ಷತ್ರಿಯರು. ಅಂತ ಹೇಳ್ತಾರೆ. ಕ್ಷತ್ರಿಯ ಆದ್ರೆ ಆತನ ಮೂಲವಾಗಿ ಆತ ಸೂತಪುತ್ರ ಅಂತಾನೇ ಕರೀತಾರೆ. ಒಬ್ಬ ಸೂತಪುತ್ರ ಸಾರಥಿ ಓಡಿಸೋನು, ಡ್ರೈವರ್ ಮಗ ಡ್ರೈವರ್ ಆಗ್ಬೇಕು ಅನ್ನೋ ತರ. ನೋಡಿ ಹಂಗೆ ಅಂತಂತ ನೋಡಿ ನಮ್ಮ ಸೇನೆಯಲ್ಲಿ ಇದ್ದವಂತವ್ರು ಶೂದ್ರ ಗುಣ ಇದ್ರೆ ಯುದ್ಧಕ್ಕೆ ಹೋದ್ರೆ ನೋಡಿ ಅವರು ಓಡ್ ಬಂದ್ಬಿಡ್ತಾರೆ, ತಪ್ಪಿಸ್ಕೊಂಡು ಓಡ್ ಬರ್ತಾರೆ, ಬೆನ್ ತೋರ್ಸಿ ಓಡ್ ಬರ್ತಾರೆ. ನೋಡಿ ಕೆಲವರು ದುಡ್ಡು ಕೊಡ್ತೀವಿ ಅಂದ್ರೆ ಅಲ್ಲಿ ನಮ್ಮ ಸೀಕ್ರೆಟ್ಸ್ ಎಲ್ಲ ಹೇಳ್ಬಿಡ್ತಾರೆ ದುಡ್ಡಿಗೋಸ್ಕರ. ನೋಡಿ ದುಡ್ಡು ಬೇಕು ಅನ್ನೋದು ನೋಡಿ ದುಡ್ಡಿಗೆ ಆಸೆ ಕೊಡುವಂಥದ್ದು ವೈಶ್ಯರ ಗುಣ. ನೋಡಿ ಆ ವೈಶ್ಯರ ಗುಣ ಇಟ್ಕೊಂಡು ದುಡ್ಡು ಮಾಡ್ಬೇಕು ಅಂತ ಹೇಳಿ ಸೈನ್ಯಕ್ಕೆ ಸೇರ್ಕೊಂಡ್ರೆ ಅಲ್ಲೋಗಿ ನಮ್ಮ ಭಾರತ ದೇಶದ ಎಲ್ಲಾ ಸೀಕ್ರೆಟ್ಗಳನ್ನ ನೋಡಿ ಶತ್ರು ದೇಶಕ್ಕೆ ಹೇಳ್ಕೊಟ್ಟು ಅವ್ರ ಏಜೆಂಟ್ ತರ ಕೆಲಸ ಮಾಡಿ ದುಡ್ಡು ಮಾಡ್ತಾನೆ, ಸಾಹಸ ಮಾಡಕ್ ಹೇಳೋದು. ನೋಡಿ ಅದಕ್ಕೋಸ್ಕರ ಕೆರಿಯರ್ ಚೂಸ್ ಮಾಡಕ್ಕೆ ನೋಡಿ ನಾವು ಯಾವ ಗುಣ ಯಾವ ಇದು ನೋಡಿ, ನೀವು ಯಾವುದೇ ನೀವು ಜನ್ಮ ಜಾತಕ ನೋಡಿದಾಗ ಅಲ್ಲಿ ಇರುತ್ತೆ, ಅಲ್ಲಿ ಜನ್ಮ ತರ ಇರುತ್ತೆ. ನೋಡಿ ಈ ಹಾರಸ್ಕೋಪ್ ಮ್ಯಾಚಿಂಗ್, ಹುಡುಗ ಹುಡುಗಿ ಮ್ಯಾಚ್ ಮಾಡೋದಕ್ಕೆ ಕೂಡ ಇದೊಂದು ಪ್ರಮುಖ ಅಂಶವಾಗಿ ತಗೊಳ್ತಾರೆ. ವರ್ಣ ಮ್ಯಾಚಿಂಗ್ ಕೂಡ ಇಷ್ಟು ಪಾಯಿಂಟ್ಸ್ ಅಂತ ಇರುತ್ತೆ, ನಾನು ಆಮೇಲೆ ತೋರಿಸ್ತೀನಿ ನೋಡ್ರಿ. ಹಂಗೆ ಇದನ್ನ ಬದಲಾಯಿಸ್ಕೊಳ್ಳಬಹುದು ಒಂದು ಸರಿಯಾದ ಒಂದು ಸಂಸ್ಕಾರವನ್ನು. ಅದಕ್ಕೆ ಸಂಸ್ಕಾರದ ಭವೇದ್ ದ್ವಿಜಃ ಅಂತ ಹೇಳಿ ನೋಡಿ, ಜನ್ಮನೇ ಜಾಯತೆ ಶೂದ್ರಃ ಸಂಸ್ಕಾರದ ಭವೇದ್ ದ್ವಿಜಃ ವೇದ ಪಠೇದ್ ಭವೇದ್ ವಿಪ್ರಃ ನೋಡಿ ಬ್ರಹ್ಮಜ್ಞಾನ ಇತಿ ಬ್ರಾಹ್ಮಣ. ಹಂಗೆ ನೋಡಿ ಚೂಸ್ ಮಾಡ್ಕೊಳ್ಳೋದಕ್ಕೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರಂದ್ರೆ ನೋಡಿ, ಒಂದ್ ಕಡೆಗೆ ಭಾಗವತ ಪುಸ್ತಕವನ್ನು ಎತ್ತಿದ್ರಂತೆ, ಇನ್ನೊಂದ್ ಕಡೆ ಚಿಲ್ಲರೆ ಕಾಸುಗಳ ರಾಶಿ ಆಗ್ತಿದ್ರು.
ಒಂದ್ ಮಗುನ ಬಿಡ್ತಿದ್ರಂತೆ. ಆ ಮಗು ಯಾವ ಕಡೆ ಹೋಗುತ್ತೆ? ಆ ಕಾಸುಗಳು ಬಾಚ್ಕೊಳಕ್ ಹೋಗುತ್ತಾ, ಪುಸ್ತಕ ತಗೊಳಕ್ ಹೋಗುತ್ತಾ ಅಂತ ನೋಡಿ. ಇದು ಚೈತನ್ಯ ಮಹಾಪ್ರಭುಗಳ ಬದುಕನ್ನು ಹಿಂಗೆ ಮಾಡ್ತಾರೆ. ಓದಿದ್ದೀರಾ ಚೈತನ್ಯ ಚರಿತಾಮೃತದಲ್ಲಿ? ಭಾಗವತವನ್ನ ಎತ್ಕೊಳ್ತಾರೆ. ನೋಡಿ ನೋಡಿ ಕೆಲವು ನೋಡಿ ಕೆಲವು ಹಂಗೆ ಇರುತ್ತೆ. ಬಾಲ್ಯದಿಂದನೇ ಕೆಲವು ಗುಣಲಕ್ಷಣಗಳು ಗಾಢವಾಗಿರ್ತದೆ. ನೋಡಿ ಅದಕ್ಕೆ ಹುಟ್ಟುಗುಣ ಸುಟ್ರೇನು ಹೋಗಲ್ಲ ಅಂತ ಹೇಳ್ತಾರೆ ಅಲ್ವಾ. ನೋಡಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳಿ. ನೋಡಿ ಕೆಲವೆಲ್ಲ ಹಿಂಗಿರ್ತಾರೆ. ಅವರು ಆ ಸ್ವಭಾವ ಯಾವ ಹೆಚ್ಚು ಇರುತ್ತೋ ಅದನ್ನೇ ಕೆಲ್ಸಕ್ಕೆ ಹೋದ್ರೆ ನೋಡಿ ಅದರಲ್ಲಿ ಅವರು ಎಕ್ಸೆಲ್ ಆಗ್ತಾರೆ. ಇಲ್ಲ ಇದ್ರೆ ನೋಡಿ ಒಬ್ಬ ಸತ್ವಗುಣದಲ್ಲಿರೋನು ಒಬ್ಬ ವಿಜ್ಞಾನಿ ಆಗ್ಬೇಕು. ನೋಡಿ ತಮೋ ಗುಣದಲ್ಲಿರೋ ಒಬ್ಬ ವೈಶ್ಯ ಗುಣ ಇರೋವನು ಅವನು ಮಿಕ್ಸ್ಚರ್ ಇರುತ್ತೆ, ರಜೋ ತಮೋ ಎರಡು ಇರುತ್ತೆ. ಅವನು ವಿಜ್ಞಾನಿಯಾಗಿ ಹೋದ್ರೆ ನೋಡಿ ಆ ವಿಜ್ಞಾನದ ಫಾರ್ಮುಲಾ ಸೀಕ್ರೆಟ್ಸ್ ಆ ದೇಶಕ್ಕೆ ಏನೋ ಒಂದು ಒಳ್ಳೇದಕ್ಕೋಸ್ಕರ ಇರ್ಬೇಕಿತ್ತೋ ಅವ್ ಅದನ್ನು ಮಾಡ್ಕೊಂಡ್ಬಿಡ್ಬೋದು. ಈ ಥರದ್ದೆಲ್ಲ ಆಗ್ಬೇಕು. ಹಾಗಾಗಿ ಕೆರಿಯರ್ ಚೂಸ್ ಮಾಡ್ಬೇಕಾದ್ರೆ ನೋಡಿ ಅದನ್ನೇ ಈಗ ಪ್ರಭುಪಾದರು ಗುರು ಮಹಾರಾಜರು ಏನ್ ಹೇಳ್ತಿದ್ದಾರೆ, ಜ್ಯೋತಿಷ್ಯವನ್ನೇ ಮುಖ್ಯವಾಗಿ ಕನ್ಸಿಡರ್ ಮಾಡ್ಕೋಬೇಕು, ಪಿಂಚ್ ಆಫ್ ಸಾಲ್ಟ್ ತರ ಮಾಡ್ಕೋಬೇಕು. ತರ ಪ್ರಭುಜಿ ಸ್ವಲ್ಪ ಸ್ವಲ್ಪ ನೋಡಿ ಅದು ಒಂದು ಪರಿಗಣನೆ. ಈಗ ನಾವು ಅಡ್ಗೆ ಮಾಡೋದಕ್ಕೆ ಬರೀ ಉಪ್ಪೆ ಹಾಕಿ ಅಡ್ಗೆ ಮಾಡ್ತೀರಾ ರುಚಿ ರುಚಿಯಾಗಿ? ಇಲ್ಲ, ಅದು ಒಂದು ಅಂಶ ಅಂತ. ಮತ್ತೆ ಇದೇ ಮಟ್ಟಿಗೆ ನಿಮ್ಗೆ ಉತ್ತರ ಸಿಗ್ತಾ? ಹಾ ಪ್ರಭುಜಿ. ನೋಡಿ ಒಂದು ಅಂಶ, ಅದೇ ಮುಖ್ಯ ಅಲ್ಲ, ಅದೊಂದು ಅಂಶ. ಹರೇ ಕೃಷ್ಣ. ನಿಮ್ಗೆ ಉತ್ತರ ಸಿಗ್ತಾ ಮತ್ತೆ? ಹಾ ಅಂದ್ರೆ ಅದೇ ಪ್ರಭುಜಿ, ಈಗ ನಾವು ಇದನ್ನ ಚೆಕ್ ಮಾಡ್ಬೇಕು, ಮತ್ತೆ ನಮ್ಮ ಸಿಚುವೇಶನ್ ಚೆಕ್ ಮಾಡ್ಕೊಂಡು ಕೃಷ್ಣ ಪ್ರಜ್ಞೆಗೂ ಅನುಕೂಲ ಆಗೋ ರೀತಿ ನೋಡ್ಕೊಂಡು ಮಾಡ್ಬೇಕು ಪ್ರಭುಜಿ. ಹಾಗಾದ್ರೆ ನಿಮ್ಮ ಗುಣ ಸ್ವಭಾವವನ್ನು ಫಸ್ಟ್ ನೋಡಿ. ಸಹಜವಾಗಿನೇ ಕೆಲವು ಮಕ್ಕಳು ಹಂಗೆ ಚೂಸ್ ಮಾಡ್ಕೊಂಡು ಹೋಗ್ತಾರೆ. ಕೆಲವು ಪೇರೆಂಟ್ಸ್ ಕೆಲವು ಸತಿ ಫೋರ್ಸ್ ಮಾಡ್ತಾರೆ, ನಿಮಗೆ ಅದು ಬೇಡ, ಇದು ಅದಕ್ಕೆ ಸ್ಕೋಪ್ ಇದೆ, ಇದು ಸ್ಕೋಪ್ ಇದೆ ಅಂತ ಹೇಳ್ತಾರೆ. ನೋಡಿ ಸಹಜವಾಗಿನೇ ನಾವು ನೋಡ್ತೀವಿ ನಮ್ಮ ಸ್ಟೂಡೆಂಟ್ಸ್ ಡಿಗ್ರಿ ಮುಗಿದ್ಮೇಲೆ ಕೆಲವರೆಲ್ಲ MBA ಮಾಡಕ್ ಹೋಗ್ತಾರೆ. ನೋಡಿ ಅವ್ರಿಗೆ ಬಿಸ್ನೆಸ್ ಇಂಟ್ರೆಸ್ಟ್ ಇದೆ ಸಹಜವಾಗಿ. ಕೆಲವರು ಸೈಂಟಿಫಿಕ್ ಫೀಲ್ಡ್ಗೆ ಹೋಗ್ತಾರೆ ಅವರು. ನೋಡಿ ಕೆಲವರು UPSCಗೆ ಓದಕ್ ಹೋಗ್ತಾರೆ. UPSCಲಿ ಓದ್ತಿದ್ದಂತ ನನ್ನ ಫ್ರೆಂಡ್ಸ್ ಕೆಲವರು ಹೇಳೋರು, UPSCಲಿ IAS IPS IFS ಈ ಥರದೆಲ್ಲನೂ ಲೀಸ್ಟ್ ಮಾಡಬೇಕು. ಅವ್ರು ಹೇಳೋರು, ನನಗೆ ಚಾನ್ಸ್ ಸಿಕ್ಕಿದ್ರೆ ನಾನು ಫಸ್ಟ್ IASಗೆ ಪ್ರಿಫರ್ ಮಾಡಲ್ಲ, IPSಗೆ ಮಾಡ್ತೀನಿ. ಯಾಕೆಂದ್ರೆ ನನ್ಗೆ ಎಂತ ಕೆಲಸ ಬೇಕಂದ್ರೆ ಕೈಯಲ್ಲಿ ಗನ್ ಇರೋ ಕೆಲಸನೇ ಬೇಕು, ಗನ್ ಇರ್ಬೇಕು ನನ್ನ ಕೈಯಲ್ಲಿ ಅಂತ ಕೆಲಸ ಬೇಕು. ನೋಡಿ ಈ ಥರದವರು ಕೆಲವರು ಇರ್ತಾರೆ. ಅವ್ರಿಗೆ ಆಪ್ಷನ್ ಅಲ್ಲಿ ಇರುತ್ತೆ. UPSC ನೋಡಿ ಇಂಟರ್ವ್ಯೂಗೆ ಹೋಗಕ್ ಮೊದಲು ರ್ಯಾಂಕ್ ಪ್ರಿಫರೆನ್ಸ್ ಕೊಡಬೇಕು ಸರ್ವಿಸ್. ಕೆಲವರು IPS ಕೊಡ್ತಾರೆ, ಕೆಲವರು IRS ಕೊಡ್ತಾರೆ, ರೆವಿನ್ಯೂ ಸರ್ವಿಸ್, ಇನ್ಕಮ್ ಟ್ಯಾಕ್ಸ್. ನೋಡಿ ಈ ಥರದ್ದು ಬೇರೆ ಬೇರೆ ಥರದ್ದು ಇರುತ್ತೆ. ಕೆಲವ್ರಿಗೆ ಗನ್ ಬೇಕಾಗಿದೆ, ಗನ್ ಇದ್ರೇನೆ ಅವ್ರ ಕೆಲಸ, ಏನೇ ಕೆಲಸ ನನ್ಗೆ ಗನ್ ಇಡಬೇಕು ಕೈಯಲ್ಲಿ ಅಂತ ಹೇಳೋರಿದೆ. ನೋಡ್ರಿ ಹಿಂಗೆ ಅಂತಂಥವ್ರು ಅಂತಂಥದಕ್ಕೆ ಹೋಗ್ಬೇಕು ಅನ್ನೋದು ವಿಚಾರ. ನೋಡಿ ಕೆಲವರು ನೋಡಿ ಲೇಬರ್ ಆಗಿ ಯಾವುದೋ ಒಂದು ಪರಿಸ್ಥಿತಿ ಪ್ರಕಾರ ಲೇಬರ್ ಆಗಿರ್ತಾರೆ. ಆ ಲೇಬರ್ ಯೂನಿಯನ್ ನಲ್ಲಿ ಪ್ರೆಸಿಡೆಂಟ್ ಆಗ್ಬಿಡ್ತಾರೆ. ಅವರಲ್ಲಿ ಕ್ಷತ್ರಿಯ ಗುಣ ಇರುತ್ತೆ. ಪರಿಸ್ಥಿತಿಗೆ ಅನುಗುಣವಾಗಿ ನೋಡಿ ಕುಟುಂಬದಲ್ಲಿ ಏನೋ ಒಂದು ಸ್ಥಿತಿಗತಿ ಒಂದು ಪರಿಸ್ಥಿತಿ ಪ್ರಕಾರ ಆತ ಲೇಬರ್ ಆಗಿರ್ತಾನೆ. ಆ ಲೇಬರ್ ಅಲ್ಲ, ಅವ್ನು ಲೇಬರ್ ಆಗಿರೋದಿಲ್ಲ, ಯೂನಿಯನ್ ಲೀಡರ್ ಆಗ್ಬಿಡ್ತಾನೆ ಅವನು. ಆ ಕ್ಷತ್ರಿಯ ಗುಣ ಇದ್ದವನು. ಅರ್ಥ ಆಯ್ತಾ? ಹಾ ಹಾ ಪ್ರಭುಜಿ, ಒಟ್ಟು ಅವರು ಕವರ್ ಮಾಡಕ್ ಆಗೋದಿಲ್ಲ, ಎಲ್ಲೋ ಒಂದ್ ಕಡೆ ಹೊರಗಡೆ ಬರುತ್ತೆ. ಹಾ ನೋಡಿ ಒಂದು ಸ್ಥಿತಿ ಪರಿಸ್ಥಿತಿಗೆ ಅನುಗುಣವಾಗಿ ಅವನು ಒಬ್ಬ ಕೂಲಿಕಾರನಾಗಿ ಮಾಡ್ಬೇಕಾಗತ್ತೆ, ಲೇಬರ್ ಆಗ್ಬೇಕಾಗತ್ತೆ. ಆದ್ರೆ ಅಲ್ಲಿ ಹೋಗಿ ಲೇಬರ್ ಯೂನಿಯನ್ ಪ್ರೆಸಿಡೆಂಟ್ ಆಗಿರ್ತಾನೆ. ಈ ತರದ್ದು ಬಹಳಷ್ಟು ಉದಾಹರಣೆಗಳಿದೆ. ಹರೇ ಕೃಷ್ಣ. ಎಲ್ಲ ಕೃಷ್ಣ ಮತ್ತೇನಾದ್ರು ಇದೆ? ಚಾಟ್ ಮೆಸೇಜ್ ಅಲ್ಲಿ ಹರಿಣಿ ಮಾತಾಜಿ ಅವರು ಒಂದು ಕ್ವಶನ್ ಹಾಕಿದ್ದಾರೆ ಪ್ರಭುಜಿ, ಇಂಗ್ಲಿಷ್ ಅಲ್ಲಿ ಇದೆ. ನೋಡಿ ಶಾಂಭವಿ ಮಾತಾಜಿ ಹೇಳಿದ್ರೆ, ಕೃಷ್ಣ ಕಾನ್ಶಿಯಸ್ ನಲ್ಲಿ ಇದ್ದಾಗ ಗ್ರಹ ಗತಿಗಳ ಎಫೆಕ್ಟ್ಸ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ನೋಡಿ ಹೀಗೆ ನೋಡಿ ಇದು ಎಷ್ಟು ಮಟ್ಟಕ್ಕೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತಲ್ಲೀನರಾಗಿದ್ದೀವಿ ಅನ್ನೋದ್ರ ಮೇಲೆ ಅವಲಂಬಿತ ಆಗುತ್ತೆ. ನೋಡಿ ನಮ್ಮ ಬದುಕು ಹೆಂಗ್ ನಡೀತಾ ಇರುತ್ತೆ ಅಂದ್ರೆ ಗ್ರಹಗತಿಗಳ ಅನುಸಾರವಾಗಿ ನಡೀತಿರುತ್ತೆ. ಇದು ಮೊದಲನೇ ವಿಷಯ. ಯಾವಾಗ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಆದೌ ಶ್ರದ್ಧೆ ಇಟ್ಕೊಂಡು ನೋಡಿ ಸಾಧು ಸಂಘ ಮಾಡಿ
ನೋಡಿ ಆದೋ ಶ್ರದ್ಧೆ ಇಟ್ಕೊಂಡು ಸಾಧು ಸಂಘ ಮಾಡಿ ಭಜನೆ ಕ್ರಿಯೆ ಮಾಡಿದಾಗ ಏನಾಗುತ್ತೆ, ಅನರ್ಥ ನಿವೃತ್ತಿಗೆ ಆಗ್ತಾ ಹೋಗುತ್ತೆ. ನೋಡಿ ಹಿಂಗೆ ಅನರ್ಥ ನಿವೃತ್ತಿಗಳ ಆಗ್ತಾ ಹೋದಾಗ ನೋಡಿ ಗುರುಗಳ ದೀಕ್ಷೆ ತಗೊಂಡಿರ್ತಾರೆ, ಮಾರ್ಗದರ್ಶನ ತಗೊಂತಾ ಇರ್ತಾರೆ. ನೋಡಿ ಅವಾಗ ಏನಾಗುತ್ತೆ ಅಂದ್ರೆ ಮಾರ್ಗದರ್ಶನ ತಗೊಂತಾ ಹೋದಾಗ ಗ್ರಹಗಳ ಒಂದು ಪ್ರಭಾವದ ಮೇಲೆ ಅವರು ನಡ್ಕೊಳ್ಳೋದಿಲ್ಲ. ಮತ್ತೆ ಯಾರ ಪ್ರಭಾವದಲ್ಲಿ ನಡೀತಾರೆ ಅವರು? ಗ್ರಹಗಳ ಪ್ರಭಾವದಲ್ಲಿ ನಡ್ಕೊಳ್ಳೋದಿಲ್ಲ. ಮತ್ತೆ ಯಾರ ಪ್ರಭಾವದಲ್ಲಿ ನಡೀತಾರೆ? ಗುರುಗಳು ಗುರುಗಳ ಗುರುಗಳ ಗ್ರಹ ಮಹಾರಾಜ ಗುರುಗಳ ಪ್ರಭಾವ ಬಂದ್ಬಿಡುತ್ತೆ. ಗುರುಗಳು ನೋಡಿ ಅವ್ರ ಬದುಕು ಹೆಂಗ್ ನಡೀತಿರುತ್ತೆ ಅಂದ್ರೆ ಗುರುಗಳು ಹೆಂಗೆ ನಿಂಗೆ ನಿರ್ದೇಶನ ಕೊಡ್ತಿರ್ತಾರೋ ಹಂಗಂಗೆ ಅನುಸರಿಸ್ತಾ ಹೋದ್ರೆ ನೋಡಿ ಗ್ರಹಗಳು ಒಂದ್ ಕಡೆ ಫೋರ್ಸ್ ಮಾಡ್ತಿರ್ತವೆ. ಆದ್ರೆ ಈತ ಗ್ರಹಗಳ ಮಾತು ಕೇಳೋದಿಲ್ಲ, ಪ್ರಭಾವಕ್ಕೊಳಗಾಗೋದಿಲ್ಲ. ಯಾಕೆ? ಗುರುಗಳ ಪಾದಕ್ಕೆ ಗಟ್ಟಿಯಾಗಿ ಇಟ್ಕೊಂಡಿರ್ತಾನೆ. ನೋಡಿ ಒಂದು ನೀರು ಪ್ರವಾಹ ಬರ್ತಾ ಇರುತ್ತೆ, ಯಾವುದೋ ಒಂದು ಕಂಬಕ್ಕೋ ಒಂದು ಮರಕ್ಕೋ ಗಟ್ಟಿಯಾಗಿ ಮರವನ್ನು ತತ್ಕೊಂಡು ಇಟ್ಕೊಂಡ್ರೆ ನೋಡಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗೋದಿಲ್ಲ ನಾವು. ನೋಡಿ ಆ ಪ್ರವಾಹ ಕೆಲವು ಗಂಟೆಗಳು ಇರ್ತವೆ. ನೋಡಿ ಕೆಲವು ಗಂಟೆಗಳು ಇರ್ತವೆ ಪ್ರವಾಹ. ಆ ಪ್ರವಾಹ ಎಲ್ಲ ಹೋದ್ಮೇಲೆ ಆ ಮರವನ್ನು ಯಾರು ಗಟ್ಟಿಯಾಗಿ ಇಟ್ಕೊಂಡಿರ್ತಾನೋ ಅವನು ಆ ಪ್ರವಾಹದಿಂದ ಉಳ್ಕೊಳ್ತಾನೋ ಉಳ್ಕೊಳ್ಳಲ್ಲ. ಉಳ್ಕೊಳ್ತಾರೆ. ನೋಡಿ ಗ್ರಹಗಳು ನಮ್ಮ ಕರ್ಮಾನುಸಾರ ನಮ್ಮ ಮೇಲೆ ಪ್ರಭಾವವನ್ನು ಬೀರಕ್ ಹೋಗ್ತವೆ. ನಾವೇನ್ ಮಾಡ್ಬೇಕು ಅಂತ ಈಗ ಗುರುಗಳ ಪಾದ ಗಟ್ಟಿ ಗುರುಗಳ ಪಾದ ಇಡ್ಬೇಕು ಪ್ರಭುಜಿ. ನೋಡಿ ಒಬ್ಬ ಸದ್ಗುರುವಿನ ಆಶ್ರಯ ತಗೋಬೇಕು. ಆ ಸದ್ಗುರು ನೋಡಿ ಅಧಿಕೃತವಾಗಿರ್ಬೇಕು. ಆ ಗುರುಗಳು ಕೊಡುವಂತ ಆದೇಶವನ್ನ ಸರಿಯಾಗಿ ಅನುಸರಿಸ್ಬೇಕು. ಸರಿಯಾಗಿ ಅನುಸರಿಸ್ತಾ ನಡೆದ್ರೆ ಗ್ರಹಗಳು ನಮ್ಮ ಮೇಲೆ ಪ್ರಭಾವ ಬೀರಿ ನೋಡಿ ಪರಿಣಾಮ ಬೀರಕ್ ಆಗೋದಿಲ್ಲ. ನೋಡಿ ಅವಾಗ ಗುರುಗಳ ಆದೇಶದ ಪ್ರಕಾರ ನಡೆಯಕ್ಕೆ ವ್ಯಕ್ತಿ ಶುರು ಮಾಡ್ತಾನೆ. ಗ್ರಹಗಳು ನೋಡಿ ಕೃಷ್ಣನ್ಗೆ ಗ್ರಹಗಳಿಗೆ ಇದೇ ಬೇಕಾಗಿರೋದು. ಗ್ರಹಗಳಿಗೆ ನೋಡಿ ಆ ಗ್ರಹಗಳಲ್ಲಿ ಅತ್ಯಂತ ಶುಭ ಶ್ರೇಷ್ಠ ಯಾರು ಅಂದ್ರೆ ಗುರುಗ್ರಹ. ಹೇಳಿದ ಅರ್ಥ ಆಗ್ತಿದೆಯಾ? ತುಂಬಾ ಶುಭನಾದ ಗ್ರಹ ಅರ್ಥ ಆಯ್ತು ಗುರುಗ್ರಹ. ನೋಡಿ ಹಂಗೆ ನಮ್ಮ ಬದುಕಲ್ಲಿ ಯಾವುದೋ ಕಾರಣಕ್ಕೆ ಏನೇನೋ ರೀತಿಯಲ್ಲಿ ನೋಡಿ ಏನೇನೋ ಆಗಿ ನೋಡಿ ಅದನ್ನೇ ಹೇಳುವಂಥದ್ದು ಏನದು, ಬ್ರಹ್ಮಾಂಡೆ ಭ್ರಮಿತೆ ಕೋನು ಭಾಗ್ಯವಾನ್ ಜೀವ ಗುರು ಕೃಷ್ಣ ಕೃಪಾ ಪಾಯ್ ಭಕ್ತಿ ಲತಾ ಬೀಜ. ಕುಡಿದು ಅಪರೂಪಕ್ಕೆ ಸಿಗೋದಿಲ್ಲ. ಬ್ರಹ್ಮಾಂಡದಲ್ಲಿ ಹೆಂಗೆಂಗೋ ಅಲ್ದು ನೋಡಿ ಕೊನೆಯಲ್ಲಿ ನೋಡಿ ಈ ತರದೊಂದು ಅವಕಾಶ ಸಿಗುತ್ತೆ. ಯಾವ ತರ ಅವಕಾಶ? ಗುರು ಕೃಷ್ಣ ಕೃಪಾ ಪಾಯ್ ಭಕ್ತಿ ಲತಾ ಬೀಜ. ನೋಡಿ ಈ ಬೀಜನ ಏನೋ ಕೊಟ್ಬಿಡ್ತಾರೆ. ಈಗ ನಾವು ಅದನ್ನ ಹೆಂಗೆ ಗೊಬ್ಬರ ಹಾಕಿ ನೋಡಿ ಅದನ್ನ ಹೆಂಗೆ ಅದಕ್ಕೆ ನೀರು ಹಾಕಿ ಹೆಂಗೆ ಬೇಲಿ ಕಟ್ಟಿ ನೋಡಿ ಅದನ್ನ ರಕ್ಷಣೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಮಾಹಿತಿ. ಹಿಂಗೆ ನೋಡಿ ಮಾತಾಡಿ ಒಂದು ಒಳ್ಳೆ ಪ್ರಶ್ನೆ. ನೋಡಿ ಆ ಪ್ರಶ್ನೆ ಹಿಂಗೆ ಇದಕ್ಕೆ ಉತ್ತರ ಮಾಡ್ತೀವಿ. ಕೃಷ್ಣ ಕಾನ್ಶಿಯಸ್ನಲ್ಲಿ ಇದ್ದಾಗ ಗ್ರಹಗತಿಗಳು ಅಫೆಕ್ಟ್ ಮಾಡುತ್ತಾ ಅಂದ್ರೆ ನೋಡಿ ನಾವು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಯಾರಾದ್ರೂ ಶ್ಲೋಕ ಹುಡುಕಿ ಹೇಳ್ಬೋದು ನೋಡಿ. ಆದ್ರೆ ಏನಂದ್ರೆ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ. ಅದು ಹುಡುಕಿ ಹೇಳ್ತೀರ ಮತ್ತೆ ನೀವು ನೋಡ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ. ಏ ಯಥಾ ಮಾಂ ಪ್ರಪದ್ಯಂತೆ, ಯಾರು ಹೇಗೆ ಕೃಷ್ಣನಿಗೆ ಶರಣಾಗ್ತಾರೋ ನೋಡಿ ಹಂಗೆ ನೋಡಿ ಏ ಯಥಾ ಮಾಂ ಪ್ರಪದ್ಯಂತೆ 4.11 ನೋಡಿ. ಯಾರಾದ್ರೂ ನೋಡ್ಕೋಬಹುದು ನೋಡಿ. ಓದ್ತೀರಾ ಮಾತಾಜಿ ಕನ್ನಡದಲ್ಲಿ? ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತದೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಅನುವಾದ: ಯಾರು ನನಗೆ ಹೇಗೆ ಶರಣಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪಾರ್ಥನೆ, ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಹರೇ ಕೃಷ್ಣ. ನೋಡಿ ನೀವು ಆ ಗ್ರಹಗಳಿಂದ ಆದ್ರೂ ಹೋಗ್ರಿ, ನೋಡಿ ಗುರು ಹಿಂದೆ ಆದ್ರೂ ಹೋಗ್ರಿ, ನೀವು ಎಲ್ಲಾ ಸಂದರ್ಭದಲ್ಲೂ ಕೃಷ್ಣನನ್ನೇ ಅನುಸರಿಸೋದು. ಆದ್ರೆ ಅದು ಸರಿಯಾದ ಮಾರ್ಗ ಅಲ್ಲ ಅಂತ ಹೇಳಿ ನೋಡಿ. ದೇವತೆಗಳ ಬಗ್ಗೆ ಕೃಷ್ಣ ಹೇಳ್ತಾನೆ. ದೇವತೆಗಳು ಎಲ್ಲರೂ ನನ್ನನ್ನೇ ಪೂಜಿಸೋದು. ದೇವತೆಗಳನ್ನು ಪೂಜಿಸ್ತ್ರೇನು ಆ ಫಲ ಎಲ್ಲ ಯಾರಿಗೆ ಹೋಗುತ್ತೆ? ಕೃಷ್ಣನ್ಗೆ ಹೋಗುತ್ತೆ. ಅದು ಅದನ್ನ ಅವಿಧಿ ಪೂರ್ವಕಂ ಅಂತ ಹೇಳ್ತಾರೆ ನೋಡಿ. ಅದನ್ನು ಹುಡುಕಿ ನೀವು ಹೇಳ್ಬೋದು.
ಗೊತ್ತೀರಾ? ಅವಿಧಿ ಪೂರ್ವಕಂ ನೋಡಿ. ನೋಡಿ, ಅದು ಸರಿಯಾದ ರೀತಿ ಅಲ್ಲ. ನೋಡಿ, 9ನೇ ಅಧ್ಯಾಯದ 23ನೇ ಶ್ಲೋಕ ಓದಿದ್ರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಅವಿಧಿ ಪೂರ್ವಕ ಮಾಡಕ್ ಹೋಗ್ತೀವಿ ನಾವು. ನೋಡಿ, ಗ್ರಹಗಳಿಗೆ ಏನೇನೋ ಮೆಚ್ಸಕ್ ಹೋಗ್ತೀವಿ ಅಲ್ವಾ? ನೋಡಿ, ಹಂಗೆ ನೋಡಿ, ಹಂಗೆ ನಾವು ಏನ್ ಮಾಡ್ಬೇಕು, ಬೆಸ್ಟ್ ಥಿಂಗ್ ಏನಂದ್ರೆ, ಒಬ್ಬ ಗುರುಗಳ ನೋಡಿ ಭಕ್ತರ ಸಂಘದಲ್ಲಿ ಇರ್ಬೇಕು, ಗುರುಗಳ ಆಶ್ರಯ ತಗೋಬೇಕು. ಗ್ರಹಗಳ ಪ್ರಭಾವ ನಮ್ಗೆ ಏನೇನೋ ಮಾಡಕ್ ಹೋಗ್ತವೆ. ನೋಡಿ, ನಾವು ಗುರುಗಳ ಪಾದವನ್ನ, ಭಕ್ತರ ಸಂಘವನ್ನು ಗಟ್ಟಿಯಾಗಿ ಇಟ್ಕೋಬೇಕು. ನೋಡಿ, ಅವಾಗ ನಾವು ಕೊಚ್ಕೊಂಡು ಹೋಗೋದಿಲ್ಲ. ಮತ್ತೆ ನಿಮ್ಗೆ ಉತ್ತರ ಸಿಗ್ತಾ? ಮತ್ತೆ ಜ್ಯೋತಿಷ್ಯ ಭಕ್ತರು ನೋಡ್ಬೇಕೋ ನೋಡ್ಬಾರ್ದು ಅಂದ್ರೆ, ನೋಡಿ, ನೀವು ಭೌತಿಕರಾಗಿದ್ರೆ, ಭೌತಿಕ ಪ್ರಪಂಚದಲ್ಲಿದ್ರೆ ನೀವು ಖಂಡಿತ ನೋಡಿ ಅದರ ಪ್ರಕಾರ ನೋಡ್ಕೋಬೇಕು. ನೋಡಿ, ಜ್ಯೋತಿಷ್ಯದಲ್ಲಿ ಶಾಸ್ತ್ರ ನಾವು ಯಾವಾಗ ಎಲ್ಲಿವರೆಗೂ ನೋಡ್ಬೇಕು ಅಂತಂದ್ರೆ, ನಾವು ಎಲ್ಲಿವರೆಗೂ ಭೌತಿಕ ಪ್ರಪಂಚದಲ್ಲಿ ಭೌತಿಕರಾಗಿ ನೋಡಿ, ನಾವು ಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ಶರಣಾಗಿರಲ್ವೋ ಅಲ್ಲಿವರೆಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಾವು ಗಂಭೀರವಾಗಿ ತಗೋಬೇಕು. ನೋಡಿ, ನಮ್ಗೆ ಸಂಪೂರ್ಣ ಶರಣಾಗಿದ್ದೀವಿ ಅನ್ನುವಂಥದ್ದು ನೋಡಿ ತುಂಬಾ ಅಪರೂಪ, ಕಷ್ಟ ಅಲ್ವಾ? ನೋಡಿ, ಅದಕ್ಕೆ ಭಕ್ತರು ಕೂಡ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಪ್ರಕಾರ ನೋಡ್ಕೋಬೇಕಾಗತ್ತೆ, ಆ ಎಚ್ಚರಿಕೆಗಳನ್ನು ಗಮನಿಸ್ಬೇಕಾಗತ್ತೆ. ನೋಡಿ, ಅವ್ರ ಮೇಲೇನೂ ಕೂಡ ಪ್ರಭಾವ ಬೀರ್ತದೆ, ದೀಕ್ಷೆ ತಗೊಂಡವ್ರ ಮೇಲೇನೂ ಕೂಡ ಬೀರುತ್ತೆ. ಯಾಕೆಂದ್ರೆ ಅವರು ಸರಿಯಾಗಿ ಶರಣ ಆಗಿ ಇನ್ನೂ ಪೂರ್ಣ ಆಗಿರೋದಿಲ್ಲ. ನೋಡಿ, ಈ ತರದ್ದು ಒಂದು ವಿಚಾರ ಇರ್ತದೆ. ನೋಡಿ, ಅವರು ಇನಿಷಿಯೇಷನ್ ತಗೊಂಡಿರ್ತಾರೆ. ಆ ಇನಿಷಿಯೇಷನ್ ದೀಕ್ಷೆ ಅಂದ್ರೆ ಅದು ಆ ಹೋಮ ಉರಿ ಈಗ ಅದನ್ನ ಸುಡಕ್ಕೆ ಶುರು ಆಗಿರುತ್ತೆ, ಇನ್ನು ಪೂರ್ತಿ ಸುಟ್ಟೋಗಿರೋದಿಲ್ಲ. ನೋಡಿ, ಆ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ, ಇನ್ನು ಆನ್ ಪ್ರೋಸೆಸ್ ಆಗ್ತಾ ಇರುತ್ತೆ. ನೋಡಿ, ಹಂಗೆ ಇದು ಬಹಳ ಮುಖ್ಯ ಆಗುತ್ತೆ. ಹರೇ ಕೃಷ್ಣ. ಮತ್ತೆ ಹರಿಣಿ ಮಾತಾಜಿ ಪ್ರಶ್ನೆ ಇದೆ. But if a devotee girl marries a devotee boy, is there any need to see horoscope or astrology? ನೋಡಿ, ಈ ಪ್ರಶ್ನೆಗೂ ನಾನು ಈಗ ಇದೇ ಉತ್ತರನೇ. ನೋಡಿ, ಈಗ ನೋಡಿ ಇಷ್ಟೊತ್ತು ನಾನು ಇಲ್ಲಿ ನೋಡ್ತಿದ್ದೆ. ನೋಡಿ, ನೋಡ್ಬೇಕಂದ್ರೆ ನೋಡ್ಬೇಕು. ಆದ್ರೆ ಅವರು ಗುರು ಮಹಾರಾಜರು ಕೂಡ, ಪ್ರಭುಪಾದರು ಕೂಡ ಹೇಳ್ತಿದ್ರು ಈ ಮಾತಲ್ಲಿ. ನೋಡಿ, ಏನ್ ಹೇಳ್ತಿದ್ರು ಅಂದ್ರೆ, ನೋಡಿ, ಭಾನುಸ್ವಾಮಿ ಮಹಾರಾಜರು ನಮ್ಮ ಇಸ್ಕಾನಲ್ಲಿ ಇರುವಂತ ಬಹಳ ಪ್ರಸಿದ್ಧ ಇಲ್ಲಿ ಜ್ಯೋತಿಷಿಗಳು. ನೋಡಿ, ಅವರು ಕೂಡ ಈ ನೋಡಿ ಈ ಜಾತಕಗಳ ಪರಿಶೀಲನೆ, ನೋಡಿ ಹಾರೋಸ್ಕೋಪ್ ಮ್ಯಾಚಿಂಗ್, ನೋಡಿ ಗುರು ಮಹಾರಾಜರು ಹೇಳ್ತಾರೆ ಇದನ್ನ ಮಾಡಿನೇ ಮುಂದೆ ಬರೀರಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಮತ್ತಜಿ ನಾವು ಸಂಪೂರ್ಣವಾಗಿ ಶರಣ ಆಗಿರೋದು. ನೋಡಿ, ಇಲ್ಲಿ ಒಬ್ಬರು ಒಳ್ಳೆ ಆರ್ಟಿಕಲ್ ಇದ್ರ ಬಗ್ಗೆ ಬರ್ದಿದ್ದಾರೆ. ನೋಡಿ, ನನಗೆ ತುಂಬಾ ಇಷ್ಟ ಆಯ್ತು, ಅದನ್ನ ತೋರ್ಸೋಣ ಅಂತ ಹೇಳಿ ಅನ್ಕೋತಿದ್ದೆ. ಅದು ಓಪನ್ನೇ ಆಗ್ತಾ ಇಲ್ಲ. ನಾಳೆ ಏನಾದರೂ ಸಾಧ್ಯವಾದರೆ ತೋರ್ಸೋಂತ ಪ್ರಯತ್ನ ಮಾಡ್ತೀನಿ. ನಾಳೆ ಹೆಚ್ಚು ಪ್ರಶ್ನೋತ್ತರಗಳು ಚರ್ಚೆ ಆಗ್ಬೋದು. ನೋಡಿ, ಈ ವೆಬ್ಸೈಟ್ ಅಲ್ಲಿ ನೀವು ಕೃಷ್ಣ ಟುಡೇ ಅನ್ನುವಂಥ ಒಂದು ವೆಬ್ಸೈಟು, krishna-today.com, ಇಲ್ಲಿ ನೋಡಿ ಒಬ್ರು ಗುರು ಮಹಾರಾಜರು ಡಿಸೈಪಲ್. ನೋಡಿ, ಅವ್ರ ಹೆಸರು ನೋಡಿ ಇಲ್ಲಿ ಹೇಳ್ತಿರೋಂಗೆ ರಾಜನ್ ಅಂತ. ಅವರ ಹೆಸರು ಕೃಷ್ಣ ಪ್ರಜ್ಞೆಯಲ್ಲಿ ಬೇರೆ ಹೆಸರಿದೆ, ಆದ್ರೆ ಅವ್ರು ಇಲ್ಲಿ ಹೇಳ್ತಾ ಇಲ್ಲ. ನೋಡಿ, ಅವರು ಈ ತರದ ಪ್ರಶ್ನೆಗಳಿಗೆ ತುಂಬಾ ಚೆನ್ನಾಗಿ ಉತ್ತರ ಮಾಡಿದ್ದಾರೆ. ನೋಡಿ, ಅಲ್ಲಿ ಒಬ್ರು 30 ವರ್ಷದಿಂದ ಕೃಷ್ಣ ಭಕ್ತಿಯಲ್ಲಿ ಇರುವಂತವ್ರು ಇವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ಎಲ್ಲ ನಮ್ಮ ಆಚಾರ್ಯರು, ಪ್ರಭುಪಾದರು, ಗುರು ಮಹಾರಾಜರು, ಇವರೆಲ್ಲರೂ ಹೇಳ್ತಾರೆ ಜನ್ಮ ಜಾತಕವನ್ನು ಪರಿಶೀಲನೆ ಆಗ್ಬೇಕು ಅಂತ. ನೋಡಿ, ಆ ಹುಡುಗಿ ಬದುಕಿರೋದೇ ಗುರುಗಳ ಆಜ್ಞೆಯನ್ನು ಅನುಸರಿಸಕ್ಕೆ. ಅದನ್ನ ಬಿಟ್ಟು ಅವ್ರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅದೆಲ್ಲ ಅವ್ರಿಗೆ ಕೃಷ್ಣ ಪ್ರಜ್ಞೆ, ಗುರುಗಳ ಮಾರ್ಗದರ್ಶನನೇ ಪರಮ ಅಂತ ಏನಾದ್ರು 100ಕ್ಕೆ 100 ಅವರು ಇದ್ರೆ ಅವ್ರ ಜಾತಕವನ್ನ ಪರೀಕ್ಷೆ ಮಾಡಕ್ಕೆ ಅವಶ್ಯಕತೆ ಇದೆ. ಆದ್ರೆ ಇಂದಿನ ಕಾಲದ ಯುವಕ ಯುವತಿಯರು ಯಾರು ಕೃಷ್ಣ ಭಕ್ತರು ಇರ್ತಾರಲ್ಲ, ಅವ್ರ ಆ ಮಟ್ಟಕ್ಕೆ ಇರ್ತಾರ ಮತ್ತೆ ಪ್ರಭುಜಿ. ನೋಡಿ, ಯಾರಾದ್ರೂ ಇದಾರೆ ಅಂತಂದ್ರೆ ಬೇಕಾದ್ರೆ ಇದನ್ನ ಜಾತಕವನ್ನು ಪಕ್ಕಕ್ಕಿಟ್ಟು ಮುಂದೆ ನೋಡಿ. ಇದು ನೋಡಿ, ಹಂಗೆ ನೋಡಿ ಈ ತರದ್ದು ವಿಷಯಗಳು ಇರ್ತವೆ. ನಿಮ್ಗೆ ಉತ್ತರ ಸಿಕ್ತಾ ಹರಿಣಿ ಮಾತಾಜಿಯವರೇ?
ಪ್ರಭುಜಿ, ಅಂದ್ರೆ ನಾವೀಗ ಅದು ವರ್ಣಾಶ್ರಮ ಧರ್ಮವನ್ನು ನಾವು ಪಾಲಿಸ್ಲೇಬೇಕು. ಈಗ ಒಂದು ಹೇಳುದಾದ್ರೆ, ಈಗ ನಾವು ವರ್ಷಕ್ಕೆ ಒಂದ್ಸಲ ಶ್ರಾದ್ದ ಎಲ್ಲ ಮಾಡ್ತೇವಲ್ಲ, ಅದು ನಾವು ಕೃಷ್ಣ ಕಾನ್ಶಿಯಸ್ ಅಲ್ಲಿ ಇದ್ರೂನು ಮಾಡ್ಲೇಬೇಕಲ್ಲ ಪ್ರಭುಜಿ? ಹೌದು ದೇವತೆ. ನೋಡಿ, Okay. ಇದೇ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅದೇ. ನಾಳೆ ಮಂಗಳವಾರ ನಮ್ಮ ನಮ್ಮ ಮಂದಿರದ ಒಬ್ರು ಹಿರಿಯ ಭಕ್ತರು ಹಾ ಹಿಂದೆ ಮಾಡಿದ್ರು. ಇವಾಗ್ಲೂ ಮಂಗಳವಾರ ಇದ್ರ ಬಗ್ಗೆ 2 ದಿನಗಳ ಒಂದು ಪ್ರವಚನ ಆಗತ್ತೆ. ತಾವೆಲ್ಲರೂ ಹಾ ಭಾಗವಹಿಸಿ ಇದ್ರ ಉಪಯೋಗ ಪಡ್ಕೋಬೇಕು. ಪಿತೃಪಕ್ಷ ಅಂದ್ರೆ ಏನು, ಇದನ್ನ ಯಾಕೆ ಆಚರಿಸ್ಬೇಕು, ಕೃಷ್ಣ ಭಕ್ತರು ಕೂಡ ಇದನ್ನ ಆಚರಿಸ್ಬೇಕಾ ಅನ್ನೋದಕ್ಕೆ ಪ್ರಶ್ನೆಗೆ ಅವರು 2 ದಿನಗಳ ಉತ್ತರ ಕೊಡ್ತಾರೆ. ಓಕೆ ಪ್ರಭುಜಿ, ಹರಿ ಕೃಷ್ಣ. Okay. ನಿಮ್ಗೆ 2 ದಿನಗಳ ಉತ್ತರ ಸಿಗುತ್ತೆ. ಓಕೆ ಪ್ರಭುಜಿ. ನೀವು ಭಾಗವಹಿಸಿ ಅಂತ ಕೇಳ್ತಾರೆ. ಓಕೆ, ಹರಿ ಕೃಷ್ಣ. ಅದು ದೀರ್ಘವಾಗಿ ನಿಮ್ಮಲ್ಲಿ ಇರುವಂತ ಪ್ರಶ್ನೆಗಳು, ಇಲ್ಲದೆ ಇರುವಂತದ್ದು ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದೆ? ಹರಿ ಕೃಷ್ಣ. ಈಗ ಸಮಯ ಆಗ್ತಾ ಇದೆ, 9 ಆಗ್ತಾ ಇದೆ. ನೋಡಿ, 9:57ಕ್ಕೆ ಗ್ರಹಣ ಈಗ ಶುರು ಆಗುತ್ತೆ. ಸ್ಪರ್ಶ ಕಾಲ 9:57ಕ್ಕೆ ತಾವೆಲ್ಲ ಸ್ನಾನ ಮಾಡ್ಕೋಬೇಕು. ನೋಡಿ, ಆಮೇಲೆ ನಿದ್ದೆ ಮಾಡದೇ ಇದ್ರೆ ಉತ್ತಮ. ಯಾಕಂದ್ರೆ ಇದೊಂದು ಸಾಧನೆಗೆ ಅವಕಾಶ ಇರುವಂಥದ್ದು. ನೋಡಿ, ನೀವು ಜಪ ತಪಗಳು ಮಾಡಿದ್ರೆ ಅತ್ಯುತ್ತಮ. ನಿದ್ದೆ ಮಾಡದೇ ಇರುವಂಥದ್ದು ಸಲಹೆ. ಹರಿ ಕೃಷ್ಣ. ನೋಡಿ, ಈಗ 9:57 ಆಗುತ್ತೆ. ಈಗ ಸ್ನಾನ ಮಾಡಬೇಕು. ನೋಡಿ, ನಿಮ್ಗೆಲ್ಲ ಸಮಯ ಎಲ್ಲ ಹೇಳಿದೀನಿ, ಜ್ಞಾಪಕ ಇದೆಯಾ? ಈಗ 9:57ಕ್ಕೆ ಸ್ಪರ್ಶ ಆಗುತ್ತೆ. ಮಧ್ಯ ಸಮಯ ನೋಡಿ 11 ಗಂಟೆ. ನೋಡಿ, 11:42ಕ್ಕೆ ಆ ಒಂದು ಗ್ರಹಣದ ಪೀಕ್ ಹೋಗುತ್ತೆ. ಆಮೇಲೆ ಮೋಕ್ಷ ಸಮಯ 1:28 ಮೋಕ್ಷ ಆಗುತ್ತೆ. ನೋಡಿ, ಅದ್ರ ನಂತರ ತಾವು ಸ್ನಾನ ಮಾಡಿಕೊಂಡು, ಉಟ್ಟು ಬಟ್ಟೆಯಲ್ಲ ಸ್ನಾನ ಮಾಡಿಕೊಂಡು ನೋಡಿ, ಆಮೇಲೆ ನೀವು ಬೇಕಾದ್ರೆ ವಿಶ್ರಮಿಸ್ಬೋದು. ನಾಳೆ ಬೆಳಗ್ಗೆ ಬೇಕಿದ್ರೆ ನೀವೆಲ್ಲನೂ ಶುಚಿ ಮಾಡೋದು ಎಲ್ಲನೂ ಮಾಡ್ಬೋದು. ದೇವ್ರ ಪೂಜೆ ಎಲ್ಲ ಮಾಡ್ಬೋದು ನಾಳೆ. ಕೃಷ್ಣ. ಸಿಂಪಣತೆ ಹೇಳ್ತೀರಾ ಮತ್ತೆ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಪ್ರಭು 1:00ಗೆ ಸ್ನಾನ ಮಾಡೋದಾ ಪ್ರಭು? ಹೌದು, ಮೋಕ್ಷ ಸಮಯ. ಮೋಕ್ಷ ಆದ್ಮೇಲೆ ಗ್ರಹಣ ಬಿಟ್ಟಾಗ ಸ್ನಾನ ಇವಾಗ್ಲೂ ಮಾಡ್ಬೇಕು, ಉಟ್ಟು ಬಟ್ಟೆಯಲ್ಲಿ ಆಮೇಲೂ ಮಾಡ್ಬೇಕು. ಅರ್ಥ ಓಕೆ ಪ್ರಭು. ಹಾ ಪ್ರಭು, ಥ್ಯಾಂಕ್ ಯು ಪ್ರಭು. ಕಣ್ಣೀರಲ್ಲೇ ಮಾಡ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಅನುಕೂಲಗಳು, ನೀವು ಹೆಂಗ್ ಬೇಕು ನಿಮ್ಮ ಅನುಕೂಲ ಅನನುಕೂಲ ಇದ್ದಾಗ ಮಾಡ್ಬೇಕು. ನೋಡಿ, ಕೆಲವರು ಆಗೋದೇ ಇಲ್ಲ ನನಗೆ ಥಂಡಿ ಅದು ಇದು ಅಂತ ಹೇಳಿದ್ರೆ ಕೊನೆ ಪಕ್ಷ ಪ್ರೋಕ್ಷಣೆ ಆದ್ರೂ ಮಾಡ್ತೀವಿ. ಜಲ ಪ್ರೋಕ್ಷಣೆ. ನೋಡಿ, ಈ ಶೀತ ಮಂತ್ರ ಹೇಳ್ಕೊಂಡಾದ್ರೂ ಮಾಡ್ಬೋದು. ಏನದು? ಓಂ ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾನ್ ಗತೋಪಿವ ಇಹ ಸ್ಮರೇ ಸ್ಮರಣೆ ಪುಂಡರೀಕಾಕ್ಷ ಸ ಬಾಹ್ಯ ಬಾಹ್ಯಾಂತರ ಶುಚಿ ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು. ನಿಮಗೆ ಶ್ಲೋಕ ಬಂದಿಲ್ಲ ಅಂದ್ರೆ ಕೊನೆ ಪಕ್ಷ ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು ಅನ್ಕೊಂಡು ಆದ್ರೂ ಪೋಷಣೆ ಮಾಡ್ಬೋದು. ನೋಡಿ, ನಿಮಗೇನಾದ್ರು ಸಾಧ್ಯವಾದ್ರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಿಂ ಕುರು ಅಂತ ಆ ಎಲ್ಲ ಪವಿತ್ರ 5 ನದಿಗಳನ್ನ ಆಹ್ವಾನ ಮಾಡಿ ಆ ನೀರಲ್ಲಿ ಅವೆಲ್ಲ ನದಿಗಳನ್ನ ನೆನೆಸ್ಕೊಂಡು ಮಾಡಬೇಕು. ಮಾಡ್ಬೇಕು. ಹರೇ ಕೃಷ್ಣ ಪ್ರಭುಜಿ. ಗ್ರಹಣ ಸಂದರ್ಭದಲ್ಲಿ ವಿಶೇಷವಾಗಿ ತಮಗೆ ಗುರು ಕೃಷ್ಣರ ಸಂಪೂರ್ಣ ರಕ್ಷಣೆ ಸಿಗ್ಲಿ, ತಮಗೆ ವಿಶೇಷ ಕೃಪೆ ಇರ್ಲಿ, ತಮಗೆ ಭಗವಂತನ ಬದುಕಿನ ಪರಿಪೂರ್ಣತೆ ಕೊಡ್ಲಿ ಎಂದು ನಾನು ಸಂದರ್ಭದಲ್ಲಿ ಪ್ರಾರ್ಥಿಸ್ತಾನೆ. ತಮಗೂ ತಮ್ಮ ಕುಟುಂಬದಲ್ಲಿ ಪಂಚಾಕಲ್ಪತರುಶ್ಚ ಕೃಪಾ ಸಿಂಧುದೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಅನಂತ ಕೋಟಿ ವೈಷ್ಣವೇಂದ್ರ ಕೀಜೈ ಶಿಲಕೂಪ ಅಡಿಗೆ ಗುರು ಮಹಾರಾಜ್ ಹರೇ ಕೃಷ್ಣ. ಮತ್ತೆ ನರಸಿಂಹತೆ ಹೇಳಿ ಮುಂದುವರಿಸಿ. ನಾಳೆ ಕೂಡ ಇದೇ ಕಾರ್ಯಕ್ರಮ ಬೇಕಿದ್ರೆ ಮುಂದುವರಿಸಬಹುದು. ನನಗೆ ಕಷ್ಟ ಆಗುತ್ತೆ, ಮೋಸ್ಟ್ಲಿ ಆಗೋದಿಲ್ಲ, ನೋಡೋಣ. ಪ್ರಭು ಹರೇ ಕೃಷ್ಣ ಪ್ರಭು. ಹೇಳಿ ಪ್ರಭು, ಬೆಳಗ್ಗೆ ಮಾಮೂಲು ಮಂಗಳಾರತಿ ಮಾಡೋದಾ ಪ್ರಭು? ಮಾಡ್ಬೇಕು, ಖಂಡಿತ ಮಾಡ್ಬೇಕು. ನೀವು ಅಷ್ಟೊತ್ತಿಗೆಲ್ಲ ಶುದ್ಧಿ ಮಾಡ್ಕೊಂತೀರಿ ಅಂದ್ರೆ ಶುದ್ಧಿ ಮಾಡ್ಕೋಬಹುದು. ಭಗವಂತನ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬೇಕಾ ಪ್ರಭು? ನಿಮ್ಗೇನು ಸಾಧ್ಯನೋ ಅದನ್ನ ದಯವಿಟ್ಟು ಮಾಡಿ. ಇಲ್ಲ, ಡ್ರೆಸ್ ಚೇಂಜ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಹಂಗೆ ಆದ್ರೆ ಮಾಡ್ಬೋದು ಅಂತ ಅದಕ್ಕೆ ಕೇಳೋಣ ನಿಮ್ನ ಅಂತ ಪ್ರಭು. ಪ್ರಭು ನಾಳೆ ಬೆಳಿಗ್ಗೆ ಆಗಲ್ಲ ಪ್ರಭು. ನಿಮ್ಮ ಅನುಕೂಲ ಅಲ್ಲ, ಬೆಳಿಗ್ಗೆ ಎಲ್ಲ ಬಾನೆ ಬಾಕ್ಲುಗಳೆಲ್ಲ ಕ್ಲೀನ್ ಮಾಡ್ಬೇಕು, ಸ್ನಾನ ಮಾಡ್ಕೊಂಡು. ಹೌದೌದು, ಹೌದು. ಆಗೋದಿಲ್ಲ ಅಂದ್ರೆ ನನ್ಗೆ ಅದು ಅರ್ಥ ಆಗುತ್ತೆ. ಆಗಲ್ಲ ಪ್ರಭು ಬೆಳಿಗ್ಗೆ.
ಆಗಲ್ಲ ಅಂದ್ರೆ ಲೇಟ್ ಆಗಿ ಮಾಡ್ಕೊಳ್ಳಿ ನಿಮ್ಮ ಅನುಕೂಲ. ಲೇಟ್ ನಾವು ಮಾಡ್ಕೊಳ್ತೀರಿ ಅಂದ್ರೆ ಮಂಗಳಾರತಿ ಮಾಡಕ್ಕಾಗಲ್ಲ. ಓಕೆ. ಹಾ. ಓಕೆ. 6 ಗಂಟೆಗೆ ಭಗವದ್ಗೀತೆ ಕ್ಲಾಸ್ ಇದೆ. ಓಕೆ ಪ್ರಭು. ನೀವು ಕೇಳ್ಬೋದು, ನೀವು ರೆಸ್ಟ್ ಮಾಡ್ಕೊಂಡು ಹೇಳಿದ್ರಲ್ಲ ಪ್ರಭು, ಪ್ರೋಕ್ಷಣೆ ಮಾಡ್ಬಿಟ್ಟು ಮಾಡ್ಬೋದು ಅಂತ ಹೇಳಿದ್ರೆ ಮಾಮೂಲೆಲ್ಲ ಮಾಡ್ಬೋದು ಪ್ರಭು. ಅದು ಆಪತ್ಕಾಲಕ್ಕೆ ಇದು ಪರಿಹಾರ. ಹ್ಮ್. ಟೈಮ್ ತಗೊಂಡೇ ನೀವೆಲ್ಲ ಮಾಡೋದೇ ಮಾಡಿದೆ. ಸರಿ ಸರಿ ಪ್ರಭುಜಿ. ಇದು ಆಪತ್ಕಾಲಕ್ಕೆ ಮಾತ್ರ. ಈಗ ಮಾಡ್ಬೋದು ಪ್ರಭು, ಪ್ರೋಕ್ಷೆ ಮಾಡ್ಕೊಂಡು. ಅಕಸ್ಮಾತ್ ಇವಾಗ ಸ್ನಾನ ಮಾಡಕ್ ಆಗಲ್ಲ ಅಂದ್ರೆ ಪ್ರೋಕ್ಷೆ ಮಾಡ್ಕೊಂಡು ಮಾಡ್ಬೋದು. ಅಂದ್ರೆ ಬೆಳಿಗ್ಗೆ ಮೇಲೆ ಸ್ನಾನ ಮಾಡಿ ಶ್ರೀ ವಿಗ್ರಹಗಳು ಇದ್ದಾಗ ಅದನ್ನ ವಿಶೇಷವಾಗಿ ಕಾಳಜಿ ತಗೋಬೇಕು. ಸ್ನಾನ ಮಾಡಿಸ್ಲೇಬೇಕು ಅವ್ರಿಗೆಲ್ಲ. ಆಯ್ತಾ? ನರಸಿಂಹ ಪ್ರಣತಿ ಆಗ್ಲಿ. ಹಾಡಿ ಮಾತಾಜಿ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗಂ, ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ, ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯು ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದದಾಯಿನೇ, ಪ್ರಹ್ಲಾದಲಾದದಾಯಿನೇ, ಹಿರಣ್ಯಕಶಿ ಪೂರ್ವಕ್ಷಃ, ಹಿರಣ್ಯಕಶಿ ಪೂರ್ವಕ್ಷಃ, ಶಿಲಾಟಂಕನಕಾಲಯೇ, ಶಿಲಾಟಂಕನಕಾಲಯೇ, ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ, ಬಹಿ ನರಸಿಂಹ ಹೃದಯೇ ನರಸಿಂಹ, ನರಸಿಂಹ ಮದೀಂ ಚರಣಂ ಪ್ರಪದೇ, ನರಸಿಂಹ ಮದೀಂ ಚರಣಂ ಪ್ರಪದೇ, ತವ ಕರ ಕಮಲವರೇ ನಾಕ ಅದ್ಭುತ ಶೃಂಗ, ದಲಿತ ಹಿರಣ್ಯಕಶಿಪು ತನು ಭೃಂಗ, ಕೇಶವಧೃತ ನರಹರಿ ರೂಪ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಕೇಶವಧೃತ ನರಹರಿ ರೂಪ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಶ್ರೀ ಲಕ್ಷ್ಮೀ ನರಸಿಂಹ ಜಯ ಅನಂತ ದೇವ್, ಲಕ್ಷ್ಮೀ ನರಸಿಂಹ ಜಯ ಅನಂತ ದೇವ್, ನರಹರಿ 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 ಶ್ರೀ ನರಹರಿ, ಜಯ ಭಕ್ತ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್, ಜಯ ಭಕ್ತ ಪ್ರಹ್ಲಾದ್ ಮಹಾರಾಜ್, ಜಯ ಜಯ ಪ್ರಭುಪಾದ್, 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 ಜಯ ಜಯ ಪ್ರಭುಪಾದ್, ಜಯ ಜಯ ಗುರುದೇವ್, 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 ಜಯ ಜಯ ಗುರುದೇವ್. ನಿತಾಯ ಗೌರ ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್, ನಿತಾಯ ಗೌರ ಹರಿ ಬೋಲ್. ಶ್ರೀ ಲಕ್ಷ್ಮೀ ನರಸಿಂಹ ಪಾದಕ್ಕೆ ಜೈ, ಭಕ್ತವತ್ಸಲ ಪ್ರಹ್ಲಾದ್ ಮಹಾರಾಜ್ की जय, अनंत कोटि वैष्णव भक्ति गौर प्रेमानंद हरि हरि बोल. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಅವಕಾಶ ಕೊಡಿ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ರಾಜೇಶ್ವರಿ ಮಾತಾಜಿಗೆ ಧನ್ಯವಾದಗಳು. ದಂಡೋತ್ ಮಾತಾಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ ಪ್ರಣಾಮ್. ವಾಂಚಾಕಲ್ಪತರು ಬೆಶ್ಚ ಕೃಪಾ ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರುನ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ.
ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಹರೇ ಕೃಷ್ಣ ಪ್ರಭುಜಿ, ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ. ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಪ್ರಭುಜಿ ಧನ್ಯವಾದ.